ಇಸ್ ವೆರಿ ಹ್ಯಾಪಿ, ತುಂಬ ಹ್ಯಾಪಿ. ಪ್ರೇರೆ ಒಂದು ಹೇಳ, ನಿಮಗೆ ಯಾರಿಗೂ ದೇವರ ಹತ್ರ ಬರೋ ಭಾಗ್ಯ ಇಲ್ಲ, ಯೋಗ್ಯತೆ ಇಲ್ಲ. ಬಟ್ ಆ ಯೋಗ್ಯತೆ ದೇವರು ನನಗೂ ನಿನಗೂ ಕೊಟ್ಟಿದ್ದಾರೆ. ಆ ಯೋಗ್ಯತೆ ನಾವು ಹೊಂದಿದ್ದೇವೆ. ನಾಳೆ ಅದನ್ನು ನಾವು ಕೇಳ್ತೇವೆ ಮೆಸೇಜಲ್ಲಿ. ನಮಗೆ ಯೋಗ್ಯತೆ ಕೊಟ್ಟಿದ್ದಾನೆ. ಲೋಕದಲ್ಲಿ ಎಷ್ಟೋ ಜನರಿಗೆ ಆ ಯೋಗ್ಯತೆ ಇಲ್ಲ, ಬಟ್ ನಮಗೆ ಸ್ಪೆಷಲ್ ಯೋಗ್ಯತೆ ಕೊಟ್ಟಿದ್ದಾರೆ. ಅಪ್ಪ ಡ್ಯಾಡಿ ಸಮ್ಮುಖಕ್ಕೆ ಬರೋ, ಅದನ್ನು ಮಿಸ್ ಮಾಡ್ಕೊಳ್ಬಾರ್ದು. ಡ್ಯಾಡಿ ಡ್ಯಾಡಿ, ಅಪ್ಪ, ಏಸಪ್ಪ, ಯೇಸುವೇ, ಸೇ ಜೀಸಸ್. ಬೇರೆ ಏನು ಕೇಳ್ಬಿಡಿ, ಸೇ ಜೀಸಸ್, ಹಲ್ಲೆಲೂಯಾ, ಆಮೆನ್, 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 ಹಲ್ಲೆಲೂಯಾ, ಆಮೆನ್, 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 ಆಮೆನ್. ಶಬರ ಬರ 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 ಶದರಿ ದರ ಗದರ ದರ ಗಡರ ಬರ 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 ರಿಗಲ ದರ ಮರ ಬರ ಬರ ಬರ. ಆಮೆನ್, 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 ಆಮೆನ್. ಎಲ್ಲ ಮಾತಾಡಿ. ಡ್ಯಾಡಿ, come on, say daddy. Riva baba, riva baba, rikala baba, shadari dara dara dara. Amen, 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 amen. Daddy, 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 daddy. Shakara bara bara. Oh, rachara bara 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 bara. Oh, hallelujah, amen, 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 amen. Thank you, Jesus. Hallelujah. Amen, 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 amen. Amen, 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 amen. Hallelujah. Amen, amen, amen. ಎಷ್ಟು ನಾ ಅಪ್ಪ ಹತ್ರ ಟೈಮ್ ಸ್ಪೆಂಡ್ ಮಾಡಕ್ಕೆ ಬಂದಿದ್ದೀರಾ? ಒಂದು ತಿಳ್ಕೊಳ್ಳಿ, ಏನೋ ಕೇಳೋಕ್ಕಾಗಿ ನಾವು ಬಂದಿಲ್ಲ ಸ್ವಾಮಿ. ಯಾವಾಗಲೂ ಕೇಳ್ತಾನೆ ಇರ್ತೇವೆ. ಬಟ್ ಇವತ್ತು ಒಂದು ತಿಳ್ಕೊಳ್ಳಿ, ದೇವರೇನು ಕೇಳೋಕ್ಕಾಗಿ ಬರಲಿಲ್ಲ ಸ್ವಾಮಿ. ಜಸ್ಟ್ ಐ ವಾಂಟ್ ಟು ಈ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತದೆ. ಕೂತ್ಕೊಳ್ರಿ, ಮಾತಾಡ್ರಿ, ಸ್ತೋತ್ರ ಮಾಡ್ರಿ. ಎಲ್ಲೆಲ್ಲೋ ನಮ್ಮ ಟೈಮ್ ಸ್ಪೆಂಡ್ ಮಾಡ್ತೇವೆ. ನಾನು ಹೇಳ್ತೇನೆ, ಡೈಲಿ ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್, 1 ಅವರ್ ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಬೆಟ್ಟಗಳ ರೀತಿಯಲ್ಲಿರುವ ಎಷ್ಟೋ ಸಮಸ್ಯೆಗಳಿಗೆ ಕರ್ತನು ಪರಿಹಾರ ಕೊಡ್ತಾನೆ. ಕೆಲವು ಬಾರಿ ನಾವು ಎಲ್ಲೋ ಹೊರಗಿನ ಅಲಂಕಾರ ನೋಡಿ ನಾವು ಕೆಲವು ವಿಷಯಗಳಲ್ಲಿ ಯಾಮಾರ್ಬಿಟ್ಟಿರ್ತೇವೆ. ಆದರೆ ಅದಕ್ಕೂ ದೇವರು ಪರಿಹಾರ ಕೊಡ್ತಾನೆ. ಯಾಕಂದ್ರೆ ದೇವರು ಒಳ್ಳೆಯವನ ಹಾಕಿದ. ಪಕ್ಕದ ಹೇಳ್ರಿ, ದೇವರು ಒಳ್ಳೆಯವನ. ಆಮೇಲೆ ಆಡೋಣವಾ? ಈ ಹಾಡನ್ನ ಎಷ್ಟು ಸಲ ಆಡಿದ್ರೆ ಕೂಡ ನಮಗೆ ಅದು ತೃಪ್ತಿನೇ ಆಗ್ತಾಯಿಲ್ಲ. ಅದರಿಂದ ಬನ್ನಿ, ಸಮಯದಲ್ಲಿ ಒಂದು ಅದ್ಭುತವಾದ ಒಂದು ಹಾಡು, ಎಬಿನೇಸರೇ, ಡ್ಯಾಡಿನ ಕರೆಯೋಣವಾ? ಡ್ಯಾಡಿ ಏನು ಮಾಡಿದ್ದಾರೆ ಅಂತ ನಾವು ಹಾಡ್ತೀವಿ. ಯೋಹಾನದಲ್ಲಿ ನೀವು ನೋಡ್ರಿ, ಎಲ್ಲ ಕಡೆ ಯೇಸು ಅಪ್ಪ ಅಂತಲೇ ಜಾಸ್ತಿ ಕರೀತಾರೆ. ಯಾರನ್ನ? ತಂದೆ ದೇವರನ್ನ. ಯಾಕಂದರೆ ನಮ್ಗೆ ಕಲಿಸ್ಕೊಡ್ತಾರೆ, ನಿಮ್ಮ ಅಪ್ಪ ಇದ್ದಾರೆ, ಯುವರ್ ಡ್ಯಾಡಿ ಇಸ್ ದೇರ್. ಅಪ್ಪ ಹತ್ರ ಯಾರು ಭಿಕ್ಷೆ ಬೇಡ್ತಾರೆ? ಹೋಗಿ ಇಲ್ಲ. ಸಮ್ಟೈಮ್ಸ್ ರಿಕ್ವೆಸ್ಟ್ ಮಾಡ್ತಾರೆ. ಇಲ್ಲ, 90% ಅಪ್ಪ ನಿಮ್ಗೇನು ಬೇಕಾದ್ರೆ ಆಲ್ರೆಡಿ ಸಿದ್ಧ ಮಾಡಿಬಿಡ್ತಾನೆ. ಒಳ್ಳೆ ಅಪ್ಪ, ನಾಟ್ ಬ್ಯಾಡ್ ಅಪ್ಪ. ಲೋಕದಲ್ಲಿ ಕೆಟ್ಟ ಅಪ್ಪಂದಿರಿದ್ದಾರೆ. ಗುಡ್ ಫಾದರ್ ಆಲ್ಸೋ ಇಸ್ ದೇರ್. ಹೂ ಇಸ್ ಗುಡ್ ಫಾದರ್? ಅವರ್ ಹೆವೆನ್ಲಿ ಫಾದರ್ ಇಸ್ ಗುಡ್. ಆಮೇಲೆ ಹಾಡೋಣವಾ? ಬನ್ನಿ, ಎಲ್ಲ ಸೇರಿ ಒಂದು ಪಲ್ಲವಿನ ಹಾಡೋಣ.
ಏನೊಂದು ಇಲ್ಲದೆ ಆರಂಭವಾದವ ಶುಭದಿಂದ ತುಂಬಿಸಿದೆ. ಒಂದು ಕೇಳನ್ನು ಬಯಸದ ಒಳ್ಳೆಯವ, ಒಂದು ತಂದೆಯು ನಿನ ಹಾಗೆ ಇಲ್ಲ. ಒಂದು ಕೇಳನ್ನು ಬಯಸದ ಒಳ್ಳೆಯ, ಒಂದು ತಂದೆಯು ನಿನ ಹಾಗೆ ಇಲ್ಲ. ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ಹೋದವನೇ. ಎಬಿನೇಸರೇ, ಎಬಿನೇಸರೇ, ನನ್ನ ನೆನಪಿನಲ್ಲೇ ಇರುವವರೇ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನಿನ್ನ ಹೃದಯ ಗೊತ್ತಿರುವೆ ಸ್ತೋತ್ರ. ಎಲ್ಲ ಸೇರಿ ಅಪ್ಪ ಸ್ತೋತ್ರ, ಸ್ತೋತ್ರ. ನನ್ನ ಮಗುವಾಗಿ ಸ್ತೋತ್ರ. ಪ್ರತಿಯೊಂದು ಅಗತ್ಯಗಳೆಲ್ಲವ ಕರ ನೀಗಿಸಿದೆ. ಪ್ರತಿಯೊಂದು ಪ್ರತಿಯೊಂದು ನನ್ನ ಅಗತ್ಯಗಳೆಲ್ಲವ ನೀಗಿಸಿದೆ. ನಡೆಸಿದ
ಹಲ್ಲೆಲೂಯಾ ಹಲ್ಲೆಲೂಯಾ. ಬಲವಾದ ಕರಗಳನ್ನು ತಟ್ಟಿ ಎಲ್ಲ ದೇವರ ಸ್ತೋತ್ರ ಮಾಡಿ. ಹಲ್ಲೆಲೂಯಾ. ಆಮೆನ್ 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 ಆಮೆನ್. ನನ್ನ ನೆನಪಿನಲ್ಲೇ ಅವರಿದ್ದಾರಂತೆ. ನನ್ನ ನೆನಪಲ್ಲೇ ಅವರಿದ್ದಾರಂತೆ. ಹೆಸನಿಗೆ ಯಾಡ ಅರ್ಥ ಆಯ್ತು. ನನ್ನ ನೆನಪಿನಲ್ಲೇ ಅವರ ಹೃದಯದಲ್ಲಿ ನಮ್ಮನ್ನು ಹೊತ್ಕೊಂಡಿದ್ದಾರಂತೆ. ಅದಕ್ಕೆ ಪೌಲ ಬರೀತಾನೆ, ನನ್ನ ಜೀವ ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿ ನನ್ನ ಮಗುವಾಗಿ ಆತನ ಹೊತ್ಕೊಂಡಿದ್ದಾನಂತೆ. ನಾವು ಈ ರೀತಿಯಲ್ಲಿ ದೇವ್ರು ನೋಡ್ಬೇಕು. ದೇವ್ರನ್ನೇನೋ ಒಂದು ವಿಲ್ಲನ್ ಥರ ನೋಡಬಾರ್ದು. ಆಮೇಲೆ ಎಲ್ಲ ಒಂದ್ಸಲಿ ಹೇಳ್ರಿ, ಸ್ವಾಮಿ ನನ್ನ ನಿನ್ನ ನೆನಪಿನಲ್ಲೇ ಇಟ್ಕೊಂಡಿದ್ದೆ ಸ್ವಾಮಿ. ಥ್ಯಾಂಕ್ ಯು ಡ್ಯಾಡಿ. ಡ್ಯಾಡಿ ನಿನ್ನ ನೆನಪಲ್ಲೇ ನಾನು ಇರೋದಕ್ಕಾಗಿ ಸ್ತೋತ್ರ. ನೀ ನನ್ನ ಮರ್ತೋಗಿದ್ಯಾ ಅಂತ ನೆನೆಸ್ಕೊಳ್ತೇನೆ. ಇಲ್ಲ ಸ್ವಾಮಿ, ನೀ ನನ್ನ ಮರೆಯುವ ದೇವರಲ್ಲ, ಯಾವಾಗಲೂ ಜ್ಞಾಪಕದಲ್ಲೇ ಇಟ್ಕೊಂಡು. ಎಲ್ಲ ಹಾಗೆ ಕೂತ್ಕೊಳ್ಳೋಣ. ಪ್ಲೀಸ್ ಟೇಕ್ ಯುವರ್ ಸೀಟ್. ಓ ಜೀಸಸ್ ಕ್ರೈಸ್ಟ್. ಎಷ್ಟು ನಂಬ್ತೀರಾ? ಟೇಬಲ್ ಎಷ್ಟು ನಂಬ್ತೀರಾ? ಹಲ್ಲೆಲೂಯಾ. ಓಕೆ. ನೆನ್ನೆ ಒಬ್ಬರು ಫೋನ್ ಮಾಡಿದ್ರು, ಪ್ರೇಯರ್ ಮಾಡಿ ಅಂತ. ಏನು ಮಾಡಿ? ಪ್ರೇಯರ್ ಮಾಡಿ ಅಂತ. ನಾನು ಕೇಳಿದೆ, ಏನು ಸಮಸ್ಯೆ ಅಂತ. ಇಲ್ಲ, ನನ್ನ ಮಗ ದೇವ್ರನ್ನೇ ನಂಬೋದಿಲ್ಲ, ದೇವ್ರು ಏನು ಮಾಡಿದ್ದಾರೆ ಅಂತ ದೇವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದೇನೆ. ಏನಂತೆ? ಯಾರ ಮೇಲೆ ಕೋಪ? ಪಕ್ಕದವ್ರು ಹೇಳ್ರಿ, ಯಾರ ಮೇಲಾದರೂ ಕೋಪ ಮಾಡಿಕೊಳ್ರಿ. ದೇವ್ರು ಅವನು ಚಿಕ್ಕದ್ರಿಂದ ಹಾಸ್ಟೆಲ್ ಓದಿದ್ದಾನೆ. ಏನಂತೆ? ಚಿಕ್ಕದ್ರಿಂದ ಹಾಸ್ಟೆಲ್ ಓದಿದ್ದಾನೆ, ಕ್ರಿಶ್ಚಿಯನ್ ಹಾಸ್ಟೆಲ್ ಓದಿದ್ದಾನೆ. ಅದಕ್ಕೆ ಅವ್ನಿಗೆ ದೇವ್ರ ಬಗ್ಗೆ ಚೆನ್ನಾಗಿ ಗೊತ್ತು. ಇವಾಗ ನಾವು ಹೇಳ್ತೀವಲ್ಲ, ಅವ್ನು ಗೊತ್ತು ನನ್ನ ಬಗ್ಗೆ, ನಾನು ಚಿಕ್ಕದನ್ನೇ ಅವ್ನು ನೋಡಿದ್ದೀನಿ ಅಂತ. ಏನೇ ಅವ್ರು ಚಡ್ಡಿ ಜೋಸ್ತಾ ಎಸ್ ದೇವ್ರು ಇವ್ರಿಗೆ ಚಿಕ್ಕದ್ರಿಂದ ಇವ್ರು ದ್ರೋಹ ಮಾಡ್ಕೊಂಬರತ್ತಾರ. ನೋಡಿ ಜನಗಳು ಮೆಂಟಾಲಿಟಿ ಏನಾಗಿದೆ. ಪ್ರಾಬ್ಲಮ್ ಯಾರ್ದು? ಸಮಸ್ಯೆ ಯಾರ್ದು? ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ ನಿಮ್ಗೆ ದೇವ್ರ ಬಗ್ಗೆನೇ ಗೊತ್ತಿಲ್ಲಮ್ಮ, ನಿಮ್ಮ ಮಗನಿಗೂ ಗೊತ್ತಿಲ್ಲ. ಇಲ್ಲಪ್ಪ ಅಷ್ಟೇ ಗೊತ್ತು. ಮತ್ತೆ ಗೊತ್ತಾದ್ರೆ ನೀವೇ ಪ್ರೇಯರ್ ಮಾಡ್ಕೊಳ್ಳಿ, ನನ್ನ ಹತ್ರ ಏನು ಪ್ರೇಯರ್ ಮಾಡಿಸ್ತೀನಿ. ಯಾವುದೂ ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ, ಎಲ್ಲ ಎಲ್ಲಿ ಅಮ್ಮ ಹೇಳೋದು ಏನೂ ಆಗ್ತಾ ಇಲ್ಲ. ನಾನು ಹೇಳಿದೆ, ಚರ್ಚ್ಗೆ ಹೋಗ್ತೀರಾ? ಹಾಂ ಹೋಗ್ತೀವಿ ಚರ್ಚ್ಗೆ. ಯಾರ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ? ಸತ್ಯವಾಗಿ ಹೇಳ್ತೀವಿ. ಮುಂಜಾನೆ ಪಕ್ಕದ ನೋಡಿ ಹೇಳ್ರಿ, ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಬ್ಲೇಮ್ ಮಾಡ್ಕೊಂಡ್ರಿ, ದೇವ್ರ ಮೇಲೆ ಬ್ಲೇಮ್ ಮಾಡಿಬಿಡ್ರಿ. ಅದಕ್ಕೆ ಯೋಬ ಗೊತ್ತಾ ನಿಮಗೆ, ಅವ್ನ ಬರ್ತಡೇನ ಶಪಿಸ್ಕೊತಾನೆ, ದೇವ್ರನ್ನ ಶಪಿಸಲ್ಲ. ಏನಂತಾನೆ? ಅದು ತಪ್ಪೆ. ನಮ್ಮನ್ನು ಶಪಿಸ್ಕೊಳ್ಳೋದು ತಪ್ಪೆ. ಪಕ್ಕದ ಹೇಳ್ರಿ. ಕೆಲವು ನಾವು ಹೇಳ್ತೇವೆ, ನಾವು ಏನಕ್ಕೆ ತಾನೇ ಹುಟ್ಟಿದ್ದೇವೆ. ಅದು ಕೆಲವು ಮಕ್ಕಳು ಹೇಳೋದು, ನಿಮ್ಮ ಹೊಟ್ಟೆಲಿ ಏನು ಕೊಟ್ಟಿದ್ದೇವೆ ಗೊತ್ತಿಲ್ಲ. ಎಸ್ ಅಂತಾರ, ಎಕ್ಸ್ಪೀರಿಯನ್ಸ್ ಆಗಿದೆ ಅವ್ರಿಗೆ. ಇರಲಿ, ಹಾಂ ಇರಲಿ, ಪರವಾಗಿಲ್ಲ, ಎಕ್ಸ್ಪೀರಿಯನ್ಸ್. ಒಳ್ಳೆ ಟೈಮಿಗೆ ನಾನು ಆ ಥರ ಕೇಳಿಲ್ಲ. ಕೇಳಿದಮ್ಮ? ಕೇಳಿದ್ನ? ಕೇಳಿಬಿಡಿ, ಡೌಟ್ ಕ್ಲಿಯರ್ ಮಾಡ್ಕೊಂಡು. ಈಗ ನಮ್ಮಮ್ಮ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು. ಅವರಿಗೆ ಅವ್ರ ಊಟ ಇಲ್ಲಾಂದ್ರೆ ಕೂಡ ನಮಗೆ ಅವ್ರ ಊಟ ಕೊಟ್ಟು ನಮ್ಮನ್ನು ಪೋಷಿಸಿ ಇವತ್ತಿಲ್ಲಿ ನಿಂತ್ಕೊಂಡಿರೋದಕ್ಕೆ ಮೊದಲು ದೇವರ ಕಾರಣ, ಎರಡನೇದಾಗಿ ತಂದೆ ಅಂತ ಕಾರಣ ಅಲ್ಲ, ತಾಯಿ ಕಾರಣ. ತಂದೆ ಕೆಲಸ ಒಂದೇ ಪ್ರೊಡಕ್ಷನ್. ತಂದೆ ಕೆಲಸ ಅದು ನಮ್ಮ ಚರ್ಚ್ ಫಾದರ್ಸ್ ಎಲ್ಲ ಹಂಗಲ್ಲ. ಪ್ರೊಡಕ್ಷನ್ ಮಾಡ್ತಾರೆ, ಅದನ್ನು ಕರೆಕ್ಟಾಗಿ ನೋಡ್ಕೊತಾರೆ. ಹಲ್ಲೆಲೂಯಾ. ಎಷ್ಟು ನಂಬ್ತೀರಾ? ಪಕ್ಕದಲ್ಲಿ ಕೇಳಿದ್ದೀರಾ ಅಂತ ಹೇಳ್ರಿ. ದೇವರು ಒಳ್ಳೆಯವನಾಗಿದ್ದಾನೆ. ನಮಗೆ ಲೋಕದ ತಂದೆ ಥರ ನಮ್ಮ ದೇವರಲ್ಲ. ಅದರಿಂದ ಯಾವತ್ತೂ ಕೂಡ ನಾವು ದೇವರು ಏನು ಮಾಡಲಿಲ್ಲ, ದೇವ್ರು ಸರಿ ಇಲ್ಲ, ದೇವ್ರು ಹಂಗೆಲ್ಲ ದಯವಿಟ್ಟು ದೇವ್ರ ಮೇಲೆ ಮಾತ್ರ ದಯವಿಟ್ಟು ಯಾರೂ ಬ್ಲೇಮ್ ಮಾಡಬೇಡಿ. ಪಕ್ಕದಲ್ಲಿ ಹೇಳ್ರಿ. ಇವು ಫಸ್ಟು ಕೋಪ ಬರೋದು ಯಾರ ಮೇಲೆ? ಹಾಂ, ಫಸ್ಟು ಕೋಪ ಬರೋದು ಯಾರ ಮೇಲೆ? ನೆಕ್ಸ್ಟ್ ಬರೋದು ಹುಟ್ಟಿಸ್ತವ್ರ ಮೇಲೆ. ಆಮೇಲೆ ಇನ್ನು ಯಾರ್ಯಾರ ಮೇಲೆ ಬರ್ತೈತೆ, ಅದು ಫ್ರಸ್ಟ್ರೇಷನ್ ಅವರಿಗೆ. ಈಗ ತಂದೆ ತಾಯಿಗಳಾದ ನಾವುಗಳು ಮೊದಲು ದೇವರನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ದೇವರು ಎಂತ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಬೇಕು. ಆಗ ಖಂಡಿತವಾಗಲು ನಾನು ಹೇಳ್ತೀನಿ, ಮುಂಜಾನೆ
ನಮ್ಮ ಸಮಸ್ಯೆಗಳಿಗೆಲ್ಲ ಆತನೇ ಬಂದು ಏನು ಮಾಡ್ತಾನೆ? ಪರಿಹಾರ ಮಾಡ್ತಾನೆ. ನಾವೇನೋ ಒಂದು ಮಾಡಿಬಿಟ್ಟು, ಹೋಗ್ಬಾರ್ದು ಜಾಗ ಹೋಗ್ಬಿಟ್ಟು, ಕೊಡ್ಬಾರ್ದು ಜಾಗ ಕೊಟ್ಬಿಟ್ಟು, ಮಾಡಬಾರ್ದು ಜಾಗ ಮಾಡಿಬಿಟ್ಟು, ಕೊನೆಗೆ ಫೈನಲಿ ಯಾರನ್ನ ಬೈಯಕ್ಕೆ ಬರೋದು? ಫೈನಲಿ ದೇವ್ರ ಹತ್ರ ಬರ್ತಾರೆ, ಕೇಳೋಕ್ಕೂ ದೇವ್ರ ಹತ್ರನೇ, ಬೈಯೋಕ್ಕೂ ಎರಡು ಕೆಲಸ ಅವರೇ ಮಾಡ್ಕೊಬೇಕು. ಬಯಸ್ಕೊಳ್ಳೋದು ಅವರೇ ಮಾಡ್ಕೊಬೇಕು. ಕೇಳಿದ್ದೀರಾ? ಉಗುಳಿಸ್ಕೊಳ್ಳೋದು ಅವರೇ, ಬಯಸ್ಕೊಳ್ಳೋದು ಅವರೇ. ಈ ದೇವ್ರ ಬಿಟ್ಟಿಗೆ ಸಿಕ್ಕಿದ್ದೇನಾ? ಖಂಡಿತ ದೇವ್ರ ಬಿಟ್ಟಿಗೆ ಸಿಕ್ಕಿಲ್ಲ. ದೇವರು ತುಂಬ ಒಳ್ಳೆಯವನು. ಅದರಿಂದ ಯಾವತ್ತೂ ದೇವ್ರಿಗೆ ನೀನು ಏನು ಮಾಡಿದೆ ಅಂತ ಕೇಳೋಕೆ ಹೋಗ್ಬಾರ್ದು. ಅವ್ರು ಮಾಡದೆ ಹೋಗಿದ್ರೆ ಇಲ್ಲಿ ಕುತ್ಕೊಂಡು ನಾವು ಉಸಿರಾಟಕ್ಕಾಗ್ತಾಯಿತ್ತಾ? ಕರೋನಾ ಬಂದ್ಬಿಟ್ಟು ಒಳ್ಳೆ ಗಾಳಿಲಿ ಹೇಳ್ಕೊಂಡಂಗೆ ಆಗೋಯ್ತು. ಆಕ್ಸಿಜನ್ ಹಿಡ್ಕೊಂಡು ಓಡಾಡ್ತಾಯಿದ್ರು. ಆದರೆ ದೇವರು ನಮಗೆ ಗಾಳಿ ಕೊಟ್ಟಿದ್ದಾನೆ, ಇಷ್ಟೊಳ್ಳೆ ವಾತಾವರಣ ಕೊಟ್ಟಿದ್ದಾನೆ. ಪ್ರತಿಯೊಂದು ಸೃಷ್ಟಿ, ಒಂದು ಗಿಡ, ಮರ, ಹಣ್ಣು, ಹಂಪಲು ಎಲ್ಲ ಅವ್ರು ನಮಗೆ ಕೊಟ್ಟಿರುತ್ತೆ. ಅದಕ್ಕೆ ಕೀರ್ತನೆಗಾರ ಬರೀತಾನೆ, ಅವ್ರು ಮಾಡಿದ ಉಪಕಾರಗಳೇನು ಮಾಡು, ನೆನೆಸ್ಕೊ. ಅದಕ್ಕೆ ಕೀರ್ತನೆ 103 ಅವನೇನು ಬರೀತಾನೆ ನೋಡಿ, Psalm 103 ನಾವು ಸ್ವಲ್ಪ ಹೊತ್ತು ದೇವ್ರ ವಾಕ್ಯವನ್ನು ಸುಮ್ಮನೆ ಜಸ್ಟ್ ಹಂಗೆ ದೇವ್ರ ವಾಕ್ಯವನ್ನು ಕೇಳೋಣ. ಆಮೇಲೆ ನಾವು ಸ್ವಲ್ಪ ಪ್ರೇಯರ್ ಮಾಡೋಣ, ಪ್ರೇಯರ್ ಲೀಡ್ ಮಾಡೋಣ. ಲೈವಲ್ಲಿರೋ ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ನೀವು ಶೇರ್ ಮಾಡಿರಿ ದಯವಿಟ್ಟು, ಯಾಕಂದರೆ ದೇವರು ಒಳ್ಳೆಯವನಾಗಿದ್ದಾನೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಹಲ್ಲೆಲೂಯಾ. ಬೈಬಲ್ ಹೇಳ್ತೈತೆ, ನನ್ನ ಮನವೇ ಕರ್ತನನ್ನು ಕೊಂಡಾಡು, ಕರ್ತ ಮಾಡಿದ ಉಪಕಾರಗಳಿಗೆ ಒಂದನ್ನು ಮರೆಯಬೇಡ. ಆತನ ಖಂಡಿತ ನಮಗೆ ಜಗತ್ತು ಉತ್ಪತ್ತಿಗೆ ಮುಂಚೆ, ತಾಯ ಗರ್ಭಕ್ಕೆ ಬರೋಕ್ಕೆ ಮುಂಚೆ ನಮಗೇನು ಮಾಡಿದ್ದಾನೆ? ಉಪಕಾರ ಮಾಡಿದ್ದಾನೆ. ಆಮೇಲೆ ಎಷ್ಟು ನಂಬ್ತೀರ? ದೇವ್ರು ಏನು ಮಾಡಿಲ್ಲ ಅಂತ ಮಾತ್ರ ನಾವು ಕೇಳಬಾರ್ದು. ಅದಕ್ಕೆ ಕೀರ್ತನೆಗಾರ ಬರೀತಾನೆ, ಅವ್ರು ಒಳ್ಳೆಯವನಂತ ಹೇಳ್ರಿ, ಆತನ ಕಾರ್ಯಗಳು, ಮಹತ್ ಕಾರ್ಯಗಳು ತುಂಬ ದೊಡ್ಡದಾಗಿದೆ. ಯಾವತ್ತು ನಾವು ದೇವರು ಒಳ್ಳೆಯವನೆಂಬ ಅಭಿಪ್ರಾಯಕ್ಕೆ ನಾವು ಬರ್ತೀವೋ, ನಮ್ಮೆಲ್ಲ ಪ್ರಾಬ್ಲಮ್ಸ್ಗೆ ಅಲ್ಲಿ ಉತ್ತರ ಬರೋಕ್ಕೆ ಶುರುವಾಯಿತು. ಯಾವತ್ತು ನಾವು ದೇವ್ರನ್ನ ಯಾಕೆ ನಾವು ಕೆಟ್ಟವರು ಅಥವಾ ದೇವರು ನನಗೇನು ಮಾಡಿಲ್ಲ ಅಂತ ಹೇಳ್ತೀವಿ? ಅವ್ರ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳದ ಕಾರಣ. ಆಮೇಲೆ ನೋಡಿ, ವಾರ ಪೂರ್ತಿ ನಮಗೆ ಸೋಮವಾರದಿಂದ ಪ್ರೇಯರು ಇದೆ, ಝೂಮಲ್ಲಿದೆ. ಮಂಗಳವಾರ ಮಧ್ಯಸ್ಥ ಪ್ರಾರ್ಥನೆ, ಬುಧವಾರ ಸೂಪರ್ ನ್ಯಾಚುರಲ್ ಬೈಬಲ್ ಸ್ಟಡಿ, ಗುರುವಾರ ಕೆಲವು ಬಾರಿ ನಿಮಗೆಲ್ಲ ಕೆಲವು ಬಾರಿ ಬೇಜಾರಾಗಿದೆಯೇನೋ ಗೊತ್ತಿಲ್ಲ, ಈ ವಾರ ಪೂರ್ತಿ ಪಾಸ್ಟರ್ ಪ್ರೇಯರ್ ಇಟ್ಟಿದೆ ಅಂತ. ಅಂದರೆ ನಾನು ಏನಂದರೆ, ಈ ವಾರ ಪೂರ್ತಿ ಎಲ್ಲಿಟ್ಟರು ಕೂಡ ಎಲ್ಲೋ ಒಂದು ಕಡೆ ನೀವು ಕಾಲು ಇಟ್ಬಿಡ್ಬೇಕಂತ. ನಿಮ್ಮ ಕಾಲು ಎಲ್ಲೋ ಒಂದು ಕಡೆ, ಅದು ಗುರುವಾರನೋ, ಅದು ಬುಧವಾರನೋ, ಅದು ಶನಿವಾರನೋ, ಎಲ್ಲೋ ಒಂದು ಕಡೆ ಕಾಲು ಇಟ್ಬಿಡ್ಬೇಕು ನೀವು. ನೋಡಿ, ಇವಾಗ ಸ್ಯಾನಿಟೈಸರ್ ಹಾಕೊಂಡು ಓಡಾಡಿದ್ರೆ ಏನಕ್ಕೆ? ಕೈಗೆಲ್ಲ, ಕೈಗೂ ಇವಾಗ ಕೂಡ ಕೆಲವು ಇದು ಕಂಪ್ನಿಗಳಲ್ಲಿ ಕಾಲೆಲ್ಲ ಒಳಗಿಟ್ಬಿಟ್ಟು ಹೋಗ್ತಾರೆ. ಯಾಕೆ? ಇನ್ನೂ ಸೇಫ್ಟಿ. ಹಾಗಾದರೆ ನಾವು ದೇವರ ಸಮ್ಮುಖದಲ್ಲಿ ಆಗಾಗ ಬರುವಾಗ ನಿಮಗೆ ಗೊತ್ತಿಲ್ಲದ ಎಷ್ಟೋ ವಿಷಯಗಳನ್ನು ಕಲ್ತ್ಕೊತೀರ. ಆಮೇಲೆ ಹಲ್ಲೆಲೂಯಾ. ಅದನ್ನ ವಾರ ಪೂರ್ತಿ ನೀವು ಬರಬೇಕು, ಇದು ನಿಮ್ಮ ನಿಯಮ ಕಟ್ಟಳೆ ಅಂತ ನಾನು ಹೇಳ್ತಾ ಇಲ್ಲ. ಬರೋದು ನಿಮ್ಮ ಪ್ರೀತಿ. ಇಲ್ಲಿ ಯಾರಿಗೂ ಬಲವಂತ ಇಲ್ಲ. ಈ ಫಾಸ್ಟಿಂಗ್ ನಾನು ಬಂದ್ಬಿಟ್ಟು ಲಾ ಪ್ರೀಚರ್ಸ್ ಆದರೆ ಹೇಳ್ತಾರೆ, ಇಲ್ಲ ಬರಲೇಬೇಕು, ಬಂದಿಲ್ಲ ಹಿಂಗೆ ಶಾಪ ಬರ್ತದೆ ಅಂತ. ನಾನು ಹಂಗೆ ಹೇಳಲ್ಲ. ಪ್ರೀತಿಸೋದು ಯಾರು ನಮಗೆ ಹೇಳ್ಬಾರ್ದು. ಇವಾಗ ನಿಮಗೆ ನೀರು ದಾಹ ಇದೆ ತುಂಬ, ನಾನು ಬಂದು ಹೇಳ್ಬೇಕಾ, ಸಿಸ್ಟರ್ ನೀರು ಕುಡೀರಿ. ಅಲ್ಲಪ್ಪ, ನಾನು ದಾಹ ಆದರೆ ಕುಡಿತೀನಿ. ಕರೆಕ್ಟ್? ಆ ಥರ ನಾನು ಇಲ್ಲಿ ನಿಂತು ಹೇಳ್ತೀನಿ, ನಿಮಗೆ ದಾಹ ಉಂಟಾಗುವಂತ ಮಾತಾಡ್ತೀನಿ. ಆ ದಾಹ ಬರುವಾಗ ನೀವು ಖಂಡಿತ ಬಂದ್ಬಿಡ್ತೀರ. ಆಮೇಲೆ ಅದು ಯಾರು ಬಲವಂತವಾಗಿ ಇಲ್ಲಿ ತಂದು ಕುಂಡ್ರಿಸ್ಕೊಳಕ್ಕಾಗಲ್ಲ. ಬಲವಂತವಾಗಿ ಬಂದ್ರೂ ವೇಸ್ಟೇ ಅದು. ಆಮೇಲೆ ಅದನ್ನ ಈ ವಾರ ಪೂರ್ತಿಯಲ್ಲಿ ಅನೇಕರು ನೀವೆಲ್ಲ ಕೆಲವರು ಮಂಗಳವಾರನ ಬಂದ್ರಿ, ಬುಧವಾರನ ಬಂದ್ರಿ, ಗುರುವಾರ ಲೇಡೀಸ್ ಮೀಟಿಂಗು ಬಂದ್ರಿ, ಮತ್ತು ಇವತ್ತು ಬಂದಿದ್ದೀರಾ. ಬೆಳಿಗ್ಗೆ ಝೂಮಲ್ಲೂ ಕೆಲವರೆಲ್ಲ ನೀವು ಜಾಯಿನ್ ಮಾಡ್ತೀರಾ. ಇದೆಲ್ಲ ಏನಂದರೆ, ನಾವು ನಮ್ಮ ಒಂದು
ದೇವ್ರ ಜೊತೆ ಇರುವ ಒಂದು ಅನುಬಂಧ ಅಂದ ಒಂದು ಒಳ್ಳೆಯ ಸಂಬಂಧವನ್ನು ಸೂಚಿಸ್ತೈತೆ ಅದಷ್ಟೇ, ಬೇರೆ ಏನಿಲ್ಲ. ನಾವು ಬರೋದರಿಂದ ಪಾಸ್ಟಿಗಿನ ಲಾಭನೋ ಆ ಥರ ಏನಿಲ್ಲ. ಮಾರ್ನಿಂಗ್ ಪ್ರೇಯರ್, ಕರೆಕ್ಟ್ ಮಾರ್ನಿಂಗ್ ಪ್ರೇಯರ್ ಬಿಟ್ಬಿಟ್ವಿ. ಮಾರ್ನಿಂಗ್ 5 o'clock ಪ್ರೇಯರು, 5 o'clock 5:30ಗೆ ಅನೇಕರು ಬರ್ತಾರೆ. 5 o'clock ಗೌತಮ್ ಬಂದು ಬಾಗಿಲು ತೆಗೆದು ಬಿಡ್ತಾನೆ. ಪ್ರತಿದಿನ ಈ ವಾರ ಎಷ್ಟು ಜನ ಮಾರ್ನಿಂಗ್ ಪ್ರೇಯರ್ ಅಟೆಂಡ್ ಮಾಡಿದ್ರಿ? ಮಾರ್ನಿಂಗ್ ಅಲ್ಲಲ್ಲ, ಒಂದೇ ಥರ ಕತೆ ಬೇಡ. ಸೋಮವಾರ ಬಂದ 1, 2, 3 ಇನ್ನು ಬಂದವರು ಯಾರು, ಕೆಲವರು ಬಂದಿಲ್ಲ. ನಾನು ಬರೋಕ್ಕಾಗಲಿಲ್ಲ, ನಾನು ಒಂದಿನ ಮಾತ್ರ ಬಂದೆ ಈ ವಾರ. ಏನಂದರೆ ಬಂದು ಇಲ್ಲ, ನಾನು ಥ್ರೋಟ್ ಇಲ್ಲ ಅಂದರೆ ನಾನು ಏನು ಪ್ರೇಯರ್ ಮಾಡೋಕ್ಕಾಗ್ತಿದ್ದೆ? ಹಲ್ಲೆಲೂಯಾ. ಅದು ನೆಕ್ಸ್ಟ್ ವೀಕಿಂದಾಗ ರೆಗ್ಯುಲರ್ ಆಗಿರ್ತೀನಿ. ಲಾಸ್ಟ್ ವೀಕ್ ಫುಲ್ಲು ನಮ್ಮ ಪಾಸ್ಟ್ ಹ್ಯಾರಿ ಇದ್ದರು. ಅಂದರೆ ಇಲ್ಲಿ ಪ್ರಾರ್ಥನೆ ಅನ್ನೋದು ಏನಾಗ್ತಿದೆ, ಸಭೆಯಲ್ಲಿ ನಡೀತಾನೇ ಇದೆ. ಆದರೆ ಇದಕ್ಕೆಲ್ಲ ಒಂದು ಫಲವನ್ನು ದೇವರು ಕೊಡುವ ದೇವನಾಗಿದೆ. ಫಲ ಇದೆಯಾ? ಅದು ಡಿಪಾಸಿಟ್ ಪಕ್ಕದ ಹೇಳ್ರಿ. ಅಂದರೆ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ ದೇವ್ರ ಹತ್ರ ಬಂದು. ಈ ಫಾಸ್ಟಿಂಗ್ ಪ್ರೇಯರ್ ಎಲ್ಲ ಬಂದ್ಬಿಟ್ಟು ಬರೀ ವಾಕ್ಯ ಕೇಳೋಕ್ಕಾಗಿಯೋ ಮತ್ತೊಂದು ಪ್ರಾರ್ಥನೆ ಮಾಡೋಕ್ಕಾಗಿ ಮಾತ್ರವಲ್ಲ, ಅವ್ರ ಹತ್ರ ಬಂದು ಕೂತಿರ್ತೀವಿ ನೋಡಿ. ಇವಾಗ ಕೆಲವು ತಂದೆ ತಾಯಿ ಹೇಳ್ತಾರೆ, ಕೆಲವು ಊರುಗಳಿಗೆ ಹೋದಾಗ, ಫಾಸ್ಟೇ ನಮ್ಮ ಮಗ ಫಾರಿನಲ್ಲಿದ್ದಾನೆ, ದುಡ್ಡೆಲ್ಲ ಬಹಳ ಕಳಿಸ್ತಾರೆ, ಆದರೆ ಅವ್ನು ಬಂದು ನನ್ನ ಜೊತೆಯಲ್ಲಿ ಒಂದಿನ ಇಲ್ಲ, ಅವ್ನ ಪ್ರೆಸೆನ್ಸ್ ನನ್ನ ಹತ್ರ ಇಲ್ಲ. ಅವ್ನು ನನ್ನ ಜೊತೆ ಇದ್ದು ನಾನು ಮಾಡೋ ಅಡುಗೆನ ಒಂದು ಹೊತ್ತು ತಿನ್ಬಿಟ್ಟು ಅಮ್ಮ ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗೊಂದು ಸಂತೋಷ. ಆದರೆ ದುಡ್ಡೆಲ್ಲ ಕಳಿಸ್ತಾನೆ, ಎವ್ರಿಥಿಂಗ್ ಈಸ್ ದೇರ್, ಬಟ್ ಅವರು ನನ್ನ ಜೊತೆಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂತ ಅನೇಕರು, ನಾನು ಕೆಲವು ಮೀಟಿಂಗ್ಸ್ಗೆ ಹೋದಾಗ, ಕೆಲವು ಫೋನ್ ಮಾಡಿದಾಗ ಅನೇಕರು ಹೇಳ್ತಾರೆ ನನಗೆ. ಹಲ್ಲೆಲೂಯಾ. ಹಾಗಾದರೆ ಒಂದು ಲೋಕದ ಮನುಷ್ಯನ ಈ ರೀತಿಯಲ್ಲಿ ಯೋಚಿಸುವಾಗ, ಹಾಗಾದರೆ ದೇವರು ಇನ್ನೆಷ್ಟು ನಮ್ಮನ್ನು ಯೋಚಿಸ್ತಾರೆ ಯೋಚನೆ ಮಾಡಿ. ಆಮೇಲೆ ಅದರಿಂದ ಯಾರಿಗೋ ಆಗಿ ನಾವು ಬರಬಾರ್ದು ಚರ್ಚ್ಗೆ. ಇಲ್ಲ, ನಾನು ಇವತ್ತು ದೇವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತೇನೆ, ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ನಾನು ಟೈಮ್ ನೋಡಬಾರ್ದು. ಚರ್ಚಿಗೆ ಬಂದರೆ ಒಂದು 10 ನಿಮಿಷ 20 ನಿಮಿಷ ಹೆಚ್ಚು ಕಡಿಮೆ ಆಗ್ಬೋದು. ನೀವು ನಿಮ್ಮ ಅಮ್ಮ ಹತ್ರ ಮಾತಾಡೋಕೆ ಹೋಗಿ ಟೈಮ್ ನೋಡಿ ಮಾತಾಡ್ತೀರಾ? ಒಂದು ಬಟ್ಟೆ ಅಂಗಡಿಗೆ ಹೋದರೆ ನಾವು ಟೈಮ್ ನೋಡ್ತೀವಾ? ಅದಕ್ಕೆ ಅವ್ನು ಟೈಮ್ ಪೀಸ ತೆಗೆದು ಬಿಡ್ತಾನೆ ಕೆಲವು ಬಾರಿ. ನೋಡಿ, ಯಾಕೆ ಹೇಳಿ? ನೀವು ಟೈಮ್ ನೋಡ್ರಿ ಬಟ್ಟೆ ತಂತ ಓಡೋಗ್ಬಿಡ್ತೀರ ಅಂತ. ಆ ಥರ ನಾವು ಅಪ್ಪ ಹತ್ರ ಬಂದಾಗ ರಿಲ್ಯಾಕ್ಸ್ ಆಗಿರಬೇಕು. ಸ್ವಲ್ಪ ಎಕ್ಸ್ಟ್ರಾ ಟೈಮ್ ನಮ್ಮನ್ನ ಇಲ್ಲಿ ದೇವ್ರು ಕುಂಡಿಸ್ತಾನೆ ಅಂದರೆ ಏನೋ ಒಂದು ಆಪತ್ತಿಂದ ದೇವರು ನಮ್ಮ ತಪ್ಪಿಸ್ತಾನೆ ಅಂತ ಅಷ್ಟೇ ವಿಷಯ. ಅಪ್ಪ ನಮ್ಮನ್ನು ಸ್ವಲ್ಪ ನಮ್ಮ ನಮ್ಮ ಮೇಲೆ ತುಂಬ ಆತನಿಗೆ ಕನ್ಸರ್ನ್ ಜಾಸ್ತಿ ಅವ್ರಿಗೆ. ಆಮೇಲೆ ಅದರಿಂದ ಯಾವತ್ತೂ ಒಂದು ತಿಳ್ಕೊಳ್ಳಿ, ಒಂದು ಸೀಕ್ರೆಟು, ಅಪ್ಪ ಹತ್ರ ನಾನು ಹೋಗ್ತಾ ಇದ್ದೀನಿ ಜಸ್ಟ್ ರಿಲ್ಯಾಕ್ಸ್ ಮಾಡೋಕ್ಕಾಗಿ, ಅಪ್ಪ ಜೊತೆಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿ ಜಾಲಿಯಾಗಿ ಕೂತ್ಕೊತೀನಿ. ಏನು ಮಾತಾಡ್ತಾರೆ ಅಪ್ಪನ ಜೊತೆ ಕೇಳ್ತೀನಿ, ನನಗೆ ಏನು ತಿದ್ಕೊಬೇಕು ಅದು ನಾನು ತಿದ್ಕೊತೀನಿ. ಕೆಲವು ಬಾರಿ ಒಂದು ತಂದೆ ತಾಯಿ ಏನು ಮಾಡ್ತಾರೆ, ಕೆಲವು ಮಕ್ಕಳಿಗೆ ಅಡ್ವೈಸ್ ಮಾಡ್ತಾರೆ. ಆ ಥರ ದೇವರ ವಾಕ್ಯ ನಮ್ಮನ್ನು ಬೋಧಿಸ್ತೈತೆ. ಆಮೇಲೆ ಹಾಗಾದರೆ ಇವತ್ತು ಮುಂಜಾನೆ ನಾವು ಬಂದಿದ್ದೇವೆ, ಜಸ್ಟ್ ಬಂದು ಅಪ್ಪ ಹತ್ರ ಜಸ್ಟ್ ರಿಲ್ಯಾಕ್ಸ್ ಮಾಡ್ತಾಯಿದ್ದೇವೆ. ಎಲ್ಲ ಹೇಳಿ ರಿಲ್ಯಾಕ್ಸ್. ಜಸ್ಟ್ ಅಪ್ಪ ಎಲ್ಲ ಹೇಳಿ ಡ್ಯಾಡಿ ನೀನು ಸಮ್ಮುಖಕ್ಕೆ ಬಂದಿದ್ದೇನೆ. ಬೈಬಲ್ ನಾವು ನೋಡ್ತೇವೆ, ಯೋಹಾನನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ, ಪ್ರತಿ ಸಾರಿ ಯೇಸು ದೇವರನ್ನ ಏನಂತ ಕರೀತಾರೆ? ನೋಡೋಣ, ತೆಗೀರಿ ನೋಡೋಣ, ಯಾರಾದರೂ ಬೈಬಲ್ ಚೆನ್ನಾಗಿ ಓದೋರು ಎಲ್ಲೆಲ್ಲಿ ಕರೀತಾರಂತ ನೋಡೋಣ, ಎಷ್ಟನ್ನ ತೆಗಿತೀರಂತ. ನೋಡೋಣ ಎಷ್ಟಲ್ಲಿ ಹೇಳ್ತಾರೆ. ಲೈವಲ್ಲಿ ಇರೋರು ಕೂಡ ನೀವು ಆ್ಯಕ್ಟಿವ್ ಆಗಿರ್ಬೋದು. ಅದು ಸುಮ್ಮನೆ ಸಿಕ್ಕಾಪಟ್ಟೆ ವಾಕ್ಯ ಹಾಕಕ್ಕೆ ಹೋಗಬೇಡಿ, ಆಮೇಲೆ ನಮ್ಮ ಪೇಜ್ ತುಂಬ ಹೋಗ್ಬಿಡ್ತೈತೆ. ಫಸ್ಟು ನಾವು ಪೌಲನು ನಮಗೆ ಒಂದು ವಾಕ್ಯ ಹೇಳ್ತಾನೆ ರೋಮದಲ್ಲಿ, ಏನಂತ 8ರಲ್ಲಿ ಹೇಳ್ತಾನೆ, 8:14 ಹೇಳ್ತಾನೆ. ಅಲ್ಲ ನನಗೆ ಯೋಹಾನದಲ್ಲಿ ಬೇಕು. ಹಾಂ, ಓದಿ. ಎಷ್ಟನೇ ವಾಕ್ಯ? 8:14 ರೋಮ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ
ದೇವರನ್ನು ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ. ಪ್ರತಿ ಸಾರಿ ಯೇಸು ಸ್ವಾಮಿ ತಂದೆಯ ದೇವರನ್ನ ಕರೆಯುವಾಗ ಹೆಂಗೆ ಕರೀತಾರೆ? ಅಪ್ಪ ತಂದೆಯೇ. ನೋಡಿದ್ದೀರಾ? ಪ್ರತಿ ಸಾರಿ ಅವರು ದೇವರೇ ಅಂತ ಕರೆಯೋದಿಲ್ಲ. ನಾವು ಕೂಡ ಪ್ರಾರ್ಥನೆ ಮಾಡುವಾಗ ಏನು ಕರಿಬೇಕು? ಈ ಕಡೆ ಬಂದ್ಬಿಡಿ, ಸ್ವಲ್ಪ ಈ ಕಡೆ ಬಂದ್ಬಿಡಿ. ನಾನು ಮರೆಯಾಗಿರಬಾರ್ದು ನಿಮಗೆ. ನನ್ನ ಮಗ ನಿಮಗೆ ಚೆನ್ನಾಗಿ ಕಾಣಿಸ್ಬೇಕು. ಹಲ್ಲೆಲೂಯಾ. ಪ್ರತಿ ಸಾರಿ ಏನು ಕರೀತಾರೆ? ಫಸ್ಟು ದೇವರನ್ನ ಅಪ್ಪ ಅಂತ ಕರಿಯಂತ ಹೇಳಿದ ಮೊದಲನೆಯವರು ಯಾರಂದರೆ ಯಾರು ಗೊತ್ತಾ? ಯೇಸು ಸ್ವಾಮಿ. ಆ್ಯಕ್ಚುಲಿ ನಮಗೆ ದೇವರನ್ನ ಅಪ್ಪನಾಗಿ ಪರಿಚಯ ಮಾಡಿಸ್ತವನೇ ಯೇಸು ಸ್ವಾಮಿ. ಆಮೇಲೆ ಅದಕ್ಕೆ ನಾವು ಪ್ರತಿ ಸಾರಿ ಪ್ರಾರ್ಥನೆ ಮಾಡುವಾಗ, ಈಚ್ ಆ್ಯಂಡ್ ಎವ್ರಿ ಟೈಮ್ ನಾವು ಪ್ರಾರ್ಥನೆ ಮಾಡುವಾಗ ಏನಂತ ಪ್ರೇಯರ್ ಮಾಡಬೇಕು? ಅಪ್ಪ ಅಂತಲೇ ನಾವು ದೇವ್ರ ಜೊತೆ ಮಾತಾಡಬೇಕು. ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ನೋಡಿ ಯೇಸು ಸ್ವಾಮಿ ಪ್ರತಿ ಸಾರಿ ನಾವು ಇದರಲ್ಲಿ ನೋಡುವಾಗ ತಂದೆ ತಂದೆ ಅಂತ ನೋಡಿ, ಒಂದು ಎಕ್ಸಾಂಪಲ್ ಜಾನ್ ಗಾಸ್ಪಲ್ 15:26. ಪ್ರತಿ ಸಾರಿ ಅವರು ಅಲ್ಲಿ ನಾವು ನೋಡ್ತೇವೆ ತಂದೆ ತಂದೆ ಅಂತ ಅಪ್ರೋಚ್ ಮಾಡ್ತಾ ಇರ್ತಾರೆ. ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳಿಸಿಕೊಡುವ ಸಹಾಯಕನು. ಓಕೆ, ಏನಂದ್ರು? ತಂದೆ. ಜೋರಾಗಿ ಹೇಳ್ರಿ. ತಂದೆಯ ಬಳಿಯಿಂದ. ಈ ಥರ ನೀವು ಹುಡುಕುವಾಗ ಯೋಹಾನದಲ್ಲಿ ಬಹಳ ಕಡೆ ನೀವು ತಂದೆ ಅಂತ ನೀವು ನೋಡ್ಬೋದು. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು. ಹುಡುಕ್ರಿ ನೋಡೋಣ, ಒಂದೊಂದೇ ಹುಡುಕ್ರಿ ನೋಡೋಣ. 15:9 ಕೂಡ ಓದಿ. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ, ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನೋಡಿದ್ರ? ಹಾಗಾದ್ರೆ ದೇವರನ್ನ ತಂದೆ ಅಂತ ಕರೆದಂತ, ನಮಗೆ ತಂದೆ ಅಂತ ಕರೀರಿ ಅಂತ ಹೇಳಿಕೊಟ್ಟಿದ್ದ ಮೊದಲನೇವ್ರು ಯಾರು ಅಂದ್ರೆ ಈಸ್ ನೇಮ್ ಇಸ್ ಜೀಸಸ್ ಕ್ರೈಸ್ಟ್. ಶಿಷ್ಯರು ಬಂದು ಕೇಳ್ತಾರೆ, ಸ್ವಾಮಿ ನಮಗೆ ಪ್ರಾರ್ಥನೆ ಮಾಡೋದು ಕಲಿಸು ಅಂದಾಗ, ಪರಲೋಕದಲ್ಲಿರುವ ನನ್ನ ದೇವರೇ ಅಂತ ಕರೆಸ್ತಾರ? ಮಾತಾಡಿ. ಪರಲೋಕದಲ್ಲಿರುವ ನಮ್ಮ ದೇವರೇ ಅಂದ್ರ? ನಮ್ಮ ತಂದೆಯೇ. ಮಾತಾಡಿ. ಮತ್ತೆ ಎಸ್ ಅಂದ್ರೆ ಪರಲೋಕದಲ್ಲಿರೋ ನಮ್ಮ ದೇವರೇ ಅಂದ್ರೆ, ಪರಲೋಕ ನಮ್ಮ ತಂದೆ ಅಂದ್ರ? ನಮ್ಮ ತಂದೆಯೇ ಅಂದ್ರು. ಆವಾಗಲೇ ಅನೇಕ ಕೋಪ ಒಂದು ಕಲ್ಲೆತ್ಕೊಂಡಿದ್ದು ಯಾರು ನೋಡ್ಯಕ್ಕೆ? ಯೇಸು ಸ್ವಾಮಿ ನೋಡ್ಯಕ್ಕೆ. ಅಂದರೆ ದೇವರ ಉದ್ದೇಶ, ಯೇಸು ಸ್ವಾಮಿ ಉದ್ದೇಶ ತಂದೆ ದೇವರನ್ನ ನಮಗೆ ತಂದೆಯಾಗಿ ಮಾಡಬೇಕನ್ನೋದೇ ಯೇಸುವಿನ ಉದ್ದೇಶ. ಅದಕ್ಕೆ ನಾನು ಒಂದು ಮೆಸೇಜ್ ಹೇಳಿದ್ವಲ್ಲ, ನಮ್ಮನ್ನು ಹೆತ್ತಿದ್ದು ಯೇಸುನೇ. ಆದರೆ ಯೇಸುವಿನ ಉದ್ದೇಶ ಯೇಸು ಹತ್ರ ನಮ್ಮನ್ನು ಇಟ್ಕೊಳ್ಳೋದಲ್ಲ, ಅದನ್ನು ತಂದೆಗೆ ಒಪ್ಪಿಸಿ ಅವರ ಮಕ್ಕಳನ್ನಾಗಿ ನಮ್ಮನ್ನು ನೋಡೋದೇ ಯೇಸುವಿನ ಒಂದು ಸಂತೋಷ. ಆಮೇಲೆ ಆಗ ನಾವು ಪ್ರತಿ ಸಲ ಪ್ರಾರ್ಥನೆ ಮಾಡುವಾಗ ಕೆಲವೊಬ್ಬರು ನಾವು ಪ್ರಾರ್ಥನೆ ಮಾಡುವಾಗ ಏನಂತ ಗೊತ್ತಾ? ಯೇಸುವೆ ಯೇಸುವೆ ಯೇಸುವೆ. ಹಂಗಲ್ಲ, ಅಪ್ಪನ ಕರಿಬೇಕು, ತಂದೆಯಾದ ದೇವರೇ. ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ. ನೋಡಿ, ಅನೇಕರಿಗೆ ಪ್ರಾರ್ಥನೆ ಮಾಡೋಕ್ಕೆ ಗೊತ್ತಿಲ್ಲ. ಪ್ರೇಯರ್ ಮಾಡಿದ ತಕ್ಷಣ ಏಸಪ್ಪ 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 ಅಂತಾರೆ. ಅದು ರಾಂಗ್. ಅದಕ್ಕೆ ಯೇಸುನ ಹೇಳ್ತಾರೆ, ನೀವು ನನ್ನ ಹೆಸರಲ್ಲಿ ಕೇಳಿ ತಂದೆನ ಕೇಳಿ ಅಂತ ಹೇಳ್ತಾರೆ. ಆಮೇಲೆ ನಾನು ಹೇಳೋದು ಅರ್ಥ ಆಗ್ತಿದೆ. ಅದಕ್ಕೆ ಕೆಲವು ಬಾರಿ ನಮ್ಮ ಮಕ್ಕಳಿಗೆಲ್ಲ ಪ್ರಾರ್ಥನೆ ಮಾಡೋಕ್ಕೆ ಗೊತ್ತಿರಲ್ಲ. ಸ್ಟಾರ್ಟಿಂಗ್ ಎ ಹೆವೆನ್ಲಿ ಫಾದರ್. ಯೇಸು ಹೆಂಗೆ ಪ್ರೇಯರ್ ಮಾಡ್ತಾರೆ? ಡೈಲಿ ಪ್ರಾಕ್ಟೀಸ್ ಮಾಡ್ಕೊಬೇಕು. ತಂದೆ ಅಂತ ಕರಿಬೇಕು ಡೈಲಿ. ಅದನ್ನು ಅವ್ರು ತುಂಬ ಇಷ್ಟಪಡ್ತಾರೆ. ದೇವರು ನಮ್ಮನ್ನು ಅಪ್ಪ ಅಂತ ಕರೆಯೋದನ್ನು ತುಂಬ ಇಷ್ಟಪಡ್ತಾರೆ. ಎಷ್ಟು ನಂಬ್ತೀರ? ಯಾಕಂದರೆ ಯೇಸು ತನ್ನಗಿಂತ ತಂದೆನ ಪರಿಚಯ ಮಾಡೋದು ತುಂಬ ಮುಖ್ಯ. ಆಗ ತನ್ನ ಮುಖಾಂತರ ಹೋಗಬೇಕು. ಯೇಸು ಇಲ್ಲದೆ ಯಾವುದೂ ಇಲ್ಲ. ನೋ ಸ್ಯಾಲ್ವೇಷನ್. ಅನೇಕ ಕೆಲವು ಯೆಹೋವಾ ವಿಟ್ನೆಸ್ ಹೇಳ್ತಾರೆ ಯೇಸು ದೇವರಲ್ಲ. ಯಾರು ಹೇಳಿದ್ದು ದೇವರಲ್ಲ ಅಂತ? ಈಸ್ ಎ ಗಾಡ್. ಇಬ್ರಿಯರಿಗೆ ಬರೆದ ಪತ್ರಿಕೆ ನೋಡಿ, 1ನೇ ಅಧ್ಯಾಯ ನೋಡಿ. ಯಾಕಂದರೆ ಕೆಲವೊಬ್ಬರು ನಿಮ್ಮನ್ನು ಕನ್ಫ್ಯೂಷನ್ ಮಾಡ್ಬೋದು. ಕನ್ಫ್ಯೂಷನ್ ಆಗಿಬಿಡ್ರಿ. ಯೇಸು ಸ್ವಾಮಿ ದೇವರಾಗಿದ್ದಾನೆ. 1ನೇ ಅಧ್ಯಾಯಕ್ಕೆ ಬನ್ನಿ. ಇದ್ದೀರಾ? ಓಕೆ. ಇಬ್ರಿಯರಿಗೆ ಬರೆದ ಪತ್ರಿಕೆ. ಕೆಲವರು ಪಾಪ ಏನಾಗ್ತಾರೆ, ಕನ್ಫ್ಯೂಷನ್ ಆಗಿ ಒಂದು ಲಾಸ್ಟ್ 2 years ಬ್ಯಾಕ್ ಒಂದು ಸಭೆ ಈ ಒಂದು ನಾರ್ತ್ ಈ ಕಡೆ ನಮ್ಮ ಬೆಂಗಳೂರು ಈ ಕಡೆ ಅಲ್ಲಿ ನನ್ನ ಮೆಸೇಜ್ ನೋಡ್ತಾ ಇದ್ರು. ಅವರು ಯಾರೋ ಒಬ್ರು ಹೋಗಿ ಅಲ್ಲಿ ಸಭೆ ಸ್ಟಾರ್ಟ್ ಮಾಡಿದ್ರು. ಅವ್ರನ್ನೆಲ್ಲ ಸೇರಿಸಿ ಕೊನೆಗೇನಾಯ್ತು ಅಂದರೆ 3/4 ಸಭೆ ಬಿಟ್ಟು ಹೋಗ್ಬಿಟ್ರು. ಯಾಕಂದರೆ ಎಲ್ಲಿಗೋದ್ರು ಅಂದರೆ ಯೆಹೋವಾ ವಿಟ್ನೆಸ್, ಯೇಸು ದೇವರಲ್ಲ
ಯೇಸು ದೇವರಲ್ಲ. ಅದಕ್ಕೆ ಕೆಲವು ವಾಕ್ಯಗಳನ್ನು ತಗೊತಾರೆ. ಆದರೆ ಯೇಸು ದೇವರು ಅನ್ನೋದಕ್ಕೆ ಪೌಲನು ತುಂಬ ಕ್ಲಾರಿಟಿ ಕೊಡ್ತಾನೆ. ಆಮೇಲೆ ನಾನು ಆಲ್ರೆಡಿ ಹೇಳಿದ್ದೀನಿ, ಓದಿರಿ. ಇಬ್ರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ನಾನು ಹೇಳೋದನ್ನು 5ನೇ ವಾಕ್ಯದಿಂದ ಓದಿರಿ. ನನಗೆ ನೀನು ಮಗನು, ನಾನೇ ಇವತ್ತು ನಿನ್ನನ್ನು ಪಡೆದಿದ್ದೇನೆ ಎಂತಲೂ, ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು ಎಂತಲೂ ದೇವರು ತನ್ನ ದೂತರೊಳಗೆ ಯಾವನಿಗಾದರೂ ಎಂದಾದರೂ ಹೇಳಿದುಂಟೋ? ಇದಲ್ಲದೆ ಆತನು ತನ್ನ ಚೊಚ್ಚಲ ಮಗನನ್ನು ಭೂಲೋಕದೊಳಗೆ ತಿರುಗಿ ಬರಮಾಡುವಾಗ ದೇವರ ದೂತರೆಲ್ಲರೂ ಆತನಿಗೆ ಅಡ್ಡ ಬೀಳಲಿ ಎಂದು ಹೇಳುತ್ತಾನೆ. ಏನಂತೆ? ಯಾರನ್ನ ಭೂಮಿ ಕಳಿಸುವಾಗ? ಇವಾಗ ಯಾರಿಗೆ ಅಡ್ಡ ಬೀಳ್ಬೇಕು? ದೇವದೂತರೆಲ್ಲ ನಮಗೆ ಕೆಲಸ ಮಾಡ್ತಾರೆ. ಯಾರಿಗೆ ಅಡ್ಡ ಬೀಳ್ಬೇಕು? ಮಾತಾಡಬೇಕು. ಕರೆಕ್ಟಾ? ಯಾರಿಗೆ ಅಡ್ಡ ಬೀಳ್ಬೇಕು? ಅಲ್ಲ, ದೇವದೂತರು ಯಾರಿಗೆ ಅಡ್ಡ ಬೀಳ್ಬೇಕು? ನಾರ್ಮಲ್ ಆಗಿ ಇವಾಗ ದೇವರೇ ಪರ್ಮಿಷನ್ ಕೊಡ್ತಾರೆ. ಎಲ್ಲರೂ ಯಾರಿಗೆ ಅಡ್ಡ ಬೀಳಲಿ? ಯೇಸುಗೆ ಅಡ್ಡ ಬೀಳ್ಬೇಕು. ಹಾಗಾದ್ರೆ ಯೇಸುಗೂ ಒಬ್ಬರು ಅಡ್ಡ ಬೀಳ್ತಾರೆ ಅಂದರೆ ಅವ್ರು ಏನಾಗಿರ್ಬೋದು? ಈಸ್ ಎ ಗಾಡ್. ಪೌಲ ತುಂಬ ಕ್ಲಿಯರಾಗಿ, ಇಬ್ರಿಯರಿಗೆ ಬರೆದ ಪತ್ರಿಕೆ ಕೆಲವರು ಹೇಳ್ತಾರೆ ಪೌಲನ್ನು ಬರೆದ್ರೆ, ಕೆಲವರು ಯಾರು ಬರ್ದಿದ್ದಾರೆ ಅಂತೇಳಿ ಅದು ನಮ್ಗೆ ಯಾರು ಬರೆದ್ರೆ ನಮ್ಗೆ ಬೇಡ. ಅಲ್ಲಿ ಬರ್ದಿದ್ದಾರೆ ಈ ರೀತಿಯಲ್ಲಿ. ಇದು ಬರ್ದಿರೋದೇ ಹಿಬ್ರು ಜನಗಳಿಗೆ ಸ್ಪೆಷಲಿ. ಅವ್ರಿಗೇನು ಬರ್ದಿದ್ರೆ ಅದು ನಮಗೆ ಕನ್ಫರ್ಮ್ ಅಂತ ಆಯಿತು. ಆಮೇಲೆ ಏನಂತ ಇದ್ದಾರೆ? ದೇವರು ತನ್ನ ದೂತರೊಳಗೆ ಯಾವನಿಗಾದರೂ ಎಂದಾದರೂ ಹೇಳಿದುಂಟು, ಇದಲ್ಲದೆ ಆತನು ತನ್ನ ಚೊಚ್ಚಲ ಮಗನನ್ನು ಭೂಮಿಯ ತಿರುಗಿ ಬರಮಾಡಿದಾಗ ದೇವರು ಎಲ್ಲರೂ ಆತನಿಗೆ ಅಡ್ಡ ಬೀಳಲಿ ಎಂದು ಹೇಳುತ್ತಾನೆ. ಆಮೇಲೆ ದೂತರ ವಿಷಯದಲ್ಲಿ ಹೇಳುವುದೇನೆಂದರೆ, ದೂತರ ವಿಷಯದಲ್ಲಿ ಏನ್ ಹೇಳ್ತಾನೆ? ದೇವರು ತನ್ನ ದೂತರನ್ನು ಗಾಳಿಗಳನ್ನಾಗಿಯೂ, ಏಂಜಲ್ಸ್ ಏನಾಗಿದ್ದಾರೆ? ಬರೀ ಜಸ್ಟ್ ವಿಂಡ್, ಗಾಳಿಗಳನ್ನಾಗಿಯೂ ತನ್ನ ಸೇವಕರನ್ನು ಅಗ್ನಿ ಜ್ವಾಲೆಯನ್ನಾಗಿಯೂ ಮಾಡುತ್ತಾನೆ ಎಂಬುದು. ಅಂದ್ರೆ ನಮ್ಮನ್ನು ದೇವರು ಏನ್ ಮಾಡ್ತಾನೆ? ನಾವು ಅಗ್ನಿ ಜ್ವಾಲೆ, ಅವರೇನಂದೆ ಇದ್ದೀರಾ? ನಾವು ಕೆಲವರು ಅಗ್ನಿ ಜ್ವಾಲೆ ಅನ್ನೋದೇ ಮರ್ತೋಗ್ಬಿಡ್ತೀವಿ. ಆಮೇಲೆ ಏನಂದ್ರೆ ನೆಕ್ಸ್ಟ್ ಮಗನ ವಿಷಯದಲ್ಲಿ ಆದರೂ, ಇದು ಭದ್ರ ಕೆಲಸ, ಇದು ಮೇನ್ ಪಾಯಿಂಟ್. ಯೇಸು ದೇವರ ಅನ್ನೋದಕ್ಕೆ ಮಗನ ವಿಷಯದಲ್ಲಿ ಆದರೂ ದೇವರೇ ನಿನ್ನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿಯೂ ಇರುವುದು. ಯಾರನ್ನ ದೇವರು ಅಂತ ಕರೀತಾ ಇದ್ದಾರೆ? ಕರೆಕ್ಟಾಗಿ ಆನ್ಸರ್ ಮಾಡೋಕೆ ನನಗೆ ಯಾರನ್ನ ನೋಡಲ್ಲಿ ಓದ್ಕೊಳ್ಳಿ, ಕರೆಕ್ಟಾಗಿ ಓದ್ಕೊಳ್ಳಿ. ಮಗ ಅಂದ್ರೆ ಯಾರು? ವಿಷಯದಲ್ಲಿ ಯೇಸು. ದೇವರೇ ನಿನ್ನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿಯೂ ಇರುವುದು. ನಿನ್ನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿಯೂ ಇರುವುದು. ಯುಗ ಯುಗಾಂತರಗಳಲ್ಲಿಯೂ ಇರುವುದು. ನ್ಯಾಯದಂಡವೇ ನಿನ್ನ ರಾಜದಂಡವಾಗಿದೆ. ಹಾಗಾದ್ರೆ ಇದೆಲ್ಲ ಯಾಕೆ ಕೊಡ್ತಾರೆ? ಅವರು ದೇವರಾಗಿರೋದಕ್ಕೆ ಕೊಟ್ಟಿರೋದು. ಆಮೇಲೆ ಅರ್ಥ ಆಯ್ತಾ? ಈ ಮಾತನ್ನು ಯಾರು ಹೇಳ್ತಾ ಇದ್ದಾರೆ? ಸ್ವತಃ ತಂದೆ ದೇವರು ಯೇಸು ಸ್ವಾಮಿಗೆ ಹೇಳ್ತಾರೆ. ಇನ್ನೊಂದ್ಸಲಿ ಓದಿ, ನಿಮ್ಗೆ ಅರ್ಥ ಆಗಿಲ್ಲ ಕೆಲವರಿಗೆ. ಮಗನ ವಿಷಯದಲ್ಲಾದರೂ ದೇವರೇ ನಿನ್ನ ಸಿಂಹಾಸನ ಯುಗ ಯುಗಾಂತರಗಳಲ್ಲಿ ಇರುವುದು. ನ್ಯಾಯದಂಡವೇ ನಿನ್ನ ರಾಜದಂಡವಾಗಿದೆ. ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ. ಆದುದರಿಂದ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ ಎಂತಲೂ, ಕರ್ತನೇ, ಆದಿಯಲ್ಲಿ ನೀನು ಭೂಮಿಗೆ ಅಸ್ಥಿವಾರವನ್ನು ಹಾಕಿದಿ. ಗಗನಮಂಡಲವು ನಿನ್ನ ಕೈಕೆಲಸವಾಗಿದೆ. ಅವು ನಾಶವಾಗವು, ಆದರೆ ನೀನು ಶಾಶ್ವತವಾಗಿರ್ತಿ. ಅವೆಲ್ಲವೂ ವಸ್ತ್ರದಂತೆ ಹಳೆವಾಗುವವು, ಅವುಗಳನ್ನು ಮೇಲಂಗಿಯಂತೆಯೂ ವಸ್ತ್ರದಂತೆಯೂ ಮಾಡಿಸುತ್ತಿ. ಆದರೆ ದೇವದೂತರಲ್ಲಿ ಯಾವನ ವಿಷಯದಲ್ಲಾದರೂ ನಾನು ನಿನ್ನ ವಿರೋಧಿಗಳು ನಿನಗೆ ಪಾದಪೀಠವಾಗುವ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತಿಕೊಂಡಿರು ಎಂಬುದಾಗಿ ಎಂದಾದರೂ ಹೇಳಿದಾನೋ? ಇವರೆಲ್ಲರೂ ರಕ್ಷಣೆಯನ್ನು ಅಂದರೆ ಯಾವ ದೇವದೂತರಿಗೆ ಮಾತನ್ನು ಹೇಳಿಲ್ಲ. ಅನೇಕರು ಹೇಳ್ತಾರೆ ಯೇಸು ಸ್ವಾಮಿ ಒಂದು ಏಂಜಲ್ ಅಂತ ಹೇಳ್ತಾರೆ. ಜೀಸಸ್ ಇಸ್ ನಾಟ್ ಎ ಏಂಜಲ್, ಜೀಸಸ್ ಇಸ್ ಗಾಡ್. ಅದಕ್ಕೆ ಅವನು ಕ್ಲಿಯರ್ ಮಾಡ್ತಾನೆ, ಈ ನಿನ್ನ ವಿರೋಧಿಗಳನ್ನ ಪಾದಪೀಠ ಮಾಡ್ತೇನೆ ಅಂತ ಯಾರಿಗೆ ಹೇಳ್ತಾ ಇದ್ದಾರೆ? ಯೇಸು ಸ್ವಾಮಿಗೆ. ಆಮೇಲೆ ಎಲ್ಲಿ ಹೇಳಿದ್ದಾರೆ ಇದನ್ನು? ಕೀರ್ತನೆ 110 ನೋಡ್ರಿ. Psalms 110 1ನೇ ವಚನ. ಇದ್ದೀರಾ? ಕೇಳಿಸ್ಕೊಳ್ಳಿ, ಭದ್ರವಾಗಿ ಕೇಳಿಸ್ಕೊಳ್ಳಿ. ಮನಸ್ಸು ಆ ಕಡೆ ಹೋಗಬಾರ್ದು. ನಾಳೆ ಯಾವನಾದ ಯೆಹೋವ ವಿಟ್ನೆಸ್ ಬಂದು ನಿಮ್ಮ ತಲೆ ಕೆಡ್ಸಕ್ಕೆ ಬಂದರೆ ನೀವೆಲ್ಲ ಆನ್ಸರ್ ಮಾಡೋಕ್ಕೆ ರೆಡಿಯಾಗಿರ್ಬೇಕು.
ಏನೇ ಆದರೂ ಕೂಡ ಯೇಸು ದೇವರಾಳ ಅಂದರೆ ಮುಗೀತು ನಿಮ್ಮ ಕತೆ. ನೀವು ಹೋದ್ರೆ ಮುಗೀತು ಅಷ್ಟೇ. ನರಕನ ನೀವೇ ಬುಕ್ ಮಾಡ್ಕೊಂಡಂಗೆ ಲೆಕ್ಕ. ಇವಾಗ ಹೇಳ್ಬಿಡ್ತೀನಿ ನಾನು. ಯೆಹೋವಾ ವಿಟ್ನೆಸ್ ಬರೋದು ಯಾರಾದ್ರೂ ಗೊತ್ತಾ? ಬಿಲೀವರ್ಸ್ ಹತ್ರ ಮಾತ್ರ. ಅವರು ಬರೋದು ರೋಮನ್ ಕ್ಯಾಥಲಿಕ್ಸ್ ಆ್ಯಂಡ್ ಪ್ರೊಟೆಸ್ಟೆಂಟ್ ಇವತ್ತು ಬರೋದು. ಹಿಂದೂಗಳ ಹತ್ರ ಮುಸ್ಲಿಂ ಹತ್ರ ಹೋಗೋಲ್ಲ. ಯಾಕಂದರೆ ಅವ್ರಿಗೆ ಯಾರಿಗೂ ಯಾರಿಗೆ ಯೇಸು ಗೊತ್ತಿದ್ದಾರೋ ಅವರಿಂದ ಯೇಸುನ ಕಿತ್ತಾಗಬೇಕಂತಲೇ ಯೆಹೋವಾ ವಿಟ್ನೆಸ್ ಓಡಾಡ್ತಾ ಇರ್ತಾರೆ. ಬಟ್ ನೀವು ಯಾಕಂದರೆ ಇವಾಗ ತುಂಬ ಜಾಸ್ತಿ ಆಗಿದ್ದಾರೆ, ಅದು ತುಂಬ ಕೇರ್ಫುಲ್ ಆಗಿರ್ಬೇಕು. ಆಮೇನ್. ನಮ್ಗೆ ಆಧಾರ ಯಾರು? ನಮ್ಮ ರಕ್ಷಣೆಗೆ ಆಧಾರ ಯಾರು? ಅವ್ರನ್ನೇ ಕಿತ್ತಾಕ್ಬಿಡ್ತಾರೆ. ಸ್ಪೈನಲ್ ಕಾರ್ಡ್ನೇ ಕಿತ್ತಾಕ್ಬಿಟ್ರೆ ನಿಮ್ಮ ಕತೆ ಏನಾಗ್ತಿದೆ? ಸ್ಪೈನಲ್ ಕಾರ್ಡ್ನೇ ನಿಮ್ಮ ಬಾಡಿಯಿಂದ ಕಿತ್ತಾಕಿದ್ರೆ ಏನಾಗ್ತೈತೆ? ಯಾಕೆ ಗೊತ್ತಾ? ನಿಮ್ಮನ್ನು ಚರ್ಚಿಗೆ ಬರ್ರಿ ಅಂತ ಕರಿತೀನಿ. ಆಗಾಗ ನಿಮಗೆ ರೆಗ್ಯುಲರಾಗಿ ಬನ್ನಿರಿ ಅಂತ. ಈಗ ಆಗಾಗ ಬಂದೋಗ್ತಾರೆ ಗೆಸ್ಟ್ಗಳ ಥರ, ಅಂಥವ್ರು ಇದ್ರಲ್ಲಿ ಟ್ರ್ಯಾಪ್ ಆಗಿಬಿಡೋದು. ನೀವು ರೆಗ್ಯುಲರಾಗಿ ಬಂದರೆ ನೀವು ತುಂಬ ಸ್ಟ್ರಾಂಗ್ ಬಿಲೀವರ್ ಆಗಿರ್ತೀರ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನೋಡಿ, ಇವಾಗ ಯಾರು ಗೊತ್ತಾ? ನೀವು 90% ಯೆಹೋವಾ ವಿಟ್ನೆಸ್ಗೆ ಹೋಗೋದು ಯಾರು ಗೊತ್ತಾ? ಆಗಾಗ ಸಂಡೇ ತಿಂಗಳಿಗೆ 2 ಸಲ 1 ಸಲ ಬಂದೋಗ್ತಾರೆ ನೋಡಿ, ಅವರು ಕ್ಲೀನಾಗಿ ಟ್ರಾಪ್ ಮಾಡ್ತಾನೆ. ಆಮೇಲೆ ಯೆಹೋವಾ ವಿಟ್ನೆಸ್ ಆದಮೇಲೆ ರೆಗ್ಯುಲರಾಗಿ ಹೋಗ್ತಾರೆ ಚರ್ಚ್ಗೆ. ಅವರು ಸುಳ್ಳನ್ನು ನಂಬ್ಕೊಂಡು ಇದ್ದೀರಾ? ಅದಕ್ಕೆ ನಾವು ನಿರಂತರ ಸಂಬಂಧದಲ್ಲಿರುವಾಗ ಅದಕ್ಕೆ ಬೈಬಲ್ ಹೇಳ್ತೈತೆ, ಎಚ್ಚರಿಕೆ ಆಗಿರಿ, ಸೈತಾನನು ಗರ್ಜಿಸುವ ಸಿಂಹದೋಪಾದಲ್ಲಿ ಯಾರನ್ನ? ವಿಶ್ವಾಸಿಗಳನ್ನೇ, ಬೇರೆ ಯಾರನ್ನ ಅಲ್ಲ. ಅದಕ್ಕೆ ನಾನು ಮನೇಲಿ ಪ್ರೇಯರ್ ಮಾಡಿರಿ, ಬೈಬಲ್ ರೀಡ್ ಮಾಡಿರಿ, ಸಂಡೇ ಮೆಸೇಜ್ ಇನ್ನೊಂದ್ಸಲಿ ಕೇಳ್ರಿ. ಆಮೇಲೆ ಇದ್ದೀರಾ? ಟೈಮ್ಸ್ ಕೇಳ್ರಿ ಫ್ರೀ ಆಗಿರುವಾಗ. ಪರವಾಗಿಲ್ಲ, ಇನ್ನೊಂದ್ಸಲಿ ಕೇಳುವಾಗ ಇನ್ನೂ ಒಂದು ಹೊಸ ವಿಷಯ ನಿಮ್ಗೆ ಗೊತ್ತಾಗ್ಬೋದು. ಅದನ್ನು ನಿಮ್ಗೊಂದು ರೆವಲ್ಯೂಷನ್ ಬರ್ಬೋದು. ನಾಳೆ ಇನ್ನೊಬ್ಬರಿಗೆ ಯಾರೋ ನೀವು ಟೀಚ್ ಮಾಡಿದ್ರೆ ಆಗ್ಬೋದು. ಇವತ್ತು ನೋಡಿ ನಮ್ಮ ಸಭೆಯಲ್ಲಿ ಲೇಡೀಸ್ ಮೀಟಿಂಗ್ನೆಲ್ಲ ಒಬ್ಬೊಬ್ಬರು ಟೀಚ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಹೊಸ ಹೊಸ ವಿಷಯಗಳನ್ನ ಹೇಳೋಕ್ಕೆ ಶುರು ಮಾಡಿದೆ. ಎಷ್ಟು ಅಟೆಂಡ್ ಮಾಡಿದ್ರಿ ಲೇಡೀಸ್ ಮೀಟಿಂಗ್? ಕೈ ತೋರಿಸಿ. ಓಕೆ, ಇನ್ನು ಅನೇಕರು ಬಂದಿಲ್ಲಲ್ಲ ಇವತ್ತು. ಇರಲಿ. ಯಾರು ಮೆಸೇಜ್ ಕೊಟ್ಟಿದ್ದೀವಿ? ಅದು ನೀವು ಯೋಚನೆ ಮಾಡಿದ್ದೀರಾ? ಬೇಡೋದಕ್ಕಿಂತಲೇ ಯೋಚನೆ ಮಾಡೋಕ್ಕಿಂತ ಅಂತ ಬೈಬಲ್ ಹೊಡೆದು ಹಂಗೆ. ನೀವು ಪಾಸ್ಟರ್ ಮೆಸೇಜ್ ಕೊಡ್ತಿದಾರ? ಆಗ ನೀವೆಲ್ಲರ ಕೆಲವರು ಏನು ಮಾಡಿದ್ರಿ? ಅದೆಲ್ಲ ಹೇಳೋಕ್ಕಾಗಲ್ಲ. ನಾಳೆ ನೀವು ಕೂಡ ಬಂದು ನಿಂತು ಮಾತಾಡ್ಬೋದು. ಹೊಸ ರೆವಲ್ಯೂಷನ್ ಸಿಗ್ಬೋದು ನಿಮ್ಗೆ. ಆಮೇಲೆ ಯಾಕಂದರೆ ಈ ಸಭೆ ಹೀಗೆ ಆಗಬೇಕು, ಹಾಗೆ ಮುಂದುವರಿಬೇಕು. ನೋಡಿ, ನಮ್ಮ ಸಭೆ ಇವಾಗ ವಾರ ಪೂರ್ತಿ ಕಂಪ್ಲೀಟು ಬೀಯಿಂಗ್ ಅಂಡರ್ ಜೀಸಸ್. ಹಲ್ಲೆಲೂಯಾ. ಬೀಯಿಂಗ್ ಅಂಡರ್ ಜೀಸಸ್ ಶೆಲ್ಟರ್. ಹಲ್ಲೆಲೂಯಾ. ಅದರಿಂದ ಯಾರು ಬರ್ತಾರೆ ಮುಖ್ಯವಲ್ಲ, ಬಟ್ ಬರ್ತಾ ಇರೋದೇ ಓಕೆ, ಬಟ್ ನಡೀತಾ ಇದೆ. ಇವಾಗ ಟಿ ವಿನಲ್ಲಿ ಪ್ರೋಗ್ರಾಮ್ ಬರ್ತಾ ಇರ್ತೈತೆ, ಉದಯ ಟಿ ವಿನಲ್ಲಿ ಒಂದು 10 ಸಲ ಪಿಕ್ಚರ್ ಹಾಕ್ತಾ ಇರ್ತಾನೆ. ಹಾಕ್ತೇನೆ. ಅದು ಅವನಿಗೆ ಗೊತ್ತಾ? ನೀವು 2 ನೋಡ್ತಾರೆ, 3 ಜನ ನೋಡ್ತೀರಾ ಅಂತ. ನೀವು ನೋಡ್ತಾರೆ ಬಿಡ್ತಾರೆ, ಅವ್ನು ಹಾಕ್ತೇನೆ. ಅವನ ಕೆಲಸ ಅದೇ, ಹಾಕ್ತಾನೆ ಇರ್ತಾನೆ. ಅವನೇ ಅಷ್ಟು ಹುಷಾರಾಗಿರುವಾಗ ನಾವಿನ್ನೆಷ್ಟು ಹುಷಾರಾಗಿರ್ಬೇಕು. ಅದಕ್ಕೆ ಯಾರು ಬರಲ್ಲ ಪಾಸ್ಟ್ರೆ ಫಾಸ್ಟಿಂಗ್ ಪ್ರೇಯರ್ಗೆ ಅಂದ್ಬಿಟ್ಟು ನಾನು ಬರ್ತಾರೆ ಮುಖ್ಯ ಅಲ್ಲ, ನಡೀತಾ ಇರಬೇಕು. ಕೆಲವು ಬಾರಿ ಫಾಸ್ಟಿಂಗ್ ಪ್ರೇಯರ್ ಬರುವಾಗ 5 ಜನ ಕೂಡ ಇರಲ್ಲ. ನೀವು ನೋಡಿದ್ರಲ್ಲ, ಅವಾಗ ನಾವೇನು ಉತ್ಸಾಹ ಕಳ್ಕೊತೀವ? ಒಟ್ಟಲ್ಲಿ ನಾವು ಪ್ರೇಯರ್ ನಡೆಸಬೇಕು, ಪ್ರೇಯರ್ ಮಾಡ್ತಾ ಇದ್ವಿ. ದೇವರು ಟೈಮ್ ಕಳೆಗೆ ಬಂದರೆ ಟೈಮ್ ಕಳೆದ್ಬಿಡಿ. 5 ಜನ 10 ಜನ ನಾಳೆ ಪಾರ್ಕಲ್ಲಿ ಎವ್ರಿ ಡೇ ಎಲ್ಲ ಎಕ್ಸಸೈಸ್ ಮಾಡೋಕ್ಕೆ ಬರ್ತಾರೆ. ಒಂದು 50 ಜನ ಆದರೆ ಒಂದು 10 ಜನ ಡಮಾರು. ಅದಕ್ಕೆ ಅಯ್ಯೋ 10 ಜನ ಬಂದಿಲ್ಲ ಅಂತ ನಾನು ಎಕ್ಸಸೈಸ್ ಮಾಡಿದಿರ್ತೀನ? ಹಾಗೆ ಚರ್ಚಿಗೆ ಅದು ಕಂಟಿನ್ಯೂ ಆಗಿ ಮಿಷಿನ್ ಕೆಲಸ ಮಾಡ್ತಾನೆ ಇರಬೇಕು. ಆಮೇಲೆ ಇದು ರೊಟೇಷನ್ ಆಗ್ತಾನೆ ಇರಬೇಕು. ಎಲ್ಲಿ ನಾವು ನಿಲ್ಲಿಸ್ತೀವೋ ಅಲ್ಲಿ ಶತ್ರು ನಮ್ಗೆ ಯಾಕೆ ಒಂಥರ ನಮ್ಮನ್ನು ಸೋಲೋ ಥರ ಮಾಡ್ತಾರೆ. ಮನಸ್ಸಂದರೆ ಯಾರು ಬರದೇ ಇರುವಾಗ ಪ್ರೇಯರ್ ಏನಪ್ಪ ಇಷ್ಟೆಲ್ಲ ಹೇಳಿ ಕೂಡ ಬಂದಿಲ್ವನ ಅಂದಾಗ ನಮ್ಮ ಮನಸ್ಸು ಸೋಲ್ಸಕ್ಕೆ ಅವ್ನು ಟ್ರೈ ಮಾಡ್ತಾ ಇರ್ತಾನೆ. ನಿಮ್ಮನ್ನು ಡ್ರಾಪ್ ಮಾಡೋಕ್ಕೆ ಅವನು ಪ್ರತಿದಿನ ಓಡಾಡ್ತಾ ಇರ್ತಾನೆ. ನಿಮ್ಮನ್ನು ಏನಾದರೂ ಬ್ಯುಸಿ, ನಾನು ಭಾನುವಾರ ಹೇಳ್ದಲ್ಲ, ನಿಮ್ಗೆ ಹೆಂಗಾದ್ರೂ ಬ್ಯುಸಿ ಮಾಡಿಸ್ಬೇಕು ನಿಮ್ಮನ್ನು ಅಂತ. ಆದರೆ ಅದನ್ನೆಲ್ಲ ಮೀರಿ ನೀವು ಬರುವಾಗ ತುಂಬ ಹುಷಾರಾಗ್ಬಿಡ್ತೀರ. ಯಾರು ಬರ್ತಾರೆ ಅನ್ನೋದು ಮುಖ್ಯವಲ್ಲ, ಇಲ್ಲಿ ಪ್ರೇಯರ್ ನಡೀತಾ ಇರೋದೇ ತುಂಬ ಮುಖ್ಯ. ಇವಾಗ ಬೆಳಿಗ್ಗೆ ಇವತ್ತು ನಾವು ಪ್ರೇಯರ್ ಸ್ಟಾರ್ಟ್ ಮಾಡೋಕೆ ನಾನು ಒಬ್ಬನೇ ಸ್ಟಾರ್ಟ್ ಮಾಡಿದ್ದೀನಿ, ಮಾರ್ನಿಂಗ್ ಪ್ರೇಯರ್. ಈಗ ಒಬ್ಬೊಬ್ಬರೇ ಇವಾಗ ನಿಯರ್ಲಿ ಒಂದು 10 ಜನವರೆಗೂ ಬರೋಕ್ಕೆ ಶುರುವಾಗಿದ್ದಾರೆ. ನೆಕ್ಸ್ಟ್ ನಾನು ನಮ್ದು 100ವರೆಗೂ ಬಂದುಬಿಡ್ತಾರೆ ಅಂತ. ನಾನೇ ಬಂದ್ಬಿಟ್ಟು ಏನಪ್ಪ ಒಂದು ತಿಂಗಳಿಂದ ನಾನು ಒಬ್ಬನೇ ಬರ್ತಾ ಇದ್ದೀನಿ, ಯಾರು ಬಂದಿಲ್ಲ ಅಂತ ಹೇಳಿದರೆ ಆ ಒಂದು ರೊಟೇಷನ್ ನಿಂತೋಗ್ಬಿಟ್ಟಿದ್ರೆ ಆಗ್ತಾ ಇರಲ್ಲ. ಹಲ್ಲೆಲೂಯಾ. ಒಂದು ಕಾಲದಲ್ಲಿ ಈ ಒಂದು ಪಾರ್ಟಿ ಇದೆ ನಮ್ಮ ಕರ್ನಾಟಕದಲ್ಲಿ, ಇವಾಗ ಯಾವುದು ಪಾರ್ಟಿ ಇದೆಯಲ್ಲ ಆ ಪಾರ್ಟಿ ಒಂದೇ ಒಂದು ಸೀಟೇ ಇದ್ದಿದ್ದು. ಒಂದೇ ಒಂದು ಸೀಟ್ ಬಿಟ್ಟರೆ ಅವರು
ಬಿಟ್ಟಿಲ್ಲ. ಗೌರ್ಮೆಂಟ್ ಫಾರ್ಮ್ ಆಗೋವರೆಗೂ ಬಂದ್ಬಿಡ್ತು ನೋಡು. ಹಂಗೆ ನಾವು ನೆನೆಸ್ಕೊಂಬಂದು ಒಬ್ಬರೇ ಅಂತ ಅದನ್ನು ನಾವು ಕಂಟಿನ್ಯೂ ರೆಗ್ಯುಲರಾಗಿ ಮಾಡುವಾಗ ಆಟೋಮೆಟಿಕ್ಕಾಗಿ ಬಂದ್ಬಿಡ್ತೀವಿ. ಆಮೇಲೆ ಹಲ್ಲೆಲೂಯಾ. ಶಬ್ದ ಬರ್ತಾ ಇಲ್ಲ? ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ? ಇಲ್ಲಿ ನಿಲ್ಲಬಾರ್ದು, ನಡೀತಾನೆ ಇರಬೇಕು. ಬಟ್ ಬರೋದು ಬಿಡೋದು ನಿಮ್ಮ ಚಾಯ್ಸ್. ಬರಬೇಕನ್ನೋದು ನಿಮ್ಮ ತೀರ್ಮಾನನೇ. ಅದಕ್ಕೆ ದೇವರು ಹೇಳ್ತಾರೆ, ಒಳ್ಳೇದು ಕೆಟ್ಟದ್ದು ಎಲ್ಲಿಟ್ಟಿದ್ದೇನೆ? ನಿಮ್ಮ ಮುಂದೆ ಇಟ್ಟಿದ್ದೇನೆ. ದೇವ್ರು ಯಾರು ಜುಟ್ಟಿಟ್ಕೊಂಡು ಎಳ್ಕೊಂಬಂದು ಬಾರ ಅಂತ ಎಳ್ಕೊಂಬರ್ತಾರ? ಹಂಗೇನೋ ಜುಟ್ಟಿಟ್ಕೊಂಡು ಎಳ್ಕೊಂಬಂದಿದ್ರಾಗನ ಇಲ್ಲಿ ಕುತ್ಕೊಳ್ಳೋಕೆ ಜಾಗನೇ ಇರ್ತಾ ಇದ್ದಿಲ್ಲ. ಇವಾಗ ನೀವೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದಂಗೆ ಹಿಂಗೆ ಜುಟ್ಟಿಟ್ಕೊಂಡು ದೇವರು ಬಾರ ನೀನು ನೋಡಿದ್ದೀನಿ ಬಾಮ ಅಂತ ಎಳ್ಕೊಂಬಂದಿದ್ರೆ ಇಲ್ಲಿ ಕುತ್ಕೊಳ್ಳೋಕ್ಕೆ ನಾನು ಎಲ್ಲ ಕಡೆ ನೀವೇ ಕೂತಿರ್ತಾ ಇದ್ದೀರಿ. ಆದರೆ ದೇವರು ಆಪ್ಷನ್ ನಿಮ್ಮ ಮುಂದೆ ಕೊಟ್ಟಿದ್ದಾರೆ. ದೇವ್ರಿಗೆ ಏನಾದರೆ ನೀವು ವಾಲಂಟಿಯರಾಗಿ ಬರಬೇಕು, ಅಂದರೆ ಬಲವಂತವಾಗಿ ಇಲ್ಲ, ನಿಮ್ಮ ಮನಸ್ಸಿಂದನೇ ಅದು ಬರಬೇಕು. ನಾನು ಹೋಗಬೇಕು, ನಾನು ಟೈಮ್ ಸ್ಪೆಂಡ್ ಮಾಡಬೇಕು. ಇದನ್ನು ನಮ್ಮ ಮನಸ್ಸಿಂದ ಬರುವಾಗ ನಮ್ಮ ಲೈಫ್ ಸೂಪರ್ ಆಗಿರ್ತಿತ್ತು. ಆಮೇಲೆ ಹಲ್ಲೆಲೂಯ. ಅದರಿಂದ ಪ್ರಿಯ ಮಕ್ಕಳು, ನಾವು ಹಿಂಗೆ ರೆಗ್ಯುಲರಾಗಿ ಅಟೆಂಡ್ ಮಾಡಿ ಈ ಕೆಲಸ ನಡೀತಾ ಇರುವಾಗ ಇಂಥ ದುಷ್ಟ ಜನರನ್ನು ತಪ್ಪಿಸ್ಕೊಳ್ತೇವೆ. ಯೆಹೋವ ವಿಟ್ನೆಸ್ ಇಂಥವರೆಲ್ಲಿದ್ದಾರ ಅವರಿಂದ ನಾವು ತಪ್ಪಿಸ್ಕೊಂಡ್ಬಿಡ್ತೇವೆ. ನಾವು ಯಾವಾಗಲೂ ಇರ್ರೆಗ್ಯುಲರ್ ಆಗಿ ಯಾವಾಗೋ ಒಂದಿನ ಬಂದು ಹೋದರೆ ತಗೊಳಕೊಂಡ್ಬಿಡ್ತೇವೆ. ಇದ್ದೀರಾ? ಅದಕ್ಕೆ ನಾವು ರೆಗ್ಯುಲರ್ ಆಗಿ ನಾವು ಸೋಕ್ ಆಗ್ತಾ ಇದ್ದಾರೆ ದೇವರು ವಾಕ್ಯದಲ್ಲಿ. ನಾವು ತುಂಬ ಬ್ರಿಲಿಯಂಟ್ ಆಗಿದೆ. ಯೆಹೋವ ವಿಟ್ನೆಸ್ ಬಂದು ಅವನಿಗೆ ಎಲ್ಲ ಪಾಯಿಂಟ್ಸ್ ಹೇಳ್ಬಿಟ್ಟು ಅವನಿಗೆ ತಲೆ ಗಿರ್ರ ಅನ್ಕೊಂಡ್ರೆ ಹೋಗ್ಬಿಡ್ತಾನೆ. ಏನಪ್ಪ ಜಾಸ್ತಿ ಮಾತಾಡ್ತಿದ್ರು, ಮನೆ ಕಡೆ ಹೋಗ್ಬಾರ್ದು ಅಂತ. ನಮ್ಮ ಮನೆ ಕಡೆ ನಮ್ಮ ಮೂರು ಕಡೆನೇ ಬರಬಾರ್ದು, ನಮ್ಮ ಮನೆ ಓಡೋಗ್ಬಿಡ ಅಂತ ಹೇಳಿ ನಾವೆಲ್ಲ ಹಿಡಿದಿಟ್ಟು ನೀನು ಬಂದು ಹಿಡ್ಕೊಂಡು ಹೋಗೋಕೆ ಬರೋದು. ಹೋಗ್ರಿ ಅಲ್ಲಿ ಹೋಗಿ, ಅಲ್ಲಿ ಎಷ್ಟೋ ಟೆಂಪಲ್ಗಳಿದೆಯಲ್ಲ, ತಿರುಪತಿ ಇದೆ ಎಲ್ಲ, ಅಲ್ಲಿಂದ ಹೋಗ್ರಿ. ಹೋಗ್ತಾರೆ ಅವರು ಅಲ್ಲಿ ಹೋಗೋದೇ ಇಲ್ಲ, ಅಲ್ಲಿ ಬರೋದೇ ವಿಶ್ವಾಸಗಳಂತಾರೆ. ಯಾಕಂದರೆ ವಿಶ್ವಾಸಗಳನ್ನು ಖಾಲಿ ಮಾಡೋದೇ ಯೆಹೋವ ವಿಟ್ನೆಸ್ ಕೆಲಸ. ಅದಕ್ಕೆ ಇಲ್ಲಿ ಪೌಲ ಆವಾಗಲೇ ಬರೆದಿಟ್ಬಿಡ್ದೇನೆ. ಹಳೆ ಒಡಂಬಡಿಕೆಯಲ್ಲಿ ಹಾಗೆ ಬರೆದಿದ್ದೆ. ಕೀರ್ತನೆ 110 ಹೋದ್ರಿ ಬೇಗ, ಒಂದಿನ ವಾಕ್ಯ. ಯೆಹೋವನು ನನ್ನ ಒಡೆಯನಿಗೆ. ಇವಾಗ ಯೆಹೋವ ದೇವರು, ಕರೆಕ್ಟಾ? ಮಾತಾಡಿ. ಯೆಹೋವ ದೇವರು. ಯೆಹೋವನಿಗೆ ಯಾರಪ್ಪ ಒಡೆಯ? ಇದೇ ಪ್ರಶ್ನೆ. ಇದನ್ನು ಕೇಳ್ರಿ ಯೆಹೋವ ವಿಟ್ನೆಸ್ ಹತ್ರ. ತುಂಡಕ್ಕಾಡ ಓಡ್ಬಿಡ್ತಾರೆ. ಅವ್ನಿಗೆ ಅದು ಅರ್ಥ ಹೇಳ್ಬಿಡ್ಲಿ, ಅವ್ನು ಓಡಾಕ್ತಾರೆ. ಅವ್ನಿಗೆ ಗೊತ್ತು ಇದು ಯೇಸುನೇ ಅಂತ. ಯೇಸುಗೆ ತಂದೆ ದೇವರು ದೇವರ ಪೊಸಿಷನ್ ಕೊಟ್ಟಿದ್ದಾರೆ ಅಂತ ಬೈಬಲ್ ಹೇಳ್ತಿದ್ದು ನಮಗೆ. ಆಮೇನ್. ಯೆಹೋವ ದೇವ್ರ ತಾನೆ, ಅವ್ರು ಬಿಟ್ಟು ಇನ್ಯಾರು ದೇವ್ರು? ಇಸ್ ಆಲ್ಮೈಟಿ ಗಾಡ್. ಅವ್ರು ಬಿಟ್ಟರೆ ಬೇರೆ ಯಾರಿದ್ದಾರೆ? ಆದರೆ ಯೆಹೋವನೇ ಹೇಳ್ತಾನೆ, ಯೆಹೋವನು ಯೆಹೋವನು ನನ್ನ ಒಡೆಯನಿಗೆ. ಯೆಹೋವನು ಇದನ್ನ ಯಾರು ಬರಿತಾ ಇದ್ದಾರೆ? ಇದನ್ನ ದಾವಿದ ಬರಿತಾ ಇದ್ದಾರೆ. ಈಗ ದಾವಿದನಿಗೆ ಯಾರು ಒಡೆಯ? ಯೆಹೋವ ತಾನೆ. ಆದ್ರೆ ಅವನ ಹಂಗ ಯೆಹೋವ ನನ್ನ ಒಡೆಯ ಅಂತ ಬರೀತಿಲ್ಲ, ಯೆಹೋವನು ನನ್ನ ಒಡೆಯನಿಗೆ ಬರಿತಾ ಇದ್ದಾನೆ. ಆಮೇಲೆ ಅರ್ಥ ಆಗ್ತಿದೆಯಾ? ಇವಾಗ ದಾವಿದನಿಗೆ ಯಾರು ಒಡೆಯ? ನಿಜವಾಗ್ಲೇ ಯಾರನ್ನ ಬಂಡೆ ಕೋಟೆ ಅಂತ ಹೇಳಿದ್ದು? ಈಗ ಇವನೇನಂತ ಇದ್ದಾನೆ? ಯೆಹೋವನು ನನ್ನ ಒಡೆಯನಿಗೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಈ ಭೂಮಿನಲ್ಲಿರುವ ಪ್ರತಿ ಮನುಷ್ಯನಿಗೂ ಒಬ್ಬ ಒಡೆಯ ಇದ್ದಾನೆ. ಆ ಒಡೆಯ ಬೇರೆ ಯಾರು ಅಲ್ಲ, ಅವ್ರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದೆ. ಅದನ್ನೇ ಇಬ್ರಿಯರಿಗೆ ಬರೆದ ಪತ್ರಿಕೆಕಾರ ಬರ್ದಿರೋದಲ್ಲಿ. ಅದರಿಂದ ನೀವು ನಿಮ್ಮ ಒಡೆಯ ಒಬ್ಬನಿದ್ದಾನೆ. ಆ ಒಡೆಯ ಬಂದ್ಬಿಟ್ಟು ಆ ಒಡೆಯನ ಕೆಲಸ ಏನಂದ್ರೆ ಪರಲೋಕದ ಅಪ್ಪನ ನಿಮಗೆ ಪರಿಚಯ ಮಾಡೋದು, ನೀವು ಅವ್ರ ಜೊತೆ ಕನೆಕ್ಟ್ ಆಗ್ರಿ ಅಂತ ಹೇಳೋದು ಯೇಸುವಿನ ಕೆಲಸ. ಅದಕ್ಕೆ ಬಂದಾಗೆಲ್ಲ ನಿಮ್ಮನ್ನ ಅಪ್ಪ ಅಪ್ಪ ಅಂತ ಕರೆದು ನಿಮ್ಮನ್ನ ಅವ್ರದ್ದೇ ಸೇರಿಸ ಅವ್ರ ಕೆಲಸ. ಅವ್ರ ಬಿಡಕ್ಕಾಗಲ್ಲ, ಅವ್ರು ಬೇಕೇ ಬೇಕು. ಅವರೇ ನಮ್ಮ ಸ್ಪೈನಲ್ ಕಾರ್ಡ್. ನಾವಲ್ಲಿ ಹೋಗೋದಕ್ಕೆ ಏಣಿ ಅವರೇ. ಅವತ್ತು ಮಲಗಿರುವಾಗ ಯಾರಿಗೊಬ್ಬರು ಏಣಿ ಕಾಣಿಸ್ತದಿಲ್ಲ. ಯಾರು ಅವನು? ಯಾಕೊಬ್ಬನಿಗೆ ಏಣಿ ಕಾಣಿಸಲ್ಲ. ಏಣಿ ಯಾರು? ಏಣಿ ಯೇಸು ಸ್ವಾಮಿ. ಆ ಏಣಿ, ಆ ನಿಚ್ಚಣಿ ಯೇಸು ಸ್ವಾಮಿ ಆಗಿದ್ದಾನೆ. ಆ ಏಣಿನೇ ತೆಗೆದಾಕಬೇಕಿದ್ದು. ಇವತ್ತು ಲೋಕದಲ್ಲಿ ಅನೇಕ ತಿರುಗಾಡ್ತಾ ಇದ್ದಾರೆ. ನಮ್ಮನ್ನು ಕೂಡ ಸೈತಾನ ಏನು ಮಾಡ್ತಾನೆ, ಹೆಂಗಾದರೂ ಯೇಸುವಿನ ದೇವರನ್ನ ದೂರ ಮಾಡಬೇಕಂತ ನಾವು ಕೆಲವು ಬಾರಿ ಪ್ರೇಯರ್ ಮಾಡ್ದ ಹಾಗೆ, ಮನೆಗಳಲ್ಲಿ ಬೈಬಲ್ ಓದ್ದ ಹಾಗೆ, ವಾಕ್ಯ ನೋಡ್ದ ಹಾಗೆ ನಮ್ಮ ಮೈಂಡನ್ನು ಡಿಸ್ಟರ್ಬ್. ಯಾಕೆ ನಮ್ಮ ಮೈಂಡ್ ರಿನ್ಯೂ ಆಗಿಬಿಟ್ರೆ, ನಮ್ಮ ಮೈಂಡ್ ಎವ್ರಿ ಸೆಕೆಂಡ್ ರಿನ್ಯೂ ಆಗಬೇಕಂತೆ. ನಮ್ಮ ಶರೀರ ಎವ್ರಿ ಡೇ ರಿನ್ಯೂ ಆಗಬೇಕಂತೆ. ನಮ್ಮ ಆತ್ಮ ಆಲ್ರೆಡಿ ರಿನ್ಯೂ ಆಗಿಬಿಟ್ಟಿದೆ. ಆಮೇಲೆ ನಮ್ಮ ಮೈಂಡ್ ರಿನ್ಯೂ ಆಗೋದಕ್ಕೆ ದೇವರ ವಾಕ್ಯ. ಆಮೇಲೆ ಎಷ್ಟು ಅರ್ಥ ಆಗ್ತದೆ? ಈಗ ಹೇಳ್ರಿ, ದಾವಿದನಿಗೆ ಒಡೆಯ ಯಾರು? ದಾವಿದನಿಗೆ ಒಡೆಯ ಯಾರು? ಅಲ್ಲೇನು ಬರೆದಿದೆ? ದಾವಿದನಿಗೆ ಒಡೆಯ ಯಾರು? ದಾವಿದನ ರಕ್ಷಕ ಯಾರು? ದಾವಿದನ ರಕ್ಷಕ ಯಾರು? ಯೇಸು. ಆವಾಗಲೇ ಬರೆದಿಟ್ಟ ನನ್ನ ರಕ್ಷಕ ಯೇಸುನೇ ಅಂತ. ಅದಕ್ಕೆ ಅವನೇನು ಬರೀತಾನೆ? ಯೆಹೋವನು ನನ್ನ ಒಡೆಯನಿಗೆ ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗುವ ಮಾಡೋ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ನುಡಿದನು. ಆಮೇಲೆ ಈಗ ಯೇಸು ಎಲ್ಲಿದ್ದಾನೆ? ತಂದೆ ಬಲಭಾಗದಲ್ಲಿ. ಈಗ ಎಲ್ಲ ಅವರ ಪಾದ, ಈಗ ಈ ಸಭೆಯೇ ಕ್ರಿಸ್ತನ ದೇಹ, ಯೇಸು ಸ್ವಾಮಿ ಶಿರಸ್ಸಾಗಿದ್ದಾನೆ. ಈಗ ಎಲ್ಲ ಸಮಸ್ಯೆಗಳು ನಿಮ್ಮ ಕಾಲ ಹತ್ರ ಬರಬೇಕು. ಆವಾಗಲೇ ಎಂಡಾಗೋದು.
ದರಿದ್ರನ ನಿಮ್ಮ ಮೈ ಮೇಲೆ ಹಚ್ಕೊಂಡಿದ್ರೆ ಎಂಡಾಗಲ್ಲ. ಕಾಯಿಲೆ ನಿಮ್ಮ ಮೈ ಮೇಲೆ ಹಚ್ಕೊಂಡಿದ್ರೆ ಎಂಡಾಗಲ್ಲ. ಎಲ್ಲವೂ ನಿಮ್ಮ ಪಾದದ ಕೆಳಗೆ ಬರುವಾಗಲೇ ಆತನ ಅದು ನಡೀತೈತೆ, ಪ್ರೊಸೆಸಿಂಗ್ ಆಗ್ತಾ ಇದೆ, ನಡೀತಾ ಇದೆ, ನಡೆದು ಬಿಡ್ತೈತೆ. ಒಂದು ಕಾಲದಲ್ಲಿ ಪ್ರಾಸ್ಪರಿಟಿ ಯಾರು ನಂಬ್ತಾ ಇದ್ದಿಲ್ಲ, ಹೀಲಿಂಗ್ ಯಾರು ನಂಬ್ತಾ ಇದ್ದಿಲ್ಲ. ಈಗ ಎಲ್ಲವನ್ನು ನಂಬಕ್ಕೆ ಶುರು ಮಾಡಿದ್ರೆ ಇನ್ನು ನೆಕ್ಸ್ಟ್ ಬರ್ತಿದೆ, ನಮಗೆ ಮರಣ ಇಲ್ಲ, ಯಾಕಂದ್ರೆ ನಾವು ಇಲ್ಲ ಈಗಾಗಲೇ ಸತ್ತಿದ್ದೇವೆ ಎಂಬುದಾಗಿ ಬೈಬಲ್ ಬರೆದಿದೆ. ಆಮೇನ್, ಜೋರಾಗಿ ಹೇಳ್ರಿ. ಹಾಗಾದ್ರೆ ಎಲ್ಲ ಕ್ರಿಸ್ತನ ಪಾದದ ಕೆಳಗೆ ಬರಬೇಕು. ಸಭೆಯೇ ಕ್ರಿಸ್ತನ ಪಾದ, ಶಿರಸ್ಸು ಯಾರಾಗಿದ್ದಾರೆ? ಯೇಸು ಆಗಿದ್ದಾನೆ. ಆಗ ನಾವು ಈ ಸಭೆ ಎಂಬ ದೇಹದ ಕಾಲ ಕೆಳಗಡೆನೆ ಎಲ್ಲ ಪ್ರಾಬ್ಲಮ್ಸ್ ಬರಬೇಕು. ಆಗಲೇ ಆತನು ಬಂದು ಎಲ್ಲವನ್ನು ಸರಿಪಡಿಸುವ, ಅಂದರೆ ಯಾರ್ಯಾರ ನೆಲೆಯಲ್ಲಿ ಕಳಿಸುವ ದೇವನಾಗಿದ್ದಾನೆ. ಆಮೇಲೆ ಹಾಗಾದ್ರೆ ಯೋಚನೆ ಮಾಡೋದು, ಆಲ್ರೆಡಿ ಜೆಸ್ಸಿ ಅದನ್ನು ಮೆಸೇಜ್ ಕೊಟ್ಟಿದ್ದು ನಿಮಗೆ. ಅದನ್ನು ಹೇಗಿದ್ದಾನೋ ಎಲ್ಲ ಅಧಿಕಾರಿಗಳು ಯಾರು ಕಂಟ್ರೋಲ್ ಅಂತೆ. ಹಾಗಾದ್ರೆ ಯೇಸು ಏನಾಗಿದ್ದಾನೆ? ಯೇಸು ನಮ್ಮೊಳಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಹಾಗಾದರೆ ದಾವೀದ ಏನು ಬರೀತಾ ಇದ್ದಾನೆ? ನಿನ್ನೆಲ್ಲ ವಿರೋಧಿಗಳನ್ನು, ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಳಲ್ಲಿ ಕೂತಿಕೊಂಡಿರು ಎಂದು ನುಡಿದನು. ಯೆಹೋವನು ನಿನ್ನ ರಾಜದಂಡದ ಆಳಿಕೆಯನ್ನು ಚೀಯೋನಿನವರೆಗೂ ಹಬ್ಬಿಸುವನು. ಏನಂತೆ ನೋಡಿ, ಇಲ್ಲಿ ಬರೀತಾ ಇದ್ದಾನೆ ದಾವೀದ. ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾನೆ, ಯೆಹೋವನು ನಿನ್ನ ರಾಜದಂಡದ ಆಳಿಕೆಯನ್ನು ಚೀಯೋನಿನವರೆಗೂ ಹಬ್ಬಿಸುವನು. ಓಕೆ, ನಿನ್ನ ವೈರಿಗಳ ಮಧ್ಯದಲ್ಲಿ ದೊರೆತನ ಮಾಡು. ನೀನು ಸೈನ್ಯವನ್ನು ಕೂಡಿಸುವ ದಿನದಲ್ಲಿ ನಿನ್ನ ಪ್ರಜೆಗಳು ಸಂತೋಷದಿಂದ ತಾವಾಗಿಯೇ ಸೇರಿಕೊಳ್ಳುವರು. ಪರಿಶುದ್ಧ ವಸ್ತ್ರಭೂಷಿತರಾದ ನಿನ್ನ ಯುವಕ ಸೈನಿಕರು ಉದಯ ಕಾಲದ ಇಬ್ಬನಿಯಂತಿರುವರು. ನೀನು ಸದಾಕಾಲವು ಮೆಲ್ಕಿಜೆದೇಕನ ತರಹದ ಯಾಜಕನು ಎಂದು ಯೆಹೋವನು ಆಣೆಯಿಟ್ಟು ನುಡಿದಿದ್ದಾನೆ. ಪಶ್ಚಾತ್ತಾಪ ಪಡುವುದಿಲ್ಲ. ನಿನ್ನ ಬಲಗಡೆಯಲ್ಲಿರುವ ಕರ್ತನು ತನ್ನ ಕೋಪದ ದಿನದಲ್ಲಿ ರಾಜರನ್ನು ಖಂಡಿಸುವನು. ಆತನು ಜನಾಂಗಗಳಲ್ಲಿ ನ್ಯಾಯ ಸ್ಥಾಪಿಸುವಾಗ ವಿಸ್ತಾರವಾದ ರಣರಂಗದಲ್ಲಿ ಶತ್ರುಗಳ ಶಿರಸ್ಸನ್ನು ಛೇದಿಸಿ ಹೆಣಗಳಿಂದ ಅದನ್ನು ತುಂಬಿಸುವನು. ಒಡೆಯನು ದಾರಿಯಲ್ಲಿ ಹಳ್ಳದ ನೀರು ಕುಡಿದು ತಲೆ ಎತ್ತುವನು. ಆಮೇನ್. ಇದೆಲ್ಲ ಯಾರ ಬಗ್ಗೆ ಪ್ರವಾದನೆ? ಜೋರಾಗಿ ಹೇಳ್ರಿ. ನಮ್ಮ ರಕ್ಷಕನ ಬಗ್ಗೆ. ಈ ರಕ್ಷಕ ಬಂದು ಯಾರ ಬಗ್ಗೆ ಪರಿಚಯ ಮಾಡ್ತಾ ಇದ್ದಾನೆ? ತಂದೆಯ ಬಗ್ಗೆ. ಅದಕ್ಕೆ ಯೋಹಾನದಲ್ಲಿ ನಾವು ಪ್ರತಿ ಸರಿ ನೋಡ್ತೇವೆ, ಏನಂತ? ತಂದೆ ತಂದೆ ತಂದೆ. ಪ್ರತಿ ಸರಿ ನಾವು ಏನಂತ ಕರಿಬೇಕು ದೇವರನ್ನ? ಇನ್ಮೇಲೆ ಯೇಸು ನಮಗೆ ಪರಿಚಯ ಮಾಡಿ ನಮಗೆ ಪರ್ಮಿಷನ್ ಕೊಟ್ಟಿದ್ದಾನೆ ತಂದೆ ಹತ್ರ ನಾವು ಡೈರೆಕ್ಟಾಗಿ ಹೋಗೋದಕ್ಕೆ. ಯೇಸುವಿನ ಪರ್ಮಿಷನ್ನೇ. ಯೇಸು ನಮಗೆ ಆ ಒಂದು ಯೋಗ್ಯತೆಯನ್ನು ಕೊಟ್ಟಿದ್ದಾನೆ. ಯೇಸು ನಮಗೆ ಆ ಯೋಗ್ಯತೆಯನ್ನು ಕೊಟ್ಟಿದ್ದರಿಂದಲೇ ಈಗ ನಾವು ತಂದೆ ಹತ್ರ ಬಂದು ಅಪ್ಪ ಅಂತ ನಾವು ಅವ್ರನ್ನ ಕರಿತಾ ಇದ್ದೇವೆ. ಅದಕ್ಕೆ ಯೋಹಾನದಲ್ಲಿ ಪ್ರತಿ ಸಲ ನೋಡ್ರಿ, ಜಾನ್ ಗಾಸ್ಪಲಲ್ಲಿ ನೋಡಿ, ಈಗ ನೋಡಿ ಯೋಹಾನದಲ್ಲಿ ನೋಡಿ, ಏನು ಇವಾಗ ಓದೋದಲ್ಲ 15:9 ಏನಿದೆ ನೋಡಿ. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ಓಕೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ನೋಡಿ, ಪ್ರತಿ ಸರಿ ಬರೆಯುವಾಗ ತಂದೆ ತಂದೆ, ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ. 16:23 ಓದಿ. ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡೋದಿಲ್ಲ. ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ, ಅಂದ್ರೆ ನಿಮಗೂ ನನಗೂ ತಂದೆ, ನಿಮಗೂ ತಂದೆ ಅಂತ ಹೇಳ್ತಾ ಇದ್ದಾರೆ. ನಾವು ಪ್ರೇಯರ್ ಮಾಡ್ಬೇಕಾ ಎವ್ರಿ ಟೈಮ್ ತಂದೆ ಅಂತಲೇ ಉಚ್ಚಾರ ಮಾಡಬೇಕು. ನೋಡಿ, ಪಾಸ್ಟರ್ ರಾಬರ್ಟ್ ಪ್ರೇಯರ್ ಮಾಡೋ ಗಮನಿಸಿದ್ದೀರಾ? ನಾವು ಕನ್ನಡದಲ್ಲಿ ತಂದೆ ಅಂತೀವಿ, ಅವ್ರು ಯಾವಾಗಲೂ ಡ್ಯಾಡಿ ಡ್ಯಾಡಿ ಅಂದರೆ. ಎಸ್, ಈ ತಂದೆ ಅಂದ್ರೆ ಯೇಸುಗೆ ತುಂಬ ಸಂತೋಷ, ಹೆವೆನ್ಲಿ ಫಾದರ್ಗೂ ತುಂಬ ಸಂತೋಷ. ಆಮೇಲೆ ಈ ಯೋಹಾನ ಫುಲ್ಲಾಗಿ ಓದಿ ನೋಡ್ಕೊಂಡು ನೋಡಿ ಎಷ್ಟು ಕಡೆ ಅವರು ಯಾಕೆ ಇದನ್ನ ಇಟ್ಕೊಂಡು ಯೆಹೋವ ವಿಟ್ನೆಸ್ ಆಟ ಆಡ್ತಾರೆ ನಿಮ್ಮ ಹತ್ರ. ನೀವು ಹೇಳ್ರಿ, ಯಾರು ದೇವರನ್ನ ತಂದೆ ಅಂತ ಕರಿತಾ ಇದ್ದಿಲ್ಲ, ಯೇಸು ನಮ್ಮನ್ನು ದೇವನ ತಂದೆ ಅಂತ ಕರೆಯೋದಕ್ಕೆ ನಮಗೆ ಪ್ರಾಕ್ಟೀಸ್ ಮಾಡಿಸಿದ್ದಾನೆ ಅಂತ ಹೇಳಬೇಕು. ಏನಂತ ಕರಿತಾರೆ ಇನ್ಮೇಲೆ? ಹೆಂಗೆ ಪ್ರೇಯರ್ ಸ್ಟಾರ್ಟ್ ಮಾಡಿದ್ರೆ ಹೇಳಿ. ಇವಾಗ ನಾನು ಇಬ್ಬರು ಮೂರು ಪ್ರೇಯರ್ ಮಾಡಿಸ್ತೀನಿ ಇವಾಗ. ತಂದೆಯಾದ ದೇವರೇ, ನೋಡಿ ನೋಡಿ, ಕೆಲವು ಬಾರಿ ನಮಗೆ ಅದು ಅಭ್ಯಾಸ ಇಲ್ದಿರಬಹುದು, ಪ್ರಾಕ್ಟೀಸ್ ಮಾಡಿಕೊಡ್ರಿ. ತಂದೆ ಎಂಬ ಪದ ನಿಮ್ಮ ಬಾಯಿನಲ್ಲಿ ಬಾಯಿ ತುಂಬ ಬರಬೇಕು. ಪರಲೋಕದ ತಂದೆ ಎಲ್ಲ ಹೇಳ್ರಿ. ಹೆವೆನ್ಲಿ ಫಾದರ್, ಅಪ್ಪ, ತಗಪ್ಪನೇ
ನೋಡಿ ತಮಿಳ್ನಾಡಲ್ಲಿ ಕೆಲವು ಪ್ರೇಯರ್ ಮಾಡ್ತಾರೆ ನೋಡಿ ಚೆನ್ನಾಗಿ. ಅಪ್ಪ ತಗಪ್ಪನೇ, ಈ ಫಾದರ್ ಬರ್ಕ್ಮನ್ಸ್ ಎಲ್ಲ ಬರುವಾಗ ನೀವು ನೋಡಬೇಕು, ಅವ್ರು ಯಾವಾಗ ನೋಡಿ ಅಪ್ಪ ತಗಪ್ಪನೇ ಅಪ್ಪ ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿರಿ, ದೇವ್ರ ಚಿತ್ತ ಆದರೆ ಈ ವರ್ಷ ಫಾದರ್ ಬರ್ಕ್ಮನ್ಸ್ ಕೂಡ ಕರೆಯೋಣ ನಮ್ಮ ಸಭೆಗೆ. ಆಮೇಲೆ ಖಂಡಿತ ಆಗ್ತಿದೆ. ಅವ್ರು ಬಂದು ನಿಂತ್ಕೊಂಡ್ರೆ ಒಂದು ಪ್ರೆಸೆನ್ಸ್. ಅವ್ರು ಏನು ಮೆಸೇಜ್ ಮಾತಾಡಲ್ಲ, ಅವ್ರ ಅಪ್ಪ ಅಪ್ಪ ಅಂತಾರೆ. ಅದಕ್ಕೆ ಸ್ವಲ್ಪ ಟೈಮ್ ಇವಾಗ ಕರೆದ್ರು ಬರ್ತಾರೆ, ಯಾಕಂದರೆ ನಮಗೆಲ್ಲ ಪರಿಚಯ ಇದ್ದಾರೆ. ಬಟ್ ಬೇಡ, ಇನ್ನೂ ಸ್ವಲ್ಪ ನಮ್ಮ ಸಭೆ ಇನ್ನೂ ಬಹಳವಾಗಿ ಡೆವಲಪ್ ಆಗಲಿ. ಅಪ್ಪ ಬರುವಾಗ, ಫಾದರ್ ಬರುವಾಗ ತುಂಬ ಖುಷಿ ಆಗಲಿ. ಆಮೇಲೆ ಇದ್ದೀರಾ? ಪಕ್ಕದಲ್ಲಿ ಕೇಳಿದ್ರೆ ಹೇಳಿ ಅಪ್ಪ ಅಂತ ಕರೀರಿ, ಹೇಳ್ರಿ ಅಪ್ಪ ಅಪ್ಪ ಅಪ್ಪ. ಯಾವಾಗಲೂ ಪ್ರೇಯರ್ ಮಾಡುವಾಗ ಅಪ್ಪ ಅಂತ ಕರೀರಿ. ಏಸಪ್ಪ ಏಸಪ್ಪ, ಏಸಪ್ಪ ಅಲ್ಲ, ಯೇಸುವಿನ ನಾಮದಲ್ಲಿ. ನೋಡ್ರಿ ಇಲ್ಲೇನಂತ ನೋಡ್ರಿ, ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡೋದಿಲ್ಲ, ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ತಂದೆನ ನಾವು ಯಾರ ಹೆಸರಲ್ಲಿ ಕೇಳ್ಕೊಬೇಕು? ಜೋರಾಗಿ ಹೇಳ್ರಿ. ಅದಕ್ಕೆ ಇವತ್ತಿಂದ ಪ್ರಾಕ್ಟೀಸ್ ಮಾಡಿರಿ. ಏಸಪ್ಪ ಏಸಪ್ಪ ಅಂತ ಪ್ರೇಯರ್ನ ಸ್ವಲ್ಪ ಸೈಡ್ಗಿಡಿ. ತಂದೆಯಾದ ದೇವರೇ ಯೇಸುವಿನ ನಾಮದಲ್ಲಿ ಅಂತ ಪ್ರೇಯರ್ಗೆ ತಗೊಂಬಂದು. ನಾನು ಎಷ್ಟೋ ಪಾಸ್ಟ್ಗಳ ಮೀಟಿಂಗ್ ಹೋಗ್ತೀನಿ, ಅಲ್ಲಿ ಕೂಡ ಪಾಸ್ಟ್ಗಳೇ ಹಿಂಗೆ ಪ್ರೇಯರ್ ಮಾಡ್ತಾರೆ. ಏಸಪ್ಪ ಎಬ್ಡೇನಾ ತೋಡೋ ಏಸಪ್ಪ, ಏಸಪ್ಪ ತೋಡು ಏಸಪ್ಪ, ಏನೇ ತೋಡ್ರದ್ದು ಏಸು. ತಂದೆ ಅಪ್ಪ ಡ್ಯಾಡಿ. ನೋಡ್ರಿ, ಈ ವಿಷಯ ಕಾನ್ಸೆಪ್ಟ್ ನಾವು ಗೊತ್ತಿಲ್ದಿರುವಾಗ ಈಸಿಯಾಗಿ ಯೆಹೋವ ವಿಟ್ನೆಸ್ ಅಂತ ಸಿಗಾಕೊಂಡ್ಬಿಡ್ತೀವಿ. ಅವ್ರು ನಮ್ಮ ತಂದೆ ಅಂತ ನಮ್ಗೆ ಗೊತ್ತಾಗ್ಬಿಟ್ರೆ ನಾವು ಎಲ್ಲೂ ಸಿಗಾಕೊಂಡು ಹೋಗಲ್ಲ, ಟ್ರ್ಯಾಪ್ ಆಗಲ್ಲ. ಆಮೇಲೆ ಶಬ್ದ ಬರ್ತಾ ಇಲ್ವೇ? ಇದ್ದೀರಾ? ಹಾಗಾದರೆ ಬೈಬಲ್ ನೋಡಿ, ಯೋಹಾನ್ ಶುಭ ಸಂದೇಶ 17ನೇ ಅಧ್ಯಾಯಕ್ಕೆ ಬನ್ನಿ. ನೋಡ್ರಿ, ಅಲ್ಲಿ 1ನೇ ವಾಕ್ಯ ಏನು ಪ್ರೇಯರ್ ಮಾಡ್ತಾರೆ ನೋಡಿ. ಯೇಸು ಈ ಮಾತುಗಳನ್ನು ಆಡಿದ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದೇನೆಂದರೆ, ತಂದೆಯೇ ಕಾಲ ಬಂದದೆ. ಸಾಕು. ಏನಂತೆ? ತಂದೆಯೇ, ತಂದೆಯೇ. ಜೋರಾಗಿ ಹೇಳ್ರಿ, ತಂದೆಯೇ. ಈ ಯೋಹಾನದಲ್ಲಿ ಎಲ್ಲಿ ಹುಡುಕಿದ್ರು ಕೂಡ ನಿಮ್ಗೇನು ಸಿಗ್ತಿದೆ? ತಂದೆ ಎಂಬ ಪದ ಅಧಿಕವಾಗಿ ನೀವು ನೋಡ್ತಾ ಇರ್ಬೋದು. ಕೊನೆಯಲ್ಲಿ ತನ್ನ ಪ್ರಾಣ ಕೊಡುವಾಗ ಕೂಡ ಏನಂತಾರೆ? ಫಾದರ್, ಡ್ಯಾಡಿ. ನಾನು ಹೇಳ್ತೀನಲ್ಲ, ನೀವು ಬರುವಾಗ ಕೂಡ ಅಪ್ಪ, ತಂದೆ, ತಂದೆಯಾದ ದೇವರೇ, ಇದನ್ನೇ ಕನ್ಫರ್ಸ್ ಮಾಡಿ. ಯೇಸುವಿನ ನಾಮದಲ್ಲಪ್ಪ. ತಂದೆ ಎಂಬ ಪದ ಅಷ್ಟು ಬ್ಯೂಟಿಫುಲ್ ಪ್ರೇಯರ್. ಅದರಿಂದ ನಿಮ್ಮ ಪ್ರೇಯರಲ್ಲಿ 99%, 100% ತಂದೆ ಎಂಬ ಪದವನ್ನು ಬಳಸ್ರಿ. ಆಮೇಲೆ ಬಳಸ್ತೀರಾ? ಅದು ಏಸಪ್ಪ ಏಸಪ್ಪ. இது கொஞ்சம் அப்படி வச்சுட்டு இயேசுவின் நாமத்தை யூஸ் பண்ணுங்க. ನಾನು ಹೇಳಿದ್ನಲ್ಲ, ನಾವು ಹೆಂಗಂದರೆ ಈ ಮಗುಗೆ ಮದ್ದು ಹಾಕ್ರಪ್ಪ, ನಮ್ಮ ಡಾಕ್ಟ್ರ್ ಮದ್ದು ಕೊಟ್ಟು ಕಳಿಸಿದ್ರೆ ಬಾಟ್ಲ್ ಶೇಕ್ ಮಾಡಿ ಮದ್ದು ಹಾಕ್ರಿ ಅಂದರೆ ಈ ಮಗುನೇ ಶೇಕ್ ಮಾಡಿ ಹಂಗಾಗೋಯ್ತು. ಇವಾಗ ನಾವೇನು ಮಾಡ್ತೀವಿ? ಏಸಪ್ಪನೇ ಶೇಕ್ ಮಾಡಿಬಿಟ್ಟು, ಏಸಪ್ಪನ ಶೇಕ್ ಮಾಡಬೇಡಿ, ತಂದೆ ಹತ್ರ ಹೋಗಿ, ಡ್ಯಾಡಿ ಈ ಸಾಟರ್ಡೆ, ಇದು ಫಸ್ಟ್ ಸಾಟರ್ಡೆ ನಾವು ಬಂದಿದ್ದೀವಿ ಡ್ಯಾಡಿ, ಥ್ಯಾಂಕ್ ಯು ಡ್ಯಾಡಿ, ಯೇಸುವಿನ ನಾಮದಲ್ಲಿ ಅನ್ನುವಾಗ ಆ ಪ್ರಾರ್ಥನೆಗೆ ಪರಿಪೂರ್ಣವಾದ ಆನ್ಸರ್ ಬರ್ತಿತ್ತು. ಆಮೇಲೆ ಹಾಗಾದರೆ ಈ ಮುಂಜಾನೆ ನೋಡಿ, ಒಂದೇ ಒಂದು ಪ್ರೇಯರ್ ಮಾಡ್ತಾರೆ. ಯೇಸು ಏನು ಪ್ರೇಯರ್ ಮಾಡ್ತಾರೆ? 17ನೇ ಅಧ್ಯಾಯದಲ್ಲಿ ಒಂದು ಪ್ರೇಯರ್ ಮಾಡ್ತಾರೆ. 17 ಅಲ್ಲ, 17ನೇ ಅಧ್ಯಾಯ 15 ಬನ್ನಿ. 15 14. ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ಆದ ಕಾರಣ ಲೋಕವು ಇವರ ಮೇಲೆ ದ್ವೇಷ ಮಾಡಿಯದೆ ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕರಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ, ಇವರನ್ನು ಸತ್ಯದಲ್ಲಿ ಸೇರಿಸಿ. ನಿಧಾನ ನೋಡಿ, ಯೇಸು ಏನು ಪ್ರೇಯರ್ ಮಾಡ್ತಾ ಇದ್ದಾರೆ? ಇವರನ್ನು ಸತ್ಯದಲ್ಲಿ ಸೇರಿಸಿ. ತುಂಬಾ ಮುಖ್ಯವಾದ ಪ್ರಾರ್ಥನೆ. 17ನೇ ವಾಕ್ಯ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ, ಇವರು ಲೋಕದವರಲ್ಲ, ಇವರನ್ನು ಸತ್ಯದಲ್ಲಿ ಸೇರಿಸಿ. ಸತ್ಯ ಅಂದ್ರೆ ಯಾರು? ಸತ್ಯ ಮೀನ್ಸ್ ಜೀಸಸ್. ಸತ್ಯ ಅಂತಿರೋ ಜಾಗದಲ್ಲಿ ಬಿಡು ಜೀಸಸ್. ಇವ್ರನ್ನ ಎಲ್ಲಿ ಸೇರಿಸು? ನನ್ನೊಳಗೆ ಸೇರಿಸ್ಬಿಡು. ತಂದೆ ಹತ್ರ ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಯೇಸು ಪ್ರಾರ್ಥನೆ ಮಾಡ್ತಾರೆ. ಅಪ್ಪ, ಇವರು ಒಬ್ಬಂಟಿ ಆಗಿದ್ರೆ ಆಗಲ್ಲ. ಇವಾಗ ನೋಡಿ, ಯಾರಾದರೂ ಮಕ್ಕಳೆಲ್ಲ ಸ್ಕೂಲ್ಗೆ ಕಾಲೇಜ್ ಬಂದ ತಕ್ಷಣ ನಾವು ಇಲ್ಲಿ ಕೂತಿರ್ತೀರಾ, ಯಾರು ಆಟೋ ಡ್ರೈವರ್ ಕರ್ಕೊಂಬರ್ತಾರೆ, ಫೋನ್ ಮಾಡ್ತೀರಾ, ಮಗು ಮನೆಯೊಳಗೆ ಬಂದ್ಬಿಡ್ತಾ, ಮಗು ಮನೆಯೊಳಗೆ ಬಂದ್ಬಿಡ್ತಾ. ಮನೆಯೊಳಗೆ ಬಂದರೆ ನಿಮ್ಗೇನು? ಮನೆಯೊಳಗೆ ಬಂದ್ಬಿಡ್ತಾ.
ಹಾಂ ಸೇಫ್. ಮನೆ ಬಾಗಿಲ ಹತ್ರ ಇದ್ರು ಕೂಡ ನಿಮ್ಗೆ ಇದಿಲ್ಲ. ಮನೆ ಒಳಗೆ ಹೋಗು, ಮನೆ ಒಳಗೆ ಹೋದ, ಅಮ್ಮ ನೀರು ಕುಡಿತಾ ಇದ್ದೀನಿ, ಹಾಂ ಸೇಫ್ ನನ್ನ ಮಗು. ಹಾಗೆ ಏಸು ರಕ್ಷಣೆ ಮಾಡೋದು ಮುಖ್ಯವಲ್ಲ. ಏಸು ಹೇಳ್ತಾರೆ ತಂದೆ ಹತ್ರ, ತಂದೆ ಇವ್ರನ್ನ ತಂದು ಎಲ್ಲಿ ಸೇರಿಸ್ಬಿಡು, ಸತ್ಯದೊಳಗೆ ಸೇರಿಸ್ಬಿಡು, ಸತ್ಯದೊಳಗೆ ಸೇರಿಸ್ಬಿಡು, ಪ್ರತಿಷ್ಠೆ ಪಡಿಸು. ಹಾಂ, ಪ್ರತಿಷ್ಠೆ ಪಡಿಸು ಅಂದ್ರೆ ಏನರ್ಥ? ಪರಿಶುದ್ಧ ಮಾಡು. ಅಂದರೆ ನಾವು ಯೇಸುನೊಳಗಡೆ ಬಂದಾಗ ಏನಾಗೋಗ್ತೀವಿ? ಶಬ್ದ ಬರ್ತಾ ಇಲ್ಲ. ಯೇಸು ಪ್ರೇಯರ್ ಮಾಡ್ತಾರೆ, ಇವ್ರನ್ನ ನನ್ನೊಳಗೆ ಸೇರಿಸಿ, ಇವ್ರನ್ನ ಏನು ಮಾಡು, ಇವ್ರು ನನ್ನೊಳಗೆ ಸೇರಿದಾಗ ಏನಾಗೋಗ್ತಾರೆ? ಪರಿಶುದ್ಧ ಆಗೋಗ್ತಾರೆ. ಇನ್ನೊಂದ್ಸಲಿ ಪರಿಶುದ್ಧ ಆಗೋದು ಬೇಡ, ಆಲ್ರೆಡಿ ಅವರು ಪರಿಶುದ್ಧನೇ. ಆಮೇನ್. ಸತ್ಯದಲ್ಲಿ ಸೇರಿಸಿ ಇವ್ರನ್ನೇನು ಮಾಡು? ಪ್ರತಿಷ್ಠೆ ಮೀನ್ಸ್ ಅಥವಾ ಪ್ರತ್ಯೇಕಿಸು, ಇವ್ರನ್ನ ಪ್ರತ್ಯೇಕ ಮಾಡು, ಇವ್ರನ್ನೇನು ಮಾಡ್ಬಿಡು. ಪರಿಶುದ್ಧ ಮೀನ್ಸ್ ಏನು ಗೊತ್ತಾ ಅರ್ಥ? ಪ್ರತ್ಯೇಕಿಸೋದು. ಅಂದರೆ ನಾನು ಲೋಕದ ವಿಷಯಗಳಿಗೆ ಸಂಬಂಧಪಟ್ಟವನಲ್ಲ, ನಾನು ದೇವರ ವಿಷಯಕ್ಕೆ ಸಂಬಂಧಪಟ್ಟವನು. ಹಳೆ ಒಡಂಬಡಿಕೆಯಲ್ಲಿ ಪ್ರತ್ಯೇಕಿಸೋದು. ಪರಿಶುದ್ಧ ಅಂದ್ರೆ ಏನು ಗೊತ್ತಾ? ಪಾತ್ರೆಗಳನ್ನು ಪರಿಶುದ್ಧ ಮಾಡಿದ್ರು. ಏನು ಮಾಡಿದ್ರು? ಪಾತ್ರೆಗಳನ್ನು ಕೇಳಿದ್ರೆ ಓದಿದ್ರ, ಪಾತ್ರೆಗಳನ್ನು ಪರಿಶುದ್ಧ ಮಾಡಿದ್ರು. ಹಂಗಾದ್ರೆ ಅದು ಪರಿಶುದ್ಧ ಅಂತ ಹೇಳ್ಬಿಟ್ರೆ ಪರಲೋಕ ಹೋಗ್ಬಿಡ್ತಿದ್ದ. ಅಂದರೆ ಪ್ರತ್ಯೇಕಿಸೋದು ಅಂದರೆ ಸಪರೇಟ್. ಈ ಲೋಕದಿಂದ ಈ ಒಂದೆಲ್ಲ ಪಾಪದ ಕಾರ್ಯಗಳಿಂದ ನೀವೇನಾಗಿದ್ದೀರ? ಅಲ್ಲಿದ್ದರೂ ಕೂಡ ನೀವೇನಾಗಿದ್ದೀರಾ? ನಿಮ್ಮನ್ನು ದೇವರು ಚೂಸ್ ಮಾಡಿದ್ದೇನೆ, ಆಯ್ಕೆ, ನೀವು ಸಪರೇಟ್ ಆಗಿದ್ದೀರಾ. ಯಾಕೆ? ನೀವು ಸತ್ಯದೊಳಗಿದ್ದೀರಾ. ದೇವರು ನಿಮ್ಮನ್ನು ಸಪರೇಟ್ ಪ್ರತಿಷ್ಠೆ ಮಾಡಿದ್ದಾನೆ. ಆಮೇಲೆ ಕಮಾನ್ ಸೇ, ನಾನು ಪ್ರತಿಷ್ಠೆ ಹೊಂದಿದ್ದೇನೆ, ನಾನು ಪ್ರತ್ಯೇಕಿಸಲ್ಪಟ್ಟಿದ್ದೇನೆ. ನಾನು ಅನ್ಯ ಜನ ಜೊತೆಲಿ ಇರ್ಬೋದು, ಅನ್ಯ ದೇಶದಲ್ಲಿ ನಾನು ಇರ್ಬೋದು, ಬಟ್ ನಾನು ಅದರಿಂದ ನನ್ನನ್ನು ದೇವರು ಪ್ರತ್ಯೇಕಿಸಿ ನನಗೊಂದು ಐಡೆಂಟಿಟಿ ಕಾರ್ಡ್ ಕೊಟ್ಟಿದ್ದಾನೆ, ಪರಲೋಕದ ಆಧಾರ್ ಕಾರ್ಡ್ ಕೊಟ್ಟಿದ್ದಾನೆ, ಪರಲೋಕದ ಪಾಸ್ಪೋರ್ಟ್ ಕೊಟ್ಟಿದ್ದಾನೆ. ನಾನು ಎಲ್ಲವೂ ಕನ್ಫರ್ಮ್ ಸೀಟ್ ನಂದು ಪರಲೋಕಕ್ಕೆ. ನಾನು ಪ್ರತ್ಯೇಕಿಸಲ್ಪಟ್ಟವನು, ಅಷ್ಟೇ ವಿಷಯ. ಆಮೇಲೆ ಏನಂತಾರೆ ಯೇಸು? ನಿನ್ನ ವಾಕ್ಯವೇ ಸತ್ಯವು. ಏನಂದೆ? ನಿನ್ನ ವಾಕ್ಯವೇ ಸತ್ಯ. ಯಾವುದು? ಯಾವಾಗ ನೀನು ಆ ವಾಕ್ಯವನ್ನು ಕೇಳ್ತೀಯ, ವಾಕ್ಯವನ್ನು ನಂಬುತ್ತೀಯೋ, ಆ ವಾಕ್ಯವೇ ಸತ್ಯ. ಅದಕ್ಕೆ ದೇವರು ಹೇಳ್ತಾರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮೊಳಗೆ, ನೀವು ಏನು ಬೇಕಾದ್ರೆ ಕೇಳ್ರಿ. ಟ್ರೂತ್ ಮೀನ್ಸ್ ವರ್ಡ್ ಆಫ್ ಗಾಡ್. ಆಮೇಲೆ ನೀನು ನನ್ನನ್ನು ಲೋಕಕ್ಕೆ ಕಳಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳಿಸಿಕೊಟ್ಟೆನು. ಇವರು ನಿಜವಾಗಿ ಪ್ರತಿಷ್ಠಿತರಾಗಬೇಕೆಂದು ಇವರಿಗೋಸ್ಕರ ನಾನು ನನ್ನನ್ನು ಪ್ರತಿಷ್ಠೆ ಪಡಿಸಿಕೊಳ್ಳುತ್ತೇನೆ. ಅಂದ್ರೆ ಇವರು ನಿಜವಾಗಿ ನನಗಾಗಿ, ಇಂಗ್ಲಿಷಲ್ಲಿ ತುಂಬಾ ಚೆನ್ನಾಗಿದೆ, ಕನ್ನಡದಲ್ಲಿ ಅಷ್ಟು ಭಾಷಾಂತರ ಸರಿಯಾಗಿ ಬಂದಿಲ್ಲ. ಇವರು ನಿಜವಾಗಿ ಪರಿಶುದ್ಧರಾಗಬೇಕಂತ ನನ್ನನ್ನು ನಾನೇನು ಮಾಡಿದ್ದೇನೆ ಅಂದ್ರೆ ಏನು? ಹಾಗಾದ್ರೆ ದೇವರನ್ನು ಪರಿಶುದ್ಧವಾಗಿಲ್ವಾ? ಯಾಕೆ ಅಂದರೆ ನಮ್ಮೆಲ್ಲ ಪಾಪಗಳನ್ನು ಆತನೇನು ಮಾಡ್ದ? ತನ್ನ ಶರೀರದ ಮೇಲೆ ಒತ್ತು ನಮ್ಮನ್ನು ಪರಿಶುದ್ಧ ಮಾಡಿದ್ದಾನೆ, ಪ್ರತಿಷ್ಠೆ ಮಾಡಿದ್ದಾನೆ. ನಮಗೋಸ್ಕರವಾಗಿ ಆತನು ಪ್ರತ್ಯೇಕಿಸಲ್ಪಟ್ಟಿದ್ದಾನೆ, ನಮಗೋಸ್ಕರವಾಗಿ. ಶಿಲ್ಬೆಯಲ್ಲಿ ಹೇಳ್ತಾರೆ, ತಂದೆ ನಾನು ಯಾಕೆ ಕೈ ಬಿಟ್ಟಿದ್ದೆ? ಎಷ್ಟು ಕೋಟಿ ವರ್ಷಗಳು ತಂದೆ ಜೊತೆಲಿದ್ದಂತೆ ಯೇಸು ಆ ಒಂದು ಕ್ಷಣ ಆ ಪಾಪ ಅವ್ರ ಮೇಲೆ ಬಂದಿದ್ರ ಒಂದು ಕ್ಷಣ ಪ್ರತ್ಯೇಕಿಸಲ್ಪಟ್ಟನಂತೆ. ತಕ್ಷಣ ಅದು ಡೀಲ್ ಆದಮೇಲೆ ಮತ್ತೆ ತಂದೆ ಮತ್ತೆ ಒಂದಾದ್ರಂತೆ. ನಮ್ಮನ್ನು ತಗೊಂಡೋಗಿ ಸೇರಿಸ್ತಾರಂತೆ ತಂದೆ ಹತ್ರ. ಆಮೇಲೆ ಹಾಗಾದರೆ ಯೋಚನೆ ಮಾಡಿರಿ, ಈ ಒಂದು ಸಮಯದಲ್ಲಿ ಯೇಸು ನಮ್ಮನ್ನು ಅದರೊಳಗೆ ಸೇರಿಸ್ಕೊಂಡು ಯಾರ ಜೊತೆ ಕೊಂಡಿರಿಸಿದಾನಂತೆ? ತಂದೆಯೊಂದಿಗೆ. ನಾವು ತಂದೆಯೊಂದಿಗೆ ಕೂತಿದ್ದೇವೆ, ಯೇಸು ನಮ್ಮ ಪಕ್ಕದಲ್ಲಿದ್ದಾರೆ. ಯೇಸು ನಮ್ಮ ರೆಕಮೆಂಡ್ ಮಾಡ್ತಾ ಇರ್ತಾರೆ, ನೀನು ಬೇಡ ಅಪ್ಪನ ಕರಿ, ಅಪ್ಪ ಅಂತ ಕರಿ, ಅಪ್ಪ ಅಂತ ಕರಿ, ಎಲ್ಲ ನಿಂತ್ಕೊಳ್ಳಿ, ಅಪ್ಪ ಅಂತ ಕರಿ, ಪಕ್ಕದಲ್ಲಿ ಹೇಳ್ರಿ ಅಪ್ಪ ಅಂತ ಕರಿ, ಅಪ್ಪ ಅಂತ ಕರೀರಿ. ಕಮಾನ್ ಸೇ ಡ್ಯಾಡಿ, ಡ್ಯಾಡಿ, ಕಮಾನ್ ಸೇ ಡ್ಯಾಡಿ. ಎರಡು ಕರಗಳನ್ನು ಮೇಲೆತ್ತಿ ಸ್ವಲ್ಪ ನಾವು ಪ್ರಾರ್ಥನೆ ಮಾಡೋಣ ಈ ಸಮಯದಲ್ಲಿ. ಲೆಟ್ಸ್ ಪ್ರೇ. ಡ್ಯಾಡಿ ಎಲ್ಲ ಕೇಳಿ, ಡ್ಯಾಡಿ ಅಂತ ಕರೀರಿ. ಡ್ಯಾಡಿ, ಡ್ಯಾಡಿ, ಅಪ್ಪ, ಅಪ್ಪ, ಅಪ್ಪ ಅಂತ ಹೇಳ್ರಿ. ಅಪ್ಪ, ಅಪ್ಪ, ಡ್ಯಾಡಿ, ಥ್ಯಾಂಕ್ ಯು ಡ್ಯಾಡಿ. ಎಲ್ಲ ಎರಡು ಕರಗಳನ್ನು ಮೇಲೆತ್ತಿ, ಅಪ್ಪ ಯೇಸು ನಾಮದಲ್ಲಿ ಬಂದಿದ್ದೇವೆ, ಅಪ್ಪ ಯೇಸು ನಾಮದಲ್ಲಿ ಬಂದಿದ್ದೇವೆ, ಅಪ್ಪ ನಿನ್ನ ಮಗನಾದ ಯೇಸು ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೇವೆ, ಅಪ್ಪ ನಿನ್ನ ಮಗನಾದ ಯೇಸುವಿನ ಬಡತನದಿಂದ ನಾವು ಐಶ್ವರ್ಯವಂತರಾಗಿದ್ದೇವಪ್ಪ, ಅಪ್ಪ ನಿನ್ನ ಮಗನಾದ ಯೇಸುವಿನ ಗಾಯಗಳಿಂದ ಅಪ್ಪ ನಾವು ಗುಣವಾಗಿದ್ದೇವಪ್ಪ. ಹೇಳ್ರಿ ಅಪ್ಪ, ಎಲ್ಲ ಹೇಳ್ರಿ, ನೀವು ಹೇಳ್ರಿ, ನಾನು ಹೇಳ್ಕೊಡೋದು ಬೇಡ, ಡ್ಯಾಡಿ ಅಂತ ಕರೀರಿ. ಅಪ್ಪ ತಂದೆ, ಅಪ್ಪ ತಂದೆ. ಲೈವಲ್ಲಿರೋ ಕೂಡ ಹೇಳ್ರಿ ಅಪ್ಪ ತಂದೆ ಅಂತ. ಲೈವಲ್ಲಿರೋ ಕೂಡ ಹೇಳ್ರಿ ಅಪ್ಪ ತಂದೆ ಅಂತ. ಅಪ್ಪ ಶಮರಿ ದರಗ ದರ ದರ ಗಡರಬ ರಿಮಾ ಮಾಮ ರೀದಾರಾಗಲಬ
ಡ್ಯಾಡಿ, ಅಪ್ಪ, 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 ಏಸಪ್ಪ. ನಮಗೆ ತಂದೆಯನ್ನ ಅಪ್ಪ ಅಂತ ಕರೆಯುವಂತೆ ನೀ ನಮಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೀವು ನಮಗೆ ಅಪ್ಪನಾಗಿ ನಮಗೆ ದೊಡ್ಡ ಅಪ್ಪನನ್ನು ಪರಿಚಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನಿಂದ ನಾವು ಹುಟ್ಟಿದ್ದೇವೆ. ಅವರು ಜನ್ಮ ಕೊಟ್ಟ ಅಪ್ಪ, ಪರಲೋಕದ ಅಪ್ಪ, ನಮ್ಮನ್ನು ದತ್ತು ತೆಗೆದುಕೊಂಡಂದ ಅಪ್ಪ. ಎರಡು ಅಪ್ಪಂದರು ನಮಗಿದ್ದಾರೆ. ಜನ್ಮ ಕೊಟ್ಟ ಅಪ್ಪನೂ ಇದ್ದಾನೆ, ದತ್ತು ತಗೊಂಡ ಅಪ್ಪನೂ ಇದ್ದಾನೆ. ಜನ್ಮ ಕೊಟ್ಟ ಅಪ್ಪ ಹೇಳ್ತಾನೆ, ಯಾವಾಗಲೂ ನನ್ನ ಹೆಸರಲ್ಲಿ ಅಪ್ಪ ಅಂತ ಅವ್ರನ್ನ ಕರೀರಿ, ಎಲ್ಲ ಕಾರ್ಯಗಳು ನಿಮಗೆ ಅನುಕೂಲವಾಗ್ತಿದೆ ಅಂತ. ಆಮೇನ್, ಹಲ್ಲೆಲೂಯಾ. ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ಹೋದವನೇ. ಎಬಿನೇಸರೇ, ಎಬಿನೇಸರೇ, ನೆನಪಿನಲ್ಲೇ ಇರುವವನೇ. ಸ್ತೋತ್ರ, ಸ್ತೋತ್ರ, ಮಗುವಾಗಿರುವೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹೃದಯಾದಿ ಹೊತ್ತಿರುವೆ. ಸ್ತೋತ್ರ. ಆಮೇಲೆ ಎಷ್ಟು ಜನ ಸಂತೋಷವಾಗಿದ್ದೀರಾ? ಅಪ್ಪ ಅಂತ ಕರಿತೀರಾ? ನಾನು ಹೇಳ್ತೀನಲ್ಲ, ಇವತ್ತು ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೀರಾ? ಖಂಡಿತ ನಾನು ಹೇಳ್ತೇನೆ, ಅವ್ರು ಹೇಳ್ಕೊಟ್ಟಿದ್ದಾರೆ ನಮಗೆ, ನಿನ್ನ ಮೇಲೆ ನನ್ನ ಏನೇನೋ ಕರಿಬೇಡ್ರಿ, ಅಪ್ಪ ಅಂತ ಕರೀರಂತೆ. ಹಾಗಾದರೆ ಸ್ವಲ್ಪ ಹೊತ್ತು ನಾವು ಪ್ರಾರ್ಥನೆ ಮಾಡೋಣ ಈ ಸಮಯದಲ್ಲಿ. ಇನ್ನೊಂದು ಮೈಕ್ ಕೊಡಿ ಇಲ್ಲಿ. ಈಗ ಕೂತ್ಕೊಳ್ಳಿ, ಹಾಗೆ ಸಾಧ್ಯವಾದರೆ ನಿಂತ್ಕೊಳ್ತೀವಿ ಪಾಸ್ಟ್ರೆ ಅಂದರೆ. ಯಾಕಂದರೆ ಇಷ್ಟೊಂದು ನೀವು ಕೂತಿದ್ರಲ್ವಾ, ಒಂದು 10 ನಿಮಿಷ ನಿಂತ್ಕೊಳ್ಳಿ. ಬೇಕಾದರೆ ಪ್ರೇಯರ್ ಮಾಡೋಣ. ಈಗ ಸ್ವಲ್ಪ ನಾವು ಪ್ರೇಯರ್ ಮಾಡೋಣ ಕೆಲವು ಕಾರ್ಯಗಳಿಗಾಗಿ. ಮುಂದೆ ಬನ್ನಿ. ಈ ಸಮಯದಲ್ಲಿ ಒಂದೊಂದೇ ಕಾರ್ಯ ನಾನು ಹೇಳ್ತಾ ಇರ್ತೇನೆ. ಈಗ ನೀವು ಪ್ರಾರ್ಥನೆ ಮಾಡೋಣ. ಮೊದಲು ನಮ್ಮ ದೇಶದಲ್ಲಿ ಈ ನೋಡಿ ನಾರ್ತ್ ಇಂಡಿಯಾ ಇದೆ ನೋಡಿ, ನಾರ್ತ್ ಇಂಡಿಯಾದಲ್ಲಿ ನಮ್ಗೆ ಗೊತ್ತಿಲ್ಲ, ನನಗೆ ಮೆಸೇಜಸ್ ಬರ್ತಾ ಇರ್ತದೆ. ಗಂಡ ಹೆಂಡ್ತಿನ ಪಾಸ್ಟ್ಗಳನ್ನ ಬಟ್ಟೆ ಎಲ್ಲ ಬಿಚ್ಚಾಕಿ ರೋಡಲ್ಲಿ ಎಳ್ಕೊಂಡು ಹೋಗೋದು, ಹೊಡೆಯೋದು, ಚರ್ಚ್ಗಳನ್ನ ಹೊಡೆಯೋದು, ಈ ಥರ ಎಲ್ಲ ಬಹಳ ಸಮಸ್ಯೆಗಳು ನಡೀತಾ ಇದೆ. ಅದರಿಂದ ಕೀರ್ತನೆ 33:10 ವಚನ ನಾವು ಇಟ್ಕೊಂಡು ಪ್ರಾರ್ಥನೆ ಮಾಡೋಣ. ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡೋಣ. ನಮ್ಮೊಂದು ಚಿಕ್ಕ ಪ್ರಾರ್ಥನೆ ಎಷ್ಟೋ ಕುಟುಂಬಗಳನ್ನು, ಅವರು ಎಲ್ಲ ಪಾಪ ಸೌತಿಂದ ಹೋಗಿದ್ದಾರೆ ಸುವಾರ್ತೆ ಸಾರಕ್ಕಾಗಿ. ಯಾಕಂದರೆ ಯೇಸುವಿನ ಸಾರ್ಬಿಡ್ಬೇಕು ಬೇಗ, ಯಾಕಂದರೆ ಆತನ 2ನೇ ಬಾರಿ ಬರುವುದರೊಳಗಾಗಿ. ಆಮೇಲೆ ಅದರಿಂದ ನಾವೆಲ್ಲ ಮನಸ್ಫೂರ್ತಿಯಾಗಿ, ಸ್ವಾಮಿ ಅವ್ರನ್ನೆಲ್ಲ ಕಾಪಾಡಪ್ಪ, ಈ ದುಷ್ಟ ಜನಗಳಿಂದ ಅವ್ರನ್ನ ಕಾಪಾಡಪ್ಪ ಅಂಥೇಳಿ 2 ಥೆಸಲೋನಿಕ 3:3 ಹಂಗೆ ಹೇಳ್ತೈತೆ. ಮತ್ತು ಕೀರ್ತನೆ 33:10 ಹಂಗೆ ಹೇಳ್ತೈತೆ. ಆ ವಾಕ್ಯನ ಇಟ್ಕೊಂಡು ನಾವು ಯಾರಾದೊಬ್ಬರು ಪ್ರೇಯರ್ ಲೀಡ್ ಮಾಡುವಾಗ ಆ ಒಂದು ಕಾರ್ಯಕ್ಕಾಗಿ ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಹಿಂಸೆಗಳು ನಡೀತಾ ಇದೆ ಸ್ವಾಮಿ, ಆ ಎಲ್ಲ ಹಿಂಸೆಗಳು ನಿಲ್ಲಲಿ ಕರ್ತನೆ. ಆದಷ್ಟು ಬೇಗ ಈ ದೇಶ ಕ್ರಿಸ್ತನನ್ನು ನಂಬುವ ದೇಶವಾಗಿ ಮಾರ್ಪಡಲಿ ಅಂತ. ಇವತ್ತು ಅಮೇರಿಕಾ, ಇಂಗ್ಲೆಂಡ್ ಎಲ್ಲ ಬಂದು ಅನ್ಯ ಜನಗಳು ನಂಬ್ಕೊಂಡು ಹೋಗ್ತಾ ಇದೆ. ಆದರೆ ನಾನು ಹೇಳ್ತೀನಲ್ಲ, ಆಪ್ಷನ್ ಇವಾಗ ಇಂಡಿಯಾಗಿದೆ. ನಿನ್ನೆ ಒಬ್ಬ ಸೇವಕರು ಹೇಳ್ತಾ ಇದ್ದರು, ನಾವೊಂದು ಮೆಸೇಜ್ ಕೇಳ್ತಾ ಇದ್ದೆ. ಎಲ್ಲ ಏನಂತಾರೆ, ಇಂಗ್ಲೆಂಡಿಂದ ಬಂದು ನಮಗೆ ಸುವಾರ್ತೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ರಾಂಗ್ ಅಂತೆ. ಫಸ್ಟು ಬಂದಿದ್ದು ಇಂಡಿಯಾಗಂತೆ ಸುವಾರ್ತೆ. ಇಂಡಿಯಾದಿಂದ ಬಂದು ಇಂಗ್ಲೆಂಡ್ ಅವ್ರು ಎತ್ಕೊಂಡು ಹೋಗಿದ್ದಂತೆ ಸುವಾರ್ತೆನ. ಆದರೆ ಇಂಗ್ಲೆಂಡ್ ಫುಲ್ ಕ್ರಿಶ್ಚಿಯನ್ ಕಂಟ್ರಿ ಆಯಿತು. ಆದರೆ ನಾವು ಫಸ್ಟ್ ಪಡ್ಕೊಂಡವರೇ. ಅದಕ್ಕೆ ಇವಾಗ ನಮಗೊಂದು ಆಪ್ಷನ್ ಕೊಡ್ತಾ ಇದ್ದಾರೆ. ಫಸ್ಟ್ ಪಡೆದಿದ್ದು ನಾವೇ ಅಲ್ವಾ, ಅವ್ರು ಹಿಂದೆ ಪಡೆದವರು. ಇವತ್ತು ನಾವುಗಳು ಇಡೀ ಇಂಡಿಯಾ ಹಿಂಗಂದ್ರು ಅವರೇ, ಹಿಂಗಂದ್ರೆ ಅವರೇ, ಹಂಗ ದೇವ್ರು ಮಾಡ್ತಾರಂತೆ. ಆಮೇಲೆ ಬನ್ನಿ, ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಮಲ್ಲೂರು ಮುಂದೆ ಬಂದು ಮೈಕಿದೆ ಎತ್ಕೊಂಡು ಎಲ್ಲ ಕೀರ್ತನೆ 33:10 ವಾಕ್ಯನ ಓದಿ ನೀವೇನು ಮಾಡಿರಿ, ಆ ಒಂದು ಯಾರ್ಯಾರು ಹಿಂಸೆಯಲ್ಲಿದ್ದಾರೋ ಅವರೆಲ್ಲರಿಗಾಗಿ, ಆನ್ಲೈನರು ಕೂಡ ಬರೀ ಮೆಸೇಜ್ ಕೊಟ್ಬಿಟ್ಟು ಕೇಳ್ಬಿಟ್ಟು ಹೋಗೋದಲ್ಲ ಪ್ರಿಯರೇ. ಸ್ವಲ್ಪ ಹೊತ್ತು ಅಪ್ಪ ಹತ್ರ ಮಾತಾಡ್ರಿ, ಡ್ಯಾಡಿ ಹತ್ರ. ಅಪ್ಪನಿಗೆಲ್ಲ ಗೊತ್ತು. ಆದರೆ ಅಪ್ಪ ಯಾರಾದರೂ ಒಬ್ಬರು ಪ್ರಾರ್ಥನೆ ಮಾಡಲಿ, ಅದಕ್ಕೊಂದು ರಿಕ್ವೆಸ್ಟ್ ಕೊಡಲಿ ಅಂತ ದೇವ್ರು ಕಾಯ್ತಾ ಇದ್ದಾನೆ. ಪಾರ್ಲಿಮೆಂಟಲ್ಲಿ ಸ್ವರ ಎತ್ತಿಲ್ಲ ಅಂದರೆ ಏನಾದರೂ ಆಗ್ತಿದ್ದ? ಶಬ್ದ ಬಂದಿಲ್ಲ. ಸೇಮ್ ಹಂಗೆ ಈ ಭೂಮಿ ಯಾರ್ದು? ನಮ್ಮದು. ನಮ್ಮ ಸಮಸ್ಯೆನ ಅಪ್ಪ ಹತ್ರ ಹೇಳುವಾಗಲೇ ಅಪ್ಪ ಎಂಟ್ರಿ ಕೊಡೋಕ್ಕೆ ಸಾಧ್ಯ. ಆಮೇಲೆ ಇವಾಗ ಐಗುಪ್ತ ದೇಶದಲ್ಲಿ 400 ವರ್ಷ ಇದ್ದರು. ಅವ್ರ ಸ್ವರ ಯಾರಿಗೆ ಕೇಳ್ತು? ಆಮೇಲೆ ಬಂದಿದ್ದಲ್ಲಿ
ಅದರಿಂದ ಭೂಮಿಗೆ ಡಕ್ಕನ್ನು ನುಗ್ಬಿಡಲ್ಲ ದೇವರು. ಅದನ್ನ ಪ್ರಾರ್ಥಿಸುವಾಗ ನಾನು ನಂಬೋಣ, ನನಗೊಂದು ಆನ್ಸರ್ ಬರ್ತಿದ್ದೆ, ಪಾಸ್ಟ್ರೇ ನಮಗೆ ದೇವರು ಇಲ್ಲಿ ಏನೋ ಒಂದು ಒಳ್ಳೇದು ಮಾಡಿದ್ದಾರೆ ಅಂತ. ಎಷ್ಟೋ ಜನ ಎತ್ಕೊಂಡು ಹೋಗಿ ಜೈಲಲ್ಲಿ ಹಾಕ್ಬಿಟ್ಟಿದ್ದಾರೆ, ಕೇಸ್ ಹಾಕ್ಬಿಟ್ಟು. ಗೊತ್ತಾ ನಿಮಗೆ? ಬೇಲ್ ಸಿಗ್ತಾ ಇಲ್ಲ ಅವ್ರಿಗೆ, ಯಾಕಂದರೆ ಎಲ್ಲವನ್ನೂ ಅವ್ರು ಕಂಟ್ರೋಲ್ ತೊಗೊಂಡ್ಬಿಟ್ಟಿದ್ದಾರೆ. ಆದರೆ ಅದು ಜಾಸ್ತಿ ದಿನ ನಿಲ್ಲೋದಿಲ್ಲ. ನೆಬೂಕದ್ನೆಚ್ಚರನನ್ನು ಹುಲ್ಲು ತಿನ್ನುವಂತೆ ಮಾಡಿದ ಅದೇ ದೇವರು ಇವ್ರನ್ನ ಹುಲ್ಲು ತಿನ್ನೋಕ್ಕಲ್ಲ, ಬೇರೆನೋ ತಿನ್ನೋದ್ರನ್ನ ಮಾಡ್ತಾರೆ. ನಾವು ಪ್ರೇಯರ್ ಮಾಡೋಣ. ಆಮೇಲೆ ತಂದೆಯಾದ ದೇವರೇ, ಯೇಸು ಕ್ರಿಸ್ತರ ನಾಮದಲ್ಲಿ ಕರ್ತನೆ ಈ ಒಂದು ಸಂದರ್ಭವನ್ನು ಕೊಟ್ಟಂಥ ದೇವರೇ, ನಿಮ್ಮ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಈ ಒಂದು ಉಪವಾಸ ಪ್ರಾರ್ಥನೆಯಲ್ಲಿ ನಮ್ಮನ್ನೆಲ್ಲ ಕೂಡಿ ಸೇರಿಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಈ ಒಂದು ದಿನದಲ್ಲಿ ಕರ್ತನೆ, ಅನೇಕ ಕಡೆಗಳಲ್ಲಿ ಕರ್ತನೆ ಸಭಾ ಪಾಲಕರುಗಳನ್ನು, ಅವರ ಕುಟುಂಬಗಳನ್ನು ಕರ್ತನೆ ವಿಶೇಷವಾಗಿ ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಇಷ್ಟು ವರ್ಷಗಳ ಕಾಲ ಅವ್ರನ್ನೆಲ್ಲರನ್ನು ಕರ್ತನೆ ನೀನು ಕಾಪಾಡಿ ಅವ್ರು ನಡೆಸ್ಕೊಬಂದ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೀನಿ ಸ್ವಾಮಿ. ಅಪ್ಪ, ಉತ್ತರ ಒಂದು ಹೊರಗಡೆ ಇರ್ಬೋದು ಸ್ವಾಮಿ, ಅನೇಕ ರಾಜ್ಯಗಳಲ್ಲಿರ್ಬೋದು, ದೇಶಗಳಿರ್ಬೋದು ಕರ್ತನೆ, ನಿನ್ನ ಆಗುವಂಥ ಎಲ್ಲ ಅವಮಾನಗಳು, ನಿಂದನೆಗಳು ಸ್ವಾಮಿ, ಎಲ್ಲ ಪರಿಸ್ಥಿತಿಗಳನ್ನು ಕರ್ತನೆ ನೀನು ನೋಡುವ ದೇವರಾಗಿದೆ ಸ್ವಾಮಿ. ದೇವರೇ, ಕೀರ್ತನೆ 33:10 ಹೇಳುವ ಕರ್ತನೆ, ಅನ್ಯ ಜನಗಳ ಸಂಕಲ್ಪಗಳು ವ್ಯರ್ಥವಾಗಲಿ ಸ್ವಾಮಿ, ಅವರ ಯೋಚನೆಗಳು ನಿರರ್ಥವಾಗಲಿ, ಅವರ ಎಲ್ಲ ಆಲೋಚನೆಗಳು ನಿಷ್ಫಲವಾಗಲಿ ಅಂತ ನಾವು ಆಜ್ಞಾಪನೆ ಮಾಡ್ತೀವಿ. ಸಭೆಯೆಲ್ಲರ ಕರ್ತನೆ ಆಜ್ಞಾಪನೆ ಮಾಡ್ತೇನೆ ಯೇಸು ನಾಮದಲ್ಲಿ. ಅವರು ಕರ್ತನೆ ಒಂದು ದಾರಿಯಿಂದ ಬಂದರು 7 ದಾರಿಗಳು ಓಡಿ ಹೋಗಲಿ ಕರ್ತನೆ, ಅವರೆಲ್ಲ ಆಲೋಚನೆಗಳು ನಿರರ್ಥಕವಾಗಲಿ ಅಂತ ನಾವು ಬೇಡಿಕೊಳ್ತೀನಿ ಸ್ವಾಮಿ. ಯಾಕೆಂದರೆ ಕರ್ತನೆ ನಾವೆಲ್ಲರೂ ನಿಮ್ಮ ಮಕ್ಕಳಾಗಿದ್ದೀವಿ ಸ್ವಾಮಿ, ನಾವು ನಿಮ್ಮ ಕಾರ್ಯಗಳನ್ನು ನಾವು ಬಂದಿದ್ದೇವೆ ಸ್ವಾಮಿ, ನೀವು ಕೆಲಸಗಳನ್ನು ಮಾಡಲಿ ಬಂದಿದ್ದೀವಿ ಸ್ವಾಮಿ. ನಾವೆಲ್ಲರೂ ನಿಮ್ಮ ಮಕ್ಕಳಾಗಿ ಕರ್ತನೆ, ನಿನ್ನ ನಾಮದ ಮಹಿಮೆಗಾಗಿ ಕರ್ತನೆ, ನಿನ್ನ ರಾಜ್ಯ ಕಟ್ಟುವುದಕ್ಕಾಗಿ, ನಿನ್ನ ಸೇವೆಗಳನ್ನು ಮಾಡುವುದಕ್ಕಾಗಿ ಬಂದಿದ್ದು ಸ್ವಾಮಿ, ನಿಮ್ಮ ಹೆಸರುಗಳ ಪ್ರಖ್ಯಾತಿ ಪಡಿಸೋದಕ್ಕಾಗಿ ಬಂದಿದ್ದು ಸ್ವಾಮಿ ಕರ್ತನೆ. ಅಪ್ಪ ನಿನ್ನ ಮಕ್ಕಳೇ ಕರ್ತನೆ ದೇವರೇ, ಇಂಥ ಒಂದು ಅವಮಾನಗಳಿದ್ದರೆ ಸ್ವಾಮಿ, ಅದೆಲ್ಲವನ್ನು ಕರ್ತನೆ ನೀನು ಅವರ ಎಲ್ಲವನ್ನು ಕರ್ತನೆ ಪರಿಸ್ಥಿತಿಗಳ ಬದಲಾಯಿಸಿ ನೀನು ಕಾಪಾಡಬೇಕಾಗಿ ಬೇಡ್ಕೊಳ್ತೀವಿ ಸ್ವಾಮಿ. ನೀನೇ ಮಕ್ಕಳನ್ನು ನಡೆಸಿ ಕಾಪಾಡು. ಮುಂದಿನ ದಿನಗಳಲ್ಲಿ ವೈರಿಗಳ ಮಧ್ಯದಲ್ಲಿ ಸ್ವಾಮಿ ನೀನು ಔತಣ ಪಡಿಸುವ ದೇವರಾಗಿ ಸ್ವಾಮಿ ಕರ್ತನೆ, ಅವರ ಕಣ್ಣುಗಳ ಮೊಬ್ಬು ಮಾಡುವ ದೇವರಾಗಿದೆ ಸ್ವಾಮಿ ಕರ್ತನೆ. ಅವರ ಆಲೋಚನೆಗಳು ಈಗಲೇ ಪರಿವರ್ತನೆ ಆಗಲಿ ಯೇಸು ನಾಮದಲ್ಲಿ. ಅವ್ರು ಯಾರ್ಯಾರು ಅವಮಾನ ಮಾಡ್ತಿದ್ದಾರೆ ಸ್ವಾಮಿ, ಸಭಾ ಪಾಲಕರುಗಳಿರ್ಬೋದು, ಕುಟುಂಬಗಳಿಗಿರ್ಬೋದು ಸ್ವಾಮಿ ಕರ್ತನೆ, ಸೇವೆಗೆ ಹೋಗುವ ವಿಶ್ವಾಸಿಗಳಿರೋದು ಕರ್ತನೆ, ಅವರು ಕರ್ತನೆ ಒಂದು ದಿನ ಇದೇ ಸ್ಥಳದಲ್ಲಿ ಬಂದು ಅವರು ಕೂಡ ಪ್ರಾರ್ಥನೆಗೆ ಬರುವುದಕ್ಕಾಗಿ ಸ್ತೋತ್ರ ಸಲ್ಲಿತೇನೆ ಸ್ವಾಮಿ. ಅಪ್ಪ, ಸುತ್ತಲಿರೋ ಕಣ್ಣುಗಳು ನೋಡುವ ಹಾಗೆ ನೀನು ಮಾಡಿದಕ್ಕಾಗಿ ಸ್ತೋತ್ರ ಸಲ್ಲಿತೇನೆ. ನಮ್ಮ ಪ್ರಾರ್ಥನೆಯನ್ನು ಕರ್ತನೆ ಕೇಳುವ ದೇವರಾಗಿದೆ ಸ್ವಾಮಿ ಕರ್ತನೆ. ನಿಮಗೆ ಸ್ತೋತ್ರ ಸಲ್ಲಿತೀನಿ ಸ್ವಾಮಿ. ನೀನು ಆಶೀರ್ವಿಸಿ ಬಲಪಡಿಸಬೇಕಾಗಿ ನಮ್ಮ ಕರ್ತನು ಒಡೆಯನು ತಂದೆಯಾಗಿರ್ತ ನಮ್ಮ ಕರ್ತನ ಯೇಸು ನಾಮಲ್ಲಿ ಬೇಡಿಕೊಳ್ತೀನಿ, ಪರಲೋಕದ ಒಳ್ಳೆಯ ತಂದೆಯೇ. ಎಲ್ಲ ಹೇಳ್ರಿ ಸ್ವಾಮಿ. ಕೀರ್ತನೆ 33:10 ಹೇಳೋ ಪ್ರಕಾರ ಸ್ವಾಮಿ, ಅನ್ಯ ಜನಗಳ ಸಂಕಲ್ಪವನ್ನು ನೀನು ನಿರರ್ಥಕ ಮಾಡೋ ದೇವನ, ಅವರ ಆಲೋಚನೆಗಳನ್ನು ಏನು ಮಾಡ್ತಾರೆ ಅರಿಕೆ ಮಾಡ್ರಿ, ಹಿಂಗೆ ಅರಿಕೆ ಮಾಡ್ರಿ. ದೇವರೇ, ಮಾತು ನೆರವೇರಲಿ. ನನ್ನ ದೇಶದಲ್ಲಿ ಕರ್ತನೆ ದೇವರ ಮಕ್ಕಳಿಗೆ ವಿರೋಧವಾಗಿ ಏನೇನು ಇವ್ರ ಯೋಜನೆಗಳು ಆಗ್ತಾ ಇದ್ದಾರೋ ಅವ್ರು ನೆನೆಸ್ಕೊಂಡಿರ್ಬೋದು ನಾವು ಗೆದ್ದುಬಿಟ್ಟಿದ್ದೀವಿ ಅಂತ. ಆದರೆ ದೇವರ ವಾಕ್ಯದ ಮುಂದೆ ಯಾವನು ಗೆಲ್ಲೋದಕ್ಕಾಗದೇ ಇಲ್ಲ. ರಿಗಾಲಾಧಾರ ಶಬರಿ ಧರ ಗದರ ದರ ಗಡರಬ ರಿಮಾ ಖಾಲಾರ ಬಾರ ಬಾರಬ. ಮಾತಾಡಿ ಮಾತಾಡಿ ಮಾತಾಡಿ. ದೇವರೇ, ನಿನ್ನ ವಾಕ್ಯ ದೊಡ್ಡದ, ಅವರ ಆಲೋಚನೆ ದೊಡ್ಡದ ಸ್ವಾಮಿ. ನಿನ್ನ ವಾಕ್ಯ ದೊಡ್ಡದ, ಅವರ ಆಲೋಚನೆ ದೊಡ್ಡದ. ಅವ್ರು ಏನೇನೋ ಪ್ಲಾನ್ಗಳು ಮಾಡ್ತಾ ಇರ್ಬೋದು, ಕ್ರೈಸ್ತರನ್ನ ಹೇಗಾದರೂ ಹಾಳು ಮಾಡಿಬಿಡ್ಬೇಕು, ಕ್ರೈಸ್ತರನ್ನ ಇಲ್ಲದಾಗೆ ಮಾಡಿಬಿಡ್ಬೇಕಂತ. ಆದರೆ ನೀನೀಗಾಗಲೇ ಅವರಿಗೆ ವಿರುದ್ಧವಾಗಿ ಯೋಜನೆಗಳನ್ನು ಸಿದ್ಧ ಮಾಡಿದೆ ಕರ್ತನೆ. ಅವರು ಕಂಡಿರುವ ಕನಸನ್ನು ಭಗ್ನ ಮಾಡುವ ದೇವರು ಏನಾಗಿದೆ ಕರ್ತನೆ. ರಿಗಾಲಾಧಾರಾಲಾರ ಬಾರ ರಿಮಾಮ ರಿಕಾಲಾಬ. ದೇವರ ಮಕ್ಕಳಿಗೆ ವಿರೋಧವಾಗಿ ನಿಂತು ಗೆದ್ದವನ್ನು ಇತಿಹಾಸದಲ್ಲಿ ಯಾರು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಯೇಸು ನಾಮದಲ್ಲಿ ಅನ್ಯ ಜನಗಳ ಸಂಕಲ್ಪ ನಿರರ್ಥಕವಾಗಲಿ, ಅವರ ಆಲೋಚನೆಗಳು ಎಲ್ಲವೂ ನ್ಯಾಯವಾಗಿ ಹೋಗಲಿ. ಎಸ್ ದೇವರೇ, ಎಲ್ಲ ದೇವ ಸೇವಕರನ್ನ 2 ತೆಸಲೋನಿಕ 3:1 ಎಚ್ಚರಿಕೆ ಪ್ರಕಾರ ದುಷ್ಟ ಜನರ ಕೈಯಿಂದ, ಮೂರ್ಖ ಜನರ ಕೈಯಿಂದ ಬಿಡಿಸಿರಿ. ಆ ವಾಕ್ಯ ಓದ್ರಿ. ರೀಡ್ ದಟ್ ವರ್ಡ್. ದೇವರು ಎಲ್ಲ ದೇವ ಸೇವಕರ ಹಂಗೆ ಹೇಳ್ರಿ, ಎಲ್ಲರೂ ಎಲ್ಲ ದೇವ ಸೇವಕರನ್ನ ಮೂರ್ಖರಾದ ದುಷ್ಟ ಜನರ ಕೈಯಿಂದ ತಪ್ಪಿಸಕ್ಕಾಗಲ್ಲ. ಹೇಳ್ರಿ ದೇವರೇ, ನಮ್ಮೆಲ್ಲ ಸೇವಕರುಗಳನ್ನು, ಎಲ್ಲ ಮಿನಿಸ್ಟ್ರಿಗಳನ್ನು, ಸ್ಪೆಷಲಿ ಉತ್ತರ ಭಾರತದ ಮಿನಿಸ್ಟ್ರಿಗಳನ್ನು ಎಲ್ಲ ಯಾರಿಂದ ಕಾಪಾಡ್ರಿ. ಎಲ್ಲ ದುಷ್ಟ ಜನರಿಂದ ಕಾಪಾಡ್ರಿ. ಆ ದುಷ್ಟರನ್ನು ರಕ್ಷಿಸು.
ಅವ್ರ ದುಷ್ಟರನ್ನು ರಕ್ಷಿಸು, ಯಾಕೆ ನೀನು ನಂಬಿಗಸ್ತನಾದ ದೇವರು. ಆ ಮಕ್ಕಳನ್ನು ದೃಢಪಡಿಸು, ಕೆಡುಕನ ಕೈಗೆ ಸಿಕ್ಕದಂತೆ ಭದ್ರವಾಗಿ ಕಾದು ಕಾಪಾಡು. ಹೇಳ್ರಿ ದೇವರೇ, ಆ ಎಲ್ಲ ಪಾಸ್ಟರ್ಗಳನ್ನು, ಆ ಎಲ್ಲ ಸೇವಕರುಗಳನ್ನು, ಆ ಎಲ್ಲ ಮಿನಿಸ್ಟ್ರನ್ನ ದುಷ್ಟನ ಕೈಗೆ ಸಿಕ್ಕದ ಹಾಗೆ ಭದ್ರವಾಗಿ ಕಾದು ಕಾಪಾಡು. ನಿನ್ನ ವಾಕ್ಯವು ಸತ್ಯ, ನಿನ್ನ ವಾಕ್ಯ ನಾವು ನಂಬ್ತೇವೆ. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ, ಪರಲೋಕದ ಒಳ್ಳೆಯ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಾಗಾದರೆ ಬನ್ನಿ, ನಾವು ಸೇವಕರಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಖಂಡಿತ ದೇವರು ಇದಕ್ಕೆ ಆನ್ಸರ್ ಮಾಡ್ತಾನೆ. ನಮ್ಮ ಮತ್ತೊಂದು ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ, ವಿಶೇಷವಾಗಿ ನಮ್ಮ ಸಭೆಗಾಗಿ. ಸಭೆ 4 ದಿಕ್ಕುಗಳಿಂದ, ಯೆಶಾಯ ಪ್ರವಾದಿ ಪುಸ್ತಕದಲ್ಲಿ ಹೇಳುವ ಪ್ರಕಾರ, 2ನೇ ಅಧ್ಯಾಯದಲ್ಲಿ ಹೇಳುವ ಪ್ರಕಾರ, ಈ ಕೊನೆಯ ದಿನಗಳಲ್ಲಿ 4 ದಿಕ್ಕುಗಳಿಂದ ಅನೇಕ ಮಕ್ಕಳು ಈ ಸಭೆಯಲ್ಲಿ, ಅನೇಕ ಭಾಷೆ ಮಾತನಾಡೋರು ಇಲ್ಲಿ ಬಂದು ಆರಾಧನೆ ಮಾಡಲಿ ಅಂತ ದೇವ್ರ ಕೇಳಿದ್ರೆ, ನಮ್ಮ ಸಭೆಗೆ ಆತ್ಮಗಳು ಬೇಕು, ಸಭೆಗೆ ಆತ್ಮಗಳು ಬೇಕು, ನಮ್ಮ ಸಭೆಗೆ ಆತ್ಮಗಳು ಬೇಕಂತ ವಾಕ್ಯವನ್ನಿಟ್ಟು ಈಗ ಒಬ್ಬರು ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಯಾರು ಇದುವರೆಗೂ ಪ್ರಾರ್ಥನೆಯೇ ಮಾಡಿಲ್ಲ ಅಂತ ಹೇಳ್ತಿಲ್ಲ, ಅವ್ರು ಮುಂದೆ ಬನ್ನಿರಿ. ನಾನು ಇದುವರೆಗೂ ಪ್ರಾರ್ಥನೆ ಮಾಡಿಲ್ಲ ಅಂತ ಧೈರ್ಯವಾಗಿ ಮುಂದೆ ಬನ್ನಿರಿ. 2 ಮಾತು ಮಾತಾಡಿದ್ರೆ ಪರವಾಗಿಲ್ಲ, ನೀವು 2 ಮಾತು ಮಾತಾಡಿದ್ರೆ, ನಾನು ಹೆಸರಿಟ್ಟು ಕರೆದ್ರೆ ಅದೇನು ಪ್ರಯೋಜನ ಇಲ್ಲ. ನೀವಾಗ ಮುಂದೆ ಬರಬೇಕು. ಸ್ವಾಮಿ, ನಾನು ಪ್ರಾರ್ಥನೆ ಮಾಡ್ತೀನಿ ಅಂಥೇಳಿ ಮುಂದೆ ಬನ್ನಿರಿ. ನಿಮ್ಮ ಪ್ರಾರ್ಥನೆ ಅಪ್ಪ ಕೇಳ್ತಾನೆ, ಅಪ್ಪ ಎದುರು ನೋಡ್ತಾ ಇದ್ದಾನೆ. ನೋಡ್ರಿ ಏನಂತ ವಾಕ್ಯ ಓದಿ, ಯಾರು ಬೇಗ ಬನ್ನಿರಿ, ಲೈವ್ ಹೋಗ್ತಾ ಇದೆ. ಯಾರಾದರೂ ಪ್ರೇಯರೇ ಮಾಡಿದಿರೋರು ಒಂದ್ಸಲಿ ಮುಂದೆ ಬನ್ನಿ, ನಾನು ಪ್ರೇಯರ್ ಮಾಡ್ತೀನಂತ. ಹಲ್ಲೆಲೂಯಾ. ಬನ್ನಿರಿ, ಯವನಸ್ಥರು ಬನ್ನಿರಿ ಮುಂದೆ. ಬರ್ಬೇಕು ಬೇಗ ಮುಂದೆ. ಪಟ್ಟಂದ ಬಂದು ಪಟ್ಟಂದ, ನೀವೇ ನೆಕ್ಸ್ಟ್ ಜನ್ರೇಷನ್ನು. ಬರೀ ಅಜ್ಜಿ ಆಂಟಿಗಳಲ್ಲೇ ಪ್ರೇಯರ್ ನೋಡ್ಕೋದು ಹೆಂಗೆ? ನೀವೆಲ್ಲ ಪ್ರೇಯರ್ ಮಾಡಬೇಕು. ಯಾಕಮ್ಮ? ಓಕೆ, ಡನ್. ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಾನು ಆ ಕಡೆ ಹೋಗ್ತೀನಿ. ವಾಕ್ಯ ಓದಿರಿ, ಅದು ತಂದೆಯ ದೇವರೇ, ಯೇಸು ನಾಮದಲ್ಲಿ ಕರ್ತನೆ ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಏಸಪ್ಪ, ನಮ್ಮ ಸಭೆಗೆ ಕರ್ತನೆ ಅನೇಕ ಮಕ್ಕಳು 4 ದಿಕ್ಕುಗಳಿಂದ ಕರ್ತನೆ ಬರುವಂತೆ ನೀನು ಮಾಡ್ತೀಯ ಕರ್ತನೆ. ನಿನ್ನಿಂದ ಎಲ್ಲ ಸಾಧ್ಯ ಕರ್ತನೆ, ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಕರ್ತನೆ. ಏಸಪ್ಪ, ಯೆಶಾಯ ವಾಕ್ಯ ಹೇಳುವಂತೆ, 2ನೇ ವಾಕ್ಯ ಹೇಳುವಂತೆ ಏಸಪ್ಪ, ನೀನು ಆ ವಾಕ್ಯದ ರೀತಿಯಾಗಿ ನೀನು ನೆರವೇರಿಸ್ತೀಯ ಕರ್ತನೆ. ಏಸಪ್ಪ, 4 ದಿಕ್ಕಿಲ ಕರ್ತನೆ ಅನೇಕ ಮಕ್ಕಳು ನಮ್ಮ ಸಭೆಗೆ ಬಂದು ಸೇರುವಂತೆ ನೀನು ಮಾಡ್ತೀಯ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಏಸಪ್ಪ, ಇನ್ನು ಅನೇಕ ಮಕ್ಕಳು, ಅನೇಕ ಸಾವುಕಾರರು ನಮ್ಮ ಸಭೆಗೆ ಬರುವಂತೆ ನೀನು ಮಾಡ್ತೀಯ ಕರ್ತನೆ. ಕೊಡಿಸ್ತೋತ್ರ ಸ್ವಾಮಿ. ಏಸಪ್ಪ, ನಮ್ಮ ಸಭೆ ಆದಷ್ಟು ಬೇಗ ಅಭಿವೃದ್ಧಿಯ ಕಾಣಲಿ ಕರ್ತನೆ. ಕೊಡಿಸ್ತೋತ್ರ ಸ್ವಾಮಿ. ಏಸಪ್ಪ, ನಮ್ಮ ಸಭೆ ಎಲ್ಲೆಗಳು ವಿಸ್ತರಿಸಲ್ಪಡಲಿ ಕರ್ತನೆ. ಕೊಡಿಸ್ತೋತ್ರ ಸ್ವಾಮಿ. ನೀನು ಒಳ್ಳೆಯದನ್ನೇ ಮಾಡ್ತೀಯ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡುವಂತುಕೊಳ್ತೀನಿ, ಜೀವವುಳ್ಳ ಪರಲೋಕದ ಒಳ್ಳೆಯ ತಂದೆ. ಅಷ್ಟೇನಾ ಹೇಳ್ಬೇಕು? ತಂದೆ ಆದ ದೇವರೇ, ನೋಡಿದ ಏಸಪ್ಪ, ತಂದೆ ಆದ ಪ್ರಾಕ್ಟೀಸ್ ಮಾಡ್ಬೇಕು ನಾವು. ಆ ಪ್ರೇಯರ್ ಆನ್ಸರ್ ಬರೋದೇ ತಂದೆ ದೇವರೇ. ತಂದೆ ಎಲ್ಲಿ ಹೇಳ್ರಿ, ಎಲ್ಲಿ ಡೈಲಿ ಪ್ರಾಕ್ಟೀಸ್ ಮಾಡಿರಿ. ಅದಕ್ಕೆ ಡೈಲಿ ಪ್ರೇಯರ್ ಮಾಡೋಣ. ಎಲ್ಲಿ? ತಂದೆ ಆದ ದೇವರೇ, ತಂದೆ ಆದ ದೇವರೇ, ಯೇಸುವಿನ ನಾಮದಲ್ಲಿ. ಯೆಶಾಯ ಪ್ರವಾದಿ ಪುಸ್ತಕ 2ನೇ ಅಧ್ಯಾಯ 1ನೇ ವಾಕ್ಯ, 2ನೇ ವಾಕ್ಯ ನಮ್ಮ ಸಭೆಯಲ್ಲಿ ಯೇಸುವಿನ ನಾಮದಲ್ಲಿ ನೆರವೇರಲಿ. ಹೇಳ್ರಿ, ತಂದೆ ಆದ ದೇವರೇ, ಯೇಸುವಿನ ನಾಮದಲ್ಲಿ. ಯೆಶಾಯ ಪ್ರವಾದಿ ಪುಸ್ತಕ 2ನೇ ಅಧ್ಯಾಯ 2ನೇ ವಾಕ್ಯ ನೆರವೇರಲಿ. 4 ದಿಕ್ಕುಗಳಿಂದ ಸಾವಿರ ಆತ್ಮಗಳು ಈ ಸಭೆ ನುಡುಕಿಕೊಂಡು, ನಾನಾ ಭಾಷೆಯವರು ಈ ಸಭೆ ನುಡುಕಿಕೊಂಡು ಬರಲಿ ಸ್ವಾಮಿ. ನಾವು ನಂಬ್ತೇವೆ, ನಾವು ವಿಶ್ವಾಸಿಸ್ತೇವೆ. ತಂದೆ ಆದ ದೇವರೇ, ಮಾತಾಡ್ರಿ. ತಂದೆ ಆದ ದೇವರೇ, ಪ್ರಾಕ್ಟೀಸ್ ಮಾಡ್ರಿ. ತಂದೆ ಆದ ದೇವರೇ, ದ ಮೈಟಿ ನೇಮ್ ಆಫ್ ಜೀಸಸ್, ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ತಂದೆ ಆದ ದೇವರೇ, ಯೇಸುವಿನ ನಾಮದಲ್ಲಿ ನಮ್ಮ ಸಭೆಯಲ್ಲಿ ನಮ್ಮ ಕಣ್ಣುಗಳು
ಸಾವಿರ ಸಾವಿರ ಜನಗಳನ್ನು ಕಾಣುವ ಹಾಗೆ ನೀನು ಮಾಡಿದ್ದಕ್ಕಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ಈಗಿರೋದಕ್ಕಿಂತ 1000 ಪಟ್ಟು ಹೆಚ್ಚಾಗಿ ನಮ್ಮ ಸಭೆಯನ್ನು ಬ್ಲೆಸ್ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಹಾಗಾದರೆ ಮುಂಜಾನೆ ದೇವರು ಒಳ್ಳೆಯವನಾಗಿದ್ದಾನೆ. ದೇಶದೆಲ್ಲ ಸೇವಕರಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ವಿ ಮತ್ತು ಎಲ್ಲ ಕಾರ್ಯಗಳಿಗೆ ನಾವು ಪ್ರಾರ್ಥನೆ ಮಾಡಿದ್ವಿ ಮತ್ತು ಇದು ಮತ್ತೊಂದು ಕಾರ್ಯಕ್ಕೆ ನಾವು ಪ್ರಾರ್ಥನೆ ಮಾಡಿ ಯಾರ್ಯಾರು ಕಾಯಿಲೆಗಳಲ್ಲಿದ್ದಾರೋ, ಯಾವ ಸೇವಕರ ಕಾಯಿಲೆಯಲ್ಲಿದ್ದಾರೋ, ಯಾವ ವಿಶ್ವಾಸಗಳು ಕಾಯಿಲೆಯಲ್ಲಿದ್ದಾರೋ, ಯಾರ್ಯಾರು ಆನ್ಲೈನಲ್ಲಿ ಕಾಯಿಲೆಯಲ್ಲಿ ಇದ್ದಾರೋ ಮೆಸೇಜ್ ಹಾಕಿದ್ದಾರೋ ಆ ಎಲ್ಲ ವ್ಯಾಧಿಸ್ಥರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಒಂದು ವಾಕ್ಯ ಹೇಳ್ತಿದೆ, ಯೆಶಾಯ ಪ್ರವಾದಿ ಪುಸ್ತಕ 41ನೇ ಅಧ್ಯಾಯ 3ನೇ ವಚನ ಈ ರೀತಿಯಲ್ಲಿ ಹೇಳ್ತಿದೆ. ಐಸಾಯ ಚಾಪ್ಟರ್ 41 ವರ್ಸಸ್ 3 ನೋಡಿ ಏನಂತಿದೆ ನೋಡ್ರಿ. ಇದನ್ನು ನೀವು ಕೂಡ ಎಲ್ಲಾದರೂ ಪ್ರೇಯರ್ಗೆ ಹೋದರೆ ಈ ವಾಕ್ಯ ಇಟ್ಟು ಪ್ರೇಯರ್ ಮಾಡಿರಿ. ಯಾರಾದರೂ ನಿಮ್ಮ ಕಝನ್ಸ್ ಇದ್ದರೆ, ಸ್ವಾಮಿ ಈ ವಾಕ್ಯ ಇಟ್ಟು ಈ ವಾಕ್ಯ ನೆರವೇರಲಿ ಸ್ವಾಮಿ ಅಂತ ಪ್ರೇಯರ್ ಮಾಡಿರಿ, ಖಂಡಿತ ಅದು ನೆರವೇರ್ತೈತೆ. ಆಮೇಲೆ ಓದ್ರಿ ಐಸಾಯ 41:3. ಅದಲ್ಲ, ಕೀರ್ತನೆ 41. ಏನು ಓದ್ತಾ ಇದ್ದೀರಾ? ಸಾರಿ, ಯೆಶಾಯ ಓದ, ಸಾರಿ ಕೀರ್ತನೆ 41, ಸ್ಯಾಮ್ಸ್ 41 ವರ್ಸಸ್ 3. ಅವನು ಅಥವಾ ಅವಳು ಯಾರೇ ಆಗಿರ್ರಿ, ಅಸ್ವಸ್ಥ, ಯೆಹೋವನು ಅವನನ್ನು ಉದ್ಧರಿಸುವನು. ಈ ವಾಕ್ಯನ ಓದಿ ಒಬ್ಬರು ಪ್ರೇಯರ್ ಮಾಡಬೇಕು. ಈ ವಾಕ್ಯನ ಓದಿ ಒಬ್ಬರು ಪ್ರೇಯರ್ ಮಾಡಿ. ಈ ವಾಕ್ಯನ ಓದಿ ಒಬ್ಬರು ಪ್ರೇಯರ್ ಮಾಡಿ. ಹಲ್ಲೆಲೂಯಾ. ಈ ವಾಕ್ಯನ ಓದಿ ಒಬ್ಬರು ಪ್ರೇಯರ್ ಮಾಡಿ. ಪ್ರೇಯರ್ ಸ್ವಲ್ಪ ಆಳವಾಗಿರಲಿ. ಅಪ್ಪ ಅಂತ ಕರೀರಿ. ಈ ಕಡೆ ಬಾ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಪ್ಪ ನಾನು ಪ್ರಾರ್ಥಿಸ್ತೇನಪ್ಪ ಕರ್ತನೆ. ಅಪ್ಪ, ಕೀರ್ತನೆ 41, ಅವನು ಅಸ್ವಸ್ಥನಾಗಿ ಬಿದ್ದಿರುವಾಗ, ಅವನು ಅಸ್ವಸ್ಥನಾಗಿ ಬಿದ್ದುಕೊಂಡಿರೋ ಯೆಹೋವನು ಅವನನ್ನು ಉದ್ಧರಿಸುವನು. ಅವನ ರೋಗವನ್ನೆಲ್ಲ ಪರಿಹರಿಸಿ ಆರೋಗ್ಯವನ್ನು ಉಂಟು ಮಾಡಿದಲ್ಲಪ್ಪ ತಂದೆಯಾದ ದೇವರೇ ಕರ್ತನೆ. ಅಪ್ಪ, ಈ ನಮ್ಮ ಸಭೆಯಲ್ಲಿ ಕರ್ತನೆ, ಅನೇಕ ಆನ್ಲೈನಲ್ಲಿ ನೋಡ್ತಿರುವಂಥ ಮಕ್ಕಳಲ್ಲಿ ಕರ್ತನೆ, ಅಪ್ಪ ಏಸಪ್ಪ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಅಪ್ಪ ಕರ್ತನೆ, ಯಾವ ಈ ವಾಕ್ಯವು ಈ ವಾಗ್ದಾನ ನೆರವೇರಲಪ್ಪ ಕರ್ತನೆ. ಅಪ್ಪ, ಅನೇಕರೇ ಯೇಸುವೆ ಅಪ್ಪ ತಂದೆಯಾದ ದೇವರೇ, ಅಪ್ಪ ನಮಗೋಸ್ಕರಪ್ಪ ನೀನು ಕರ್ತನೆ, ನೀನು ನಿಮ್ಮ ಬಾಸುಂಡಿಗಳಿಂದಪ್ಪ, ಯೇಸುವಿನ ಬಾಸುಂಡಿಗಳಿಂದಪ್ಪ ನಮ್ಮ ರೋಗವು ಗುಣವಾಗಿದೆ ದೇವರೇ. ನೀನು ಒತ್ತನ ಅಪ್ಪ ನಿಮ್ಮ ಶರೀರದಿಂದಪ್ಪ ತಂದೆಯಾದ ದೇವರೇ, ಅಪ್ಪ ನಾವು ಗುಣವಾಗಿದ್ದೇವಪ್ಪ ದೇವರೇ. ನಾವು ಜೀವಿಸ್ತಿರೋದು, ನಾವು ಬದುಕ್ತಿರೋದು ನಿನ್ನ ಕೃಪೆ ಮಾತ್ರಪ್ಪ ಕರ್ತನೆ. ಅಪ್ಪ, ಕೀರ್ತನೆ 41 3ನೇ ವಚನ ಹೇಳಿದ ಪ್ರಕಾರ ದೇವರೇ, ಎಲ್ಲ ಮಕ್ಕಳ ಜೀವಿತದಲ್ಲಿ ಅಪ್ಪ ಆರೋಗ್ಯವನ್ನೇ ಮಾತನಾಡ್ತಿದ್ದೀನಪ್ಪ ತಂದೆಯಾದ ದೇವರೇ. ಅಪ್ಪ, ಒಬ್ಬರು ಕರ್ತನೆ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಪ್ಪ ಒಬ್ಬರು ಕರ್ತನೆ ರೋಗದಿಂದ ದರಿದ್ರಲ್ಲಿ ಇರದೆ ಹಾಗೆ ಅಪ್ಪ ನೀ ಸ್ವಸ್ಥ ಮಾಡಬೇಕಾಗಿ ಪ್ರಾರ್ಥಿಸ್ತೇನಪ್ಪ ಕರ್ತನೆ. ಯಾಕಂದ್ರೆ ಅಪ್ಪ ಕರ್ತನೆ, ನಿನ್ನ ಅಪ್ಪ ತಂದೆಯಾದ ದೇವರೇ, ನೀನು ಸ್ವಸ್ಥವನ್ನು ಉಂಟು ಮಾಡುವಂಥ ತಂದೆಯಾದ ದೇವರು ಏನಾಗಿದೆಪ್ಪ. ಯೇಸುವಿನ ನಾಮದಲ್ಲಿ ದೇವರೇ, ಎಲ್ಲರ ಜೀವಿತದಲ್ಲಪ್ಪ, ಸಣ್ಣವರು ಹಿಡಿದುಕೊಂಡು ದೊಡ್ಡವರು ಎಲ್ಲರಿಗೂ, ಕಿರಿಯರವರೆಗೂ ಹಿಡಿದುಕೊಂಡು ಎಲ್ಲರವರೆಗೂ ಅಪ್ಪ ನೀನು ಆರೋಗ್ಯವನ್ನು ಉಂಟು ಮಾಡೋದಕ್ಕಾಗಿ ನಿಮಗೆ ಸ್ತೋತ್ರಪ್ಪ ಕರ್ತನೆ. ಅಪ್ಪ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ವಾಗ್ದಾನವು ಈ ಪ್ರಾರ್ಥನೆ ದೇವರೇ, ಎಲ್ಲ ಮಕ್ಕಳನ್ನು ನಮ್ಮ ಪಾಸ್ಟರ್ಗಳು ಪ್ರೇಯರ್ ಮಾಡುವಾಗ, ನಾವು ಪ್ರೇಯರ್ ಮಾಡುವಾಗ ಅದ್ಭುತ ಕಾರ್ಯಗಳಪ್ಪ, ರೋಗಗಳು ಪರಿಹಾರವಾಗೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆಪ್ಪ. ಯೇಸುವೆ ನಾ ಪ್ರಾರ್ಥಿಸ್ತೇನೆಪ್ಪ ತಂದೆಯಾದ ದೇವರು. ನನ್ನ ಪ್ರಾರ್ಥನೆ ಕೇಳಿದೆ ತಂದೆಯಾದ ದೇವರು, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದವನಾಗ್ತೇನೆಪ್ಪ ತಂದೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ನೋಡಿ, ಯೇಸು ನಾಮದಲ್ಲಿ ಪ್ರೇಯರ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗ್ತಾಯಿದೆ. ಅದಕ್ಕೆ ಅನೇಕ ಬಾರಿ ನಮಗೆ ಆನ್ಸರ್ ಬರ್ತಾ ಇಲ್ಲ. ಐ ಆಮ್ ನಾಟ್ ಜೋಕಿಂಗ್, ಇಟ್ಸ್ ರಿಯಲ್. ಅದರಿಂದ ಈ ಸಬ್ಜೆಕ್ಟ್ ಮುಗಿದ ಮೇಲೆ ಇನ್ ದ ನೇಮ್ ಆಫ್ ಜೀಸಸ್ ಅಂತಲೇ ಮೆಸೇಜ್ ಮಾತಾಡಬೇಕಂತ ಯೋಚನೆ ಮಾಡಿದೆ. ಮಾತಾಡ್ತೀನಿ, ಒಂದು 5 ವಾರ ಅದು ಮಾತಾಡ್ತೀನಿ. ಅವಾಗಾದರೂ ನಮ್ಮ ಸಭೆ ಮಕ್ಕಳಲ್ಲಿ ಯೇಸುವಿನ ನಾಮದಲ್ಲಿ, ಯಾಕೆ ನಮಗೆ ಅದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಏಸಪ್ಪ 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 ಅಂತ. ಯಾಕೆ ನಮ್ಗೆ ಹಂಗೆ ಕಲಿಸ್ಬಿಟ್ಟಿದ್ದಾರೆ. ನಿಮ್ಮ ತಪ್ಪಲ್ಲ, ಅದನ್ನು ನಾವು ಚೇಂಜ್ ಮಾಡ್ಕೊಬೇಕು. ತಂದೆ ಆದ ದೇವರು, ಎಷ್ಟು ಕಷ್ಟ ಆಗ್ತಾಯಿದೆ, ಸ್ಟ್ರಗಲ್ ಆಗ್ತಾಯಿದೆ ನಮಗೆ. ಡೈಲಿ ಹೋಗಿ ಮೇಲೆ ಪ್ರಾಕ್ಟೀಸ್ ಮಾಡಿರಿ, ತಂದೆ ಆದ ದೇವರ ಅಂತ. ಆಮೇಲೆ ಬನ್ನಿ, ನಾವೆಲ್ಲ ನಮ್ಮ ಸಭೆ ಮಕ್ಕಳಿಗಾಗಿ ಯಾರು ಬರ್ದಿರೋ ಹೋಗಲಿ, ನಮ್ಮ ಸಭೆ ಮಕ್ಕಳು ಎಲ್ಲೆಲ್ಲಿ ಕೆಲಸ ಮಾಡ್ತಾಯಿದ್ರು, ಏನೇನು ಮಾಡ್ತಾಯಿದ್ರು, ದೇವರನ್ನು ಪ್ರೊಟೆಕ್ಟ್ ಮಾಡಲಿ ಅಂತ ಈ ಸಮಯದಲ್ಲಿ ನಮ್ಮದೆಲ್ಲ ಜಾನ್ ಪೀಟ್ರ್ ಮುಂದೆ ಬಂದು ಪ್ರೇಯರ್ ಮಾಡ್ತಾರೆ. ಎಲ್ಲ ನಮ್ಮ ಸಭೆ ಮಕ್ಕಳಿಗಾಗಿ ಎಲ್ಲರೂ ಕೂಡ ಯಾರು ರೆಗ್ಯುಲರಾಗಿ ಚರ್ಚಿಗೆ ಬರಲಿ, ಬರ್ದಿರೋ ಹೋಗಲಿ, ನಾವು ಪ್ರೇಯರ್ ಮಾಡೋದು ನಮ್ಮ ಕರ್ತವ್ಯ. ನಾವು ಪ್ರೇಯರ್ ಮಾಡಿಬಿಡೋಣ. ಖಂಡಿತ ಬೈಬಲ್ ಹೇಳ್ತೈತೆ, ನಿಮ್ಮನ್ನು ಆಶೀರ್ವದಿಸಿಯೇ ಆಶೀರ್ವದಿಸುವಂಥ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯದಲ್ಲಿ ಅಬ್ರಾಹ್ಮನಿಗೆ ದೇವರು ಹೇಳ್ತಾರೆ. ಆ ಮಾತು ನಾವು ತಗೊಳ್ಳೋಣ.
ಹೇಳ್ರಿ, ದೇವರು ಹೇಳ್ತಾರೆ. ತಗೊಳ್ಳಿ ವಾಕ್ಯ. ಅದಕ್ಕೆ ಅದಲ್ಲ 22ಗೆ ಹೋಗಿ ಅಲ್ಲಿ ಲೈಟ್ ಆನ್ ಮಾಡಿ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ, ಸ್ತೋತ್ರ. ಓಕೆ, ನಿಮ್ಮನ್ನು ಆಶೀರ್ವದಿಸಿಯೇ ಆಶೀರ್ವದಿಸುವೆನು, ಹೆಚ್ಚಿಸಿಯೇ ಹೆಚ್ಚಿಸುವೆನು. ಆ ವಾಕ್ಯ ನೀನು ಓದಪ್ಪ, ಮೈಕಲ್ ಓದಪ್ಪ, ಮೈಕಲ್ ಓದಿ. ನಿಮ್ಮ ಪೀಠ ತಗೊಡು, ಓದಲಿ. ನಾನು ನಿನ್ನನ್ನು ಆಶೀರ್ವದಿಸಿ ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನು ಹೆಚ್ಚಿಸೇ ಹೆಚ್ಚಿಸುವೆನು. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವನು. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳರು. ಎಲ್ಲ ಕಣ್ಗಳನ್ನು ಮುಚ್ಚಿ ತಂದೆಯಾದ ದೇವರೇ, ಎಲ್ಲ ಕಣ್ಗಳು ಮುಚ್ಚಿ ಬಾಯಿಗಳನ್ನು ತೆಗೆದು, ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಿನ್ನ ಬಳಿಗೆ ಬರುತ್ತಾ ಇದೆ ದೇವರೇ. ಅಪ್ಪ, ಈ ಸಮಯದಲ್ಲಿ ದೇವರೇ, ಒಂದು ಕುಟುಂಬವಾಗಿ ನಿನ್ನ ನಾಮದಿಂದ ರಕ್ಷಣೆ ಹೊಂದಿದ ನಾವು ದೇವರೇ, ನಿನ್ನ ಮಗನ ಮೂಲಕ ರಕ್ಷಣೆ ಹೊಂದಿದ ನಾವು ಒಂದು ಕುಟುಂಬವಾಗಿ ನಿನ್ನ ಸಮ್ಮುಖಕ್ಕೆ ಬರ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ತಂದೆ, ಈ ವಾಕ್ಯ ಹೇಳುವ ಪ್ರಕಾರ ನನ್ನ ಸಭೆಯ ಒಬ್ಬೊಬ್ಬ ಮಕ್ಕಳಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ನನ್ನ ಸಭೆಯಲ್ಲಿರೋ ಒಬ್ಬೊಬ್ಬ ಸದಸ್ಯರಿಗಾಗಿಯೂ ದೇವರೇ, ಸಭೆ ಜೊತೆಗಿರುವ ಒಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಅಪ್ಪ, ಈ ಸಮಯದಲ್ಲಿ ದೇವರೇ, ಇಲ್ಲಿ ಬರದೇ ಇರುವ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸು. ಅದು ದೇವರೇ ஆண்டவர் இங்கே வந்திருக்கிற ஒவ்வொருத்தரையும் வராத இருக்கிற ஒவ்வொருத்தையும் நீங்கள் ஆசீர்வதிங்க தகப்பனே. இந்த வசனம் சொல்லுகிறபடி நான் உங்களை ஆசீர்வதித்து உங்களை பெருக பண்ணுவேன் இந்த வார்த்தை பிரகாரம் தகப்பனே. இந்த வார்த்தை எங்கள் சபை மக்களின் வாழ்க்கையில் நிறைவேறுவதாக. அப்போ ஒவ்வொரு குடும்பங்களிலும் பெருக்கத்தை நாங்கள் காண வேண்டும். என் சபையின் குடும்பத்தின் ஒவ்வொருத்தரும் வேலைகளிலும் ஆசீர்வாதத்தை காண வேண்டும். அவருடைய வாழ்க்கையிலும் அவர் வேலையிலும் பேச்சிலும் நடையிலும் ஊழியத்திலும் ஆண்டவரே பெருக்கத்தையும் ஆசீர்வாதத்தையும் நாங்கள் காண வேண்டும் தகப்பனே. உம்முடைய நாமத்தினால் அழைக்கப்பட்ட நாங்கள், இயேசு கிறிஸ்துவினால் நம்பிக்கையால் நீதிமானான நாங்கள் தகப்பனே, உம்முடைய நாம மகிமைக்காக நாங்கள் ஆசீர்வதிக்கப்பட வேண்டும் தகப்பனே. எங்கள் சபையில் இருக்க ஒவ்வொரு குடும்பங்களிலும் சபையோடு இணைந்து தகப்பனே, சபையோடு ஊழியத்தை செய்து தகப்பனே, சபைக்கு வருகிற எல்லா காரியத்திலும் ஆதாரமாக இருக்கும்படி நாங்கள் அவர்களுக்காக ஜெபிக்கிறோம் தகப்பனே. அது மட்டுமல்ல அப்பா, என் சபையில் இருக்க ஒவ்வொரு குடும்பத்தின் பாதுகாப்புக்காக நான் ஜெபிக்கிறேன் தகப்பனே. அவர்கள் போகிற வருத்தம் நீர் ஆசீர்வதிப்பேன் என்று வசனம் சொல்லுகிறதல்ல அப்பா. என் ஜனங்கள் போகிற இடத்திலும் வருகிற இடத்திலும் நீங்கள் ஆசீர்வாதம் கொடுங்க தகப்பனே. அவளுக்கு எந்த சேதமும் ஏற்படாதபடி தகப்பனே, அவர்களுடைய கால்கள் கல்லில் இடாதபடி தகப்பனே நீர் பாதுகாத்துக் கொள்வீராக தகப்பனே. அவர்கள் ஆண்டவரே சப்பா, அவர்களுடைய பிள்ளைகளை ஆசீர்வதிங்க, அவருடைய வேலை ஸ்தலங்களை ஆசீர்வதிங்க தகப்பனே. எந்த நஷ்டங்களும் ஏறிடாதபடி தகப்பனே, ஒரு நஷ்டங்களும் வராதபடி தகப்பனே நீங்க உங்க வசனத்தை கொண்டு பாதுகாப்பீராக தகப்பனே. இந்த உலகத்தை வசனத்தினால் காக்கிற தேவன் நீங்க, சகலத்துக்கும் ஆதாரமான நீங்க தேவன் நீங்க தான் தகப்பனே. எங்களுடைய குடும்பத்துக்கு நீங்க ஆதாரமா இருங்க அப்ப. என் சபையோட ஜனங்கள் தகப்பனே சபையோடு சேர்ந்து ஊழியத்தை செய்ய வேண்டும் அப்ப. ஏதோ சொந்தத்தினாலோ சுயத்தினாலோ தகப்பனே அவர்கள் தங்களுடைய வேலைகள் மாற்றம் செய்யாதபடி தகப்பனே, உம்முடைய ராஜ்யத்தின் வேலைகளை செய்ய வேண்டும். சபையோடும் சபை போதகரோடும் சபை குடும்பத்தோடும் சேர்ந்து அவர்கள் ஊழிய செய்யும்படி நீர் அவர்களுக்கு கிருபை தருவீராக. நாங்கள் இங்கே இருக்க ஒவ்வொருத்தரும் தகப்பனே, எங்களுடைய அழைப்பை நாங்கள் அறிந்து உம்மோடு இணைந்து உம்முடைய ராஜ்யத்தின் வேலையை செய்யும்படி எங்களுக்கு நீங்கள் கிருபை தருவீராக. எல்லா நாளிலும் எல்லா வேளையிலும் எல்லா ஸ்தலங்களும் உம்முடைய நாம மாற்றமே மகிமைப்பட வேண்டும். இயேசுவின் நாமத்தினால் ஜெபிக்கிறோம் ஜீவனுள்ள நல்ல பிதாவே. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಒಳ್ಳೆಯವನಾಗಿದ್ದಾನೆ. ಆಮೇಲೆ ಹೆಸರು ನಂಬ್ತೀರ? ಹಾಗಾದರೆ ನಾವು ಕೆಲವು ಕಾರ್ಯಗಳ ಪ್ರಾರ್ಥನೆ ಮಾಡಿದ್ದೇವೆ. ಈಗ ಬಂದಿರತಕ್ಕಂಥ ನಿಮ್ಮೆಲ್ಲರನ್ನ ನಾನು ವಾಕ್ಯಗಳಿಂದ ಬ್ಲೆಸ್ ಮಾಡ್ತೇನೆ. ವಾಕ್ಯ ನಿಮ್ಮನ್ನು ಬ್ಲೆಸ್ ಮಾಡ್ತಿದೆ. ಆಮೇಲೆ ಯಾಕೆಂದರೆ ಬೈಬಲ್ ತುಂಬ ಅದ್ಭುತವಾದ ಮಾತುಗಳು ಬೈಬಲಲ್ಲಿದೆ. ಅದರಲ್ಲಿ ಕೆಲವು ಮಾತ್ರ ನಾವು ಎತ್ಕೊಂಡು ನಾವು ಅರಿಕೆ ಮಾಡೋಣ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ 1:26-28 ಯಾರಾದರೂ ಓದ್ರಿ. ಅಲ್ಲಿ ಬೈಬಲ್ ಹೇಳ್ತಿದೆ, ನಮ್ಮನ್ನು ದೊರೆ ಅಂತ ಕರಿತೈತೆ. ಆ ಮಾತು ನಮ್ಮ ಕುಟುಂಬಗಳಲ್ಲಿ ನೆರವೇರಲಿ. ಮತ್ತು ಆನ್ಲೈನ್ ಯಾರ್ಯಾರು ನೋಡ್ತಾ ಇದ್ದಾರೋ ಈ ಬ್ಲೆಸ್ಸಿಂಗ್ಸ್ ನಿಮ್ಮ ಲೈಫಲ್ಲಿ ಫ್ಲೋ ಆಗಲಿ. ಖಂಡಿತ ಆನ್ಲೈನಲ್ಲಿ ಬಹಳ ಮಂದಿ ನೀವು ನೋಡ್ತಾ ಇದ್ದೀರಾ. ಖಂಡಿತ ಇದು ನಿಮಗೆ ಪ್ರಯೋಜನವಾಗಿದೆ ನಂಬಿದ್ದೀನಿ. ಆದಿಕಾಂಡ 1ನೇ ಅಧ್ಯಾಯ ಬೆಳಿಗ್ಗೆ ನಾವು ಓದುವ ವಾಗ್ದಾನಗಳನ್ನು ಕೆಲವನ್ನು ಓದ್ರಿ. ಎಲ್ಲರೂ ಓದ್ರಿ. ಮೈಕಲ್ ಒಬ್ಬರು ಯಾರು ಎತ್ಕೊಂಡು ಓದ್ರಿ. ಮೈಕಲ್ ಜೊತೆ ಅವ್ರ ಜೊತೆ ಎಲ್ಲ ಓದ್ರಿ, ಜೋರಾಗಿ ಓದ್ರಿ. ಆದಿಕಾಂಡ 1:26. ಆಮೇಲೆ ದೇವರು ಓದಿ. ಆಮೇಲೆ ದೇವರು
ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕಟ್ಟಿಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆ ದೊರೆತನ ಮಾಡಲಿ ಅಂದನು. ಎಲ್ರಿ ದೊರೆತನ ಮಾಡಲಿ. 28 ಕೂಡ ಹೋದ್ರಿ, 28 ಕೂಡ. ಇದೆಲ್ಲ ದೇವರು ಅವರನ್ನು ಆಶೀರ್ವದಿಸಿ ಹೋದ್ರಿ, ಎಲ್ರು ಹೋದ್ರಿ. ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆ ದೊರೆತನ ಮಾಡಿರಿ ಅಂದನು. ಆಮೇನ್. ಆಮೇನ್. 9:7 ಹೋದ್ರಿ. ಆದಿ ಕಡೆ 9:7. ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಭೂಮಿ ಮೇಲೆ ನಿಮಗೆ ಬಹು ಸಂತಾನವಾಗಲಿ ಎಂದು ಹೇಳಿದನು. ಆಮೇನ್. ಬೈಬಲ್ ಹೇಳ್ತೀರಿ ನೀವು ಅಭಿವೃದ್ಧಿಯಾಗಿ ಹೆಚ್ಚಬೇಕಂತೆ. 12:2 ಕೂಡ ಹೋದ್ರಿ, ಎಲ್ರು ಹೋದ್ರಿ. ನಾನು ನಿನ್ನನ್ನು ದೊಡ್ಡ ಜನಾಂಗವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗಿವಿ. ನಿನ್ನನ್ನು ಹರಿಸುವರನ್ನು ಹರಿಸುವೆನು, ನೀನು ಶಪಿಸುವರನ್ನು ಶಪಿಸುವೆನು. ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಆಮೇನ್. ಬೈಬಲ್ ಕಾನ್ಸೆಪ್ಟ್ ಏನಂದ್ರೆ ನಾವು ದೊರೆಗಳಾಗಿರ್ಬೇಕಂತ. ನಾವು ಪ್ರಾರ್ಥನೆ ಮಾಡೋಣ. ತಂದೆ ಆದ ದೇವರೇ, ಈ ಅನೇಕ ವಾಗ್ದಾನಗಳನ್ನು ನಮಗಿದೆ ಸ್ವಾಮಿ, ಅದರಲ್ಲಿ ಕೆಲವನ್ನು ಓದಿದ್ದೇವೆ. ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ ಎಂಬುದಾಗಿ ನೀನು ವಾಕ್ಯ. ನನ್ನ ಸಭೆಯ ಮಕ್ಕಳು ಏನು ಕೆಲಸ ಮಾಡ್ತಾರೋ, ಏನು ಬಿಸ್ನೆಸ್ ಮಾಡ್ತಾರೋ, ಅವರ ಅಭಿವೃದ್ಧಿ ಆಗಲಿ, ಹೆಚ್ಚಲಿ, ಅಭಿವೃದ್ಧಿ ಆಗಲಿ, ಫೈನಾನ್ಷಿಯಲ್ ಅಭಿವೃದ್ಧಿ ಆಗಲಿ, ಆರೋಗ್ಯದಲ್ಲಿ ಅಭಿವೃದ್ಧಿ ಆಗಲಿ, ಕುಟುಂಬದಲ್ಲಿ ಅಭಿವೃದ್ಧಿ ಆಗಲಿ, ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಆಗಲಿ. ನನ್ನ ಸಭೆ ಮಕ್ಕಳು ಯಾರೊಬ್ಬರು ದರಿದ್ರದಲ್ಲಿ ಇರಲೇಬಾರದು ಕರ್ತನೆ. ಎಲ್ಲ ಮಕ್ಕಳು ಅಭಿವೃದ್ಧಿ ಆಗಿ ಹೆಚ್ಚಲಿ ಕರ್ತನೆ. ಹೌದು ಸ್ವಾಮಿ, ನಿನ್ನ ಮಾತು ಸುಳ್ಳಲ್ಲ ಕರ್ತನೆ, ನಿನ್ನ ಮಾತು ಸತ್ಯ. ನೀವು ದೊರೆಗಳೆಂಬ ಮಾತನ್ನು ನಾವು ನಂಬ್ತೇವೆ. ನಿನ್ನ ಬಾಯಿಂದ ಬಂದ ಮಾತು ಸ್ವಾಮಿ. ಡ್ಯಾಡಿ, ತಂದೆಯಾದ ದೇವರೇ, ನಿನ್ನ ಬಾಯಿಂದ ಬಂದ ಮಾತು ಅಪ್ಪ, ನೀವು ದೊರೆಗಳಾಗಿರಿ ಎಂಬ ಮಾತು ನಮ್ಮ ಸಭೆಯ ಒಂದೊಂದು ಕುಟುಂಬದಲ್ಲಿ ಕರ್ತನೆ, ಈಚ್ ಅಂಡ್ ಎವ್ರಿ ಫ್ಯಾಮಿಲಿಗಳಲ್ಲಿ ಕರ್ತನೆ, ಆ ಅಪ್ಪ ಸಭೆಯ ಯಜಮಾನನು, ಆ ಕುಟುಂಬದ ಯಜಮಾನನು ಕರ್ತನೆ ದೊರೆಯಾಗಿರಲಿ ಕರ್ತನೆ. ಅವನ ಕುಟುಂಬ ದೊರೆತನ ಮಾಡಲಿ ಕರ್ತನೆ. ಪ್ರತಿಯೊಂದು ಕೊರತೆಗಳು ನೀಗಿ ಹೋಗಲಿ, ಎಲ್ಲ ಕೊರತೆಗಳು ನೀಗಿ ಹೋಗಲಿ. ಅವರು ಹೋಗಿ ಬರುವ ದಾರಿಗಳು ಆಶೀರ್ವಿಸಲ್ಪಡಲಿ. ಹೋಗುವಾಗ ಶುಭ, ಬರುವಾಗ ಶುಭ. ಅವರ ಕೈ ಹಾಕುವ ಎಲ್ಲ ಪ್ರಯತ್ನಗಳಲ್ಲಿ ಸಫಲ ಉಂಟಾಗಲಿ. ಅಪ್ಪ, ಈ ಮಕ್ಕಳ ವಿರೋಧಿಗಳು ಒಂದೇ ದಾರಿಯಿಂದ ಮೊದಲು 7 ದಾರಿಯಿಂದ ಓಡಿ ಹೋಗಲಿ. ಅಪ್ಪ ದೇವರೇ, ಇವರು ಸಾಲ ಕೊಡಬೇಕು. ನಮ್ಮ ಸಭೆ ಮಕ್ಕಳು ಸಾಲ ತಗೊಳ್ಬಾರ್ದು ಕರ್ತನೆ. ಇವರು ನನ್ನ ಸಭೆಯ ಮಕ್ಕಳು ಮತ್ತು ನಮ್ಮ ಆನ್ಲೈನ್ ನೋಡೋ ಮಕ್ಕಳು ಈಗಿರುವುದಕ್ಕಿಂತ 1000 ಪಟ್ಟು ಹೆಚ್ಚಾಗಿ ಆಶೀರ್ವಿಸಲಿ. ಇತರರಿಗೆ ಇವ್ರನ್ನ ಅಧೀನ ಮಾಡದೆ ನೀನು ಇವ್ರನ್ನ ಶಿರಸ್ಸನ್ನಾಗಿಯೇ ಮಾಡ್ತೀನಿ ಹೇಳಿದೆ. ಈ ಮಾತು ಹಾಗೆ ಲಿಟ್ರಲ್ ಆಗಿ ನೆರವೇರಲಿ ಕರ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಎಲ್ಲ ಮಕ್ಕಳನ್ನು ಬ್ಲೆಸ್ ಮಾಡ್ತಾ ಇದ್ದಾನೆ. ಒಳ್ಳೆ ಮನೆಗಳನ್ನು ಕಟ್ಟಿಸಿಕೊಳ್ಳಲಿ, ಉತ್ತಮವಾದ ವಾಹನಗಳನ್ನು ಕೊಂಡುಕೊಳ್ಳಲಿ, ದೊಡ್ಡ ದೊಡ್ಡ ಜಾಬ್ಸ್ ಅನ್ನು ಅಲಂಕರಿಸಲಿ, ದೊಡ್ಡ ದೊಡ್ಡ IAS ಆಫೀಸರ್ಗಳು ಆಗಲಿ. ನನ್ನ ಸಭೆಯಲ್ಲಿ ಎಲ್ಲ ದೊಡ್ಡ ದೊಡ್ಡ ಪೋಸ್ಟ್ಗಳು ನನ್ನ ಸಭೆ ಮಕ್ಕಳಿಗೆ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ, ಪರಲೋಕದ ಒಳ್ಳೆಯ ತಂದೆಯೇ. ಆಮೇನ್. ಹಲ್ಲೆಲೂಯಾ. ಎಲ್ಲ ವಾಗ್ದಾನದ ಆಶೀರ್ವಾದ ದೇವರು ನಿಮಗೆ ಕೊಡ್ತಾ ಇದ್ದಾರೆ. ಹೊಂದಿಕೊಳ್ಳ್ರಿ ಯೇಸು ನಾಮದಲ್ಲಿ. ಆಮೇನ್. ಹಲ್ಲೆಲೂಯಾ. ನಾಳೆಯ ಆರಾಧನೆ ದೇವರು ಬ್ಲೆಸ್ ಮಾಡಲಿ ಅಂತ ನಾವು ಪ್ರೇಯರ್ ಮಾಡೋಣ. ತಂದೆಯಾದ ದೇವರೇ, ನಾಳೆ ದಿನದಲ್ಲಿರುವಂಥ 2 ಆರಾಧನೆಗಳನ್ನು ನಾನು ಬ್ಲೆಸ್ ಮಾಡ್ತಾ ಇದ್ದೇನೆ ಕರ್ತನೆ. ಅಪ್ಪ, ನಿನ್ನ ಮಕ್ಕಳು ಈ ಲೋಕದಲ್ಲಿ ಈ ವಾರವೆಲ್ಲ ದುಡಿದಿದ್ದಾರೆ, ಕೆಲಸಕ್ಕೆ ಹೋಗಿದ್ದಾರೆ. ಆದರೆ ಭಾನುವಾರದಲ್ಲಿ ಸೋಮಾರಿಗಳಾಗದೆ ಕರ್ತನೆ, ಭಾನುವಾರ ದೇವರ ಸಮ್ಮುಖಕ್ಕೆ ನಾನು ಬರಬೇಕು, ಅವ್ರ ಪ್ರಸ್ತುತನ ಅನುಭವಿಸಬೇಕೆಂಬ ಒಂದು ಎಕ್ಸ್ಪೀರಿಯೆನ್ಸನ್ನು ಅವರಲ್ಲಿ ಉಂಟು ಮಾಡಿ ಕರ್ತನೆ. ಅಪ್ಪ, ನನ್ನ ಹುಡುಕಿಕೊಂಡು ಬಂದು ಅಪ್ಪ 2 ಗಂಟೆಗಳು ನಿನ್ನ ಸಮ್ಮುಖದಲ್ಲಿ ಕಳೆಯಲು ನನ್ನ ಸಭೆಯ ಪ್ರತಿಯೊಂದು ಕುಟುಂಬಗಳಿಗೆ ಸಹಾಯ ಮಾಡು ಅಪ್ಪ. ಎಷ್ಟೋ ಕುಟುಂಬಗಳು ಕರ್ತನೆ ಆರಾಧನೆಗಳಲ್ಲಿ ಬಹಳ ಆರಾಧನೆ ತಪ್ಪಿಸಿಕೊಳ್ಳೋರಾಗಿದ್ದಾರೆ. ಈ ಮಧ್ಯಾಹ್ನ ನಾನು ಪ್ರಾರ್ಥನೆ ಮಾಡ್ತೇನೆ, ನಾಳೆ ಒಂದು ಕುಟುಂಬ ಕೂಡ ಸ್ವಾಮಿ 2 ಆರಾಧನೆಗಳಲ್ಲಿ ಒಂದು ಕುಟುಂಬ ಕೂಡ ತಪ್ಪಿಸಿಕೊಳ್ಳದ ಹಾಗೆ ಎಲ್ಲರೂ ನನಗೆ ದೇವರೇ ತುಂಬ ಮುಖ್ಯ ಎಂಬುದಾಗಿ ಕರ್ತನೆ ಅಪ್ಪ ಪ್ರತಿಯೊಬ್ಬರ ಮನಸ್ಸಲ್ಲಿ ಪ್ರೇರೇಪಿಸು ಪರಿಶುದ್ಧಾತ್ಮನೆ ನೀನು ಪ್ರೇರೇಪಿಸಿದರೆ ಖಂಡಿತ ಒಬ್ಬರ ಆರಾಧನೆ ಮಿಸ್ ಮಾಡ್ಕೊಳ್ತಾರೆ ಬರಲು ಸಾಧ್ಯ ಕರ್ತನೆ. ಯೇಸು ಕ್ರಿಸ್ತ ನಾಮದಲ್ಲಿ ನಾಳೆ ನಡೆಯುವಂಥ ವರ್ಷಿಪ್ ಇರ್ಬೋದು, ನಾಳೆ ನಡೆಯುವಂಥ ಒಂದು ಮೆಸೇಜ್ ಇರ್ಬೋದು, ಯಾರೊಬ್ಬರಿಗೂ ಕೂಡ ಕರ್ತನೆ ಅದು ಅದು ನೆಗೆಟಿವ್ ಆಗಿರೋದೆ, ಎಲ್ರಿಗೂ ಅದು ಪಾಸಿಟಿವ್ ಆಗಿರಲಿ ಕರ್ತನೆ.
ಅದು ಬ್ಲೆಸ್ಸಿಂಗ್ ಆಗಿರಲಿ ಕರ್ತನೆ. ಇನ್ನೂ ಅನೇಕರು ನಾಳೆ ಕೇಳುವ ಸಂದೇಶಗಳಲ್ಲಿ ಇನ್ನೂ ಅಧಿಕವಾಗಿ ನಾನು ಕರ್ತನಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕೆಂಬ ಒಂದು 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 ಅನ್ಯೋನ್ಯತೆಯನ್ನು ಹೊಂದಿಕೊಳ್ಳಲಿ ಕರ್ತನೆ. ನಾಳೆ ನಾನು ಸಂದೇಶ ಮಾತಾಡುವಾಗ ನನ್ನನ್ನು ಪರಿಶುದ್ಧಾತ್ಮನಿಂದ ಅಭಿಷೇಕಿಸಿ ಕರ್ತನೆ. ಯಾವುದೊಂದು ಮಾಂಸದ ಮಾತುಗಳನ್ನು ನಾನು ಮಾತಾಡಿದ ಹಾಗೆ ಪರಿಶುದ್ಧಾತ್ಮನ ಸಹಾಯದಿಂದಲೇ ಮಾತಾಡುವ ಹಾಗೆ ನನಗೆ ಸಹಾಯ ಮಾಡಬೇಕಂತ ನಾಳೆ ನಡೆಯುವ ಆರಾಧನೆ ಎಲ್ಲ ಕಾರ್ಯಕ್ರಮಗಳನ್ನು ನಿಗಳಲ್ಲಿ ಒಪ್ಪಿಸಿಕೊಟ್ಟು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಪಡೆಯೋದು ಒಳ್ಳೆಯ ತಂದೆಯೇ, ಆಮೇನ್. ಆನ್ಲೈನ್ ಇರೋರು ಕೂಡ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದ್ದೇವೆ. ಖಂಡಿತ ನೀವು ಬ್ಲೆಸ್ ಆಗಿದ್ದೀರಾ, ಖಂಡಿತ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಾ. ಏಕೆ ದೇವರು ಒಳ್ಳೆಯವನಾಗಿದ್ದಾರೆ. ಆಮೇನ್. ಹಾಗಾದರೆ ಬನ್ನಿ, ಈ ಒಂದು ಸಮಯದಲ್ಲಿ ಕೂಡ ನಾವು ಪ್ರಾರ್ಥನೆ ಮಾಡಿದ್ದೇವೆ, ಈಗ ಮುಗಿಸ್ತಾ ಇದ್ದೇವೆ. ಕರ್ತನು ಈ ದಿನ ನಮ್ಮೆಲ್ಲರನ್ನು ಕೂಡ ವಾಕ್ಯಗಳ ಮುಖಾಂತರ ಪ್ರಾರ್ಥನೆ ಮುಖಾಂತರ ಬ್ಲೆಸ್ ಮಾಡಿದೆ ಅಂತ ನಾವು ನಂಬ್ತೇವೆ. ಆಮೇನ್. ಹಾಗಾದರೆ ಬನ್ನಿ, ನಿಮಗೋಸ್ಕರ ಬನ್ಸ್ ಎಲ್ಲ ರೆಡಿಯಾಗಿದೆ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಇಲ್ಲ 12:30 ಮುಗಿಸ್ಬೇಕು ನಾವು, ಯಾಕಂದರೆ ನಮಗೆ ಈ ಸೌಂಡ್ ಸಿಸ್ಟಮ್ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ. ಆಮೇನ್. ಹಾಗಾದರೆ ದೇವರ ರಾಜ್ಯಕ್ಕಾಗಿ ನಮ್ಮ ಕಾಣಿಕೆಗಳನ್ನು ಕೊಡೋಣ. ದೇವರು ಒಳ್ಳೆಯವನಾಗಿದ್ದಾನೆ. ಪ್ರತಿ ಸಾರಿ ನಾವು ದೇವರ ಆಲಯಕ್ಕೆ ಬರುವಾಗ ಬೈಬಲ್ ಹೇಳಿದೆ, ಉಪದೇಶ ಮಾಡುವವನಿಗೆ ತನಗಿರೋ ಒಳ್ಳೆಯದನ್ನು ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಪರವಾಗಿಲ್ಲ, ಯಾರಿಗೂ ಬಲವಂತ ಇಲ್ಲ. ನೀವು ಆನ್ಲೈನ್ ಇರೋರು ಕೂಡ ನೀವು ದೇವರ ರಾಜ್ಯಕ್ಕೆ ಕೊಡ್ಬೋದು, ಆದರೆ ಯಾರಿಗೂ ಬಲವಂತ ಇಲ್ಲ. ನೀವು ಕೊಡ್ಬೋದು, ಕೊಡದರೆ ಕೂಡ ಇರ್ಬೋದು. ಯಾಕಂದರೆ ಪ್ರತಿ ಸರ್ವಿಸಲ್ಲೇ ನಾವು ಈ ಒಂದು ಆಫರಿಂಗ್ ಸೆಷನ್ ಇರ್ತೈತೆ. ಇದು ಕೊಡುವುದ್ರ ಮುಖಾಂತರ ನಾವು ದೇವರನ್ನ ಆರಾಧನೆ ಮಾಡೋರಾಗಿದ್ದೇವೆ. ಆಮೇಲೆ ಎಬಿನೇಜರೇ